ಸಮಾರಂಭದ ವೇದಿಕೆಗೆ ಪೂಜ್ಯದ್ವಯರನ್ನ ಇಲ್ಲಿ ನೆರೆದ ಎಲ್ಲ ಜನರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ವಚನ ಗಾಯನದ ಮೂಲಕ ಪ್ರಾರಂಭಿಸಬೇಕು ಅಂತ ಹೇಳಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸಂಗೀತದ ಪ್ರಾಧ್ಯಾಪಕರಾದಂಥ ಶ್ರೀ ಹರೀಶ್ ಹೆಗಡೆ ಹಾಗೆ ಅವರಿಗೆ ತಬಲಾ ಸಾಥ್ ನೀಡಲು ಬಂದಂತ ಶಿಕ್ಷಕರಾದಂಥ ಜಗನ್ನಾಥ ಹಳ್ಳಿಗರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಶಿರವ ಸೋರೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಶಿರವ ಸೋರೆಯ ಮಾಡೆಯ ಎನ್ನ ಶಿರವ ಸೋರೆಯ ಮಾಡೆಯ ಎನ್ನ ನರವ ತಂದೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಕಾಯವ ಎನ್ನ ಬೆರಳ ಕಡ್ಡಿಯ ಮಾಡಿ ಎನ್ನ ಬೆರಳ ಕಡ್ಡಿಯ ಮಾಡಿ ಬತ್ತಿಸರಾಗವ ಹಾಡೆಯ ಬತ್ತಿಸರಾಗವ ಹಾಡೆಯ ಓರಗೊರತಿ ಬಾಜಿಸೆಯ ಓರಗೊರತಿ ಬಾಜಿಸೆಯ ಕೂಡಲ ಸಂಗಮ ದೇವ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಕಾಯವ ದಂಡಿಗೆಯ ಮಾಡೆಯ ಎನ್ನ ಬೆರಳ ಕಡ್ಡಿಯ ಮಾಡಿ
ದಂಡಿಗೆಯ ಮಾಡೆಯ. ಸುಶ್ರಾವ್ಯವಾಗಿ ಗಾಯನವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತಂತ ಸಂಗೀತ ತಂಡದವರಿಗೆ ಧನ್ಯವಾದಗಳು. ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ವೇದಿಕೆ ಮೇಲಿದ್ದಂತ ಪರಮ ಪೂಜ್ಯರನ್ನ ಸ್ವಾಗತಿಸುವ ಸತ್ಕರಿಸುವ ಕಾರ್ಯ ಇವತ್ತು ನಮ್ಮ ಮಧ್ಯದಲ್ಲಿದ್ದು ನಮಗೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನವನ್ನ ಮಾಡಲು ಬಂದಂತ ದೂರದ ಕೊಲ್ಹಾಪುರದ ಸಿದ್ಧಗಿರಿ ಸಂಸ್ಥಾನ ಮಠದ ಕನ್ನೇರಿ ಗ್ರಾಮದ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಶ್ರೀ ರಾಮನಗೌಡ ಪಾಟೀಲ್ ಅವರು ಬಂದು ಪುಷ್ಪವನ್ನ ಸಮರ್ಪಣೆಯನ್ನ ಮಾಡುವ ಮೂಲಕ ನಮ್ಮೂರಿನ ಪರವಾಗಿ ಇಲ್ಲಿ ಸೇರಿದ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಒಂದು ತಿಂಗಳ ಪರ್ಯಂತ ನಮಗೆ ಭಕ್ತಿಯ ಹೊನಲನ್ನೇ ಹರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸಿದಂತವರು ಪರಮ ಪೂಜ್ಯ ಶಿವಯೋಗೇಶ್ವರ ಸ್ವಾಮೀಜಿಯವರು. ಅವರನ್ನು ಕೂಡ ಇಲ್ಲಿ ನೆರೆದ ತಂದೆ ತಾಯಿಗಳ ಪರವಾಗಿ, ದೇವಾಲಯದ ಸಮಿತಿಯವರ ಪರವಾಗಿ, ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಹಿರಿಯರ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಶೇಖು ಸೀತಿ ಮನಿಯವರು ಬಂದು ಅವರಿಗೆ ಪುಷ್ಪವನ್ನ ಸಮರ್ಪಿಸುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾರೆ. ಇವತ್ತಿನ ಈ ಆಧ್ಯಾತ್ಮಿಕ ಪ್ರವಚನದ ಮುಕ್ತಾಯ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ಪರಮ ಪೂಜ್ಯ ಶಿವಯೋಗೇಶ್ವರ ಸ್ವಾಮೀಜಿಯವರು ತಮ್ಮ ಮುಕ್ತಾಯದ ನುಡಿಗಳು, ಇವತ್ತಿನ ಈ ಮಂಗಲಮಯವಾದಂತಹ ಶ್ರಾವಣ ಮಾಸದ ಪ್ರವಚನದ ಕೊನೆಯ ದಿನದ ಮಾತುಗಳನ್ನ ನಮ್ಮೊಂದಿಗೆ ಹೇಳಬೇಕು. ಮಂಗಲ ಕಾರ್ಯಕ್ರಮಕ್ಕಿರತ್ತೆ, ಜೀವನಕ್ಕೆ ಅದು ಇಡೀ ಜೀವನ ಉದ್ದಕ್ಕೂ ನಮಗೆ ಬೆಳಕನ್ನ, ದಾರಿಯನ್ನ ನೀಡ್ತಾ ಇರುತ್ತೆ. ಹಾಗಾಗಿ ಪರಮ ಪೂಜ್ಯ ಶಿವಯೋಗೇಶ್ವರ ಸ್ವಾಮೀಜಿಯವರ ಅಡಿಗಳಲ್ಲಿ ವಿನಂತಿಸ್ತಾ ಪೂಜ್ಯರು ತಮ್ಮ ಮಾತುಗಳನ್ನ ಇಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಆಪಾದ ಮೌಲಿ ಪರ್ಯಂತಂ ಗುರುನಾಮಾಕೃತಿ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ. ಪೂಜ್ಯ ಗುರುದೇವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಪೂಜ್ಯ ಅಪ್ಪುಗಳು ಇವತ್ತು ನಮ್ಮ ಊರಿಗೆ ಬಂದದ್ದು ಭಾಳ ಹರ್ಷ ಆಗ್ಯದ. ಅಂಥ ಪೂಜ್ಯರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ಬಹಳ ವಿಶೇಷವಾಗಿ ವಚನ ಗಾಯನದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಂಥ ಎಲ್ಲ ಸಂಗೀತ ಬಳಗದವರಿಗೂ, ಹರೀಶ್ ಹೆಗಡೆ ಅವರಿಗೂ, ಎಲ್ಲ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬಸವಣ್ಣವರು ಕಲ್ಯಾಣದೊಳಗೆ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದರು. ಅವರು 12 ವರ್ಷ ಕಾದರು. ಎದಕ್ಕೆ ಕಾದ್ರಂದ್ರೆ ಅವರಿಗೆ ಒಬ್ಬ ಗುರು ಬರ್ತಾನ ಅಂತ ಹೇಳಿ ಕಾದರು. 12 ವರ್ಷ ಆದ ಮೇಲೆ ಅಲ್ಲಮ ಪ್ರಭುಗಳು ಬಸವಣ್ಣವರ ಹಂತಕ್ಕೆ ಬಂದರು. ಅವಾಗ ಅವರು ಹೇಳ್ತಾರೆ, ಒಣಗಿದ ಸಸಿಗೆ ಮಳೆ ಸುರಿದಂಗೆ ಆತು ಇವತ್ತು ನನಗೆ ಅಂತ ಅವರು. ಬತ್ತಿದ ಕೆರೆಗೆ ನೀರು ಹರಿದು ಬಂದಂಗೆ ಆಯಿತು. ಎಷ್ಟು ಚಂದ ಹೇಳ್ತಾರೆ ಇಲ್ಲ? ಬತ್ತಿದ ಕೆರೆಗೆ ನೀರ ಹರಿದು ಬಂದಂಗ, ಬಂಜೆ ಆದ ತಾಯಿಗೆ ಮಕ್ಕಳಾದಂಗ. ಅಷ್ಟು ಸಂತೋಷ ನನಗೆ ಅಲ್ಲಮ ಪ್ರಭುಗಳು ಬಂದಿದ್ದರಿಂದ ಆಯಿತು ಅಂತ ಅವರು ಹೇಳಿದರು. ಹಂಗ ಅಪ್ಪುಗಳ ಕಾಕಣಿಕೆಗೆ ಬಂದಿದ್ದರಿಂದ ನಮ್ಮೆಲ್ಲರಿಗೂ ಆ ಸಂತೋಷ ಆಗಿದೆ. ಈಗ ತಂದೆ ತಾಯಿ ಮನೆಯೊಳಗೆ ಹೋದ್ರಂದ್ರೆ ಅಲ್ಲಿ ಏನು ಮಾಡ್ತಾರಂದ್ರೆ ಎಲ್ಲ ಮಕ್ಕಳಿಗೆ ಕರೆದು ಒಬ್ರು ಯಾರು ಹಿರಿಯರು ಇರ್ತಾರ ಅವ್ರ ಉಡೇದಾಗ ಹಾಕೋದಂತ.
ಅನ್ನಂಗಿಲ್ಲ. ಅದನ್ನ ಇನ್ನು ನೀವ ನೋಡ್ಕೋಬೇಕ್ರಿ, ನಿಮ್ಮ ಉಡೇದಾಗ ಹಾಕೇವಿ ಅಂತಂತಾರ. ಹಂಗೆ ಅಪ್ಪಗಳು ಹೋದ್ಮೇಲೆ ನಮ್ಮನ್ನ ಎಲ್ಲಾರನ್ನೂ ಅಪ್ಪಗಳು ಉಡೇದಾಗ ಹಾಕ್ಯಾರ ಅಂತ ಪೂಜ್ಯರ. ಅವರೇ ನಮಗೆಲ್ಲ ಮಾರ್ಗದರ್ಶನ. ಇದೆಲ್ಲ ವಿಶೇಷವಾಗ್ಯದ. ಅವರು ಮಾತೃ ಹೃದಯಗಳು ಹೋದು ಅವ್ರ ಮಾತು ನೋಡಿದ್ರೆ ಕಠೋರ, ಸಮೀಪ ಹೋಗಾಕ ನಮಗೆ ಅಂಜಿಕೆ ಬರ್ತದೆ. ಆದ್ರೆ ಅವ್ರ ಹೃದಯ ಭಾಳ ಮೃದು ಮತ್ತು ಎಲ್ಲರನ್ನ ಪ್ರೀತಿಸೋ ಹೃದಯ. ಇವತ್ತು ನಿಮ್ಮನ್ನೆಲ್ಲ ನೋಡಿ ಅವ್ರಿಗೆ ಎಷ್ಟು ಸಂತೋಷ ಆಗ್ಯದ. ಕಾಕಣ್ಣಿಗೆ ಬರಾಗ ಹೇಳಿದ್ರ ಅಪ್ಪಗಳು, ಕಾಕಣ್ಣಿಗೆ ಅವರು ಊಟ ಮಾಡಿಸೋದ್ರಾಗ ಭಾಳ ಗಟ್ಟಿ ಅದಾರ ನೋಡ್ರಿ. ಅದನ್ನ ನೋಡೇ ಅಪ್ಪಗಳು ಇಲ್ಲೇ ಇದ್ರು. ಇಲ್ಲಿಕ್ಕಂದ್ರೆ ಇಂಥಲ್ಲಿ ಎಲ್ಲ ಇರ್ತಿದ್ದಿಲ್ಲ ಅವರು. ಈ ಕಾಕಂಡಿಗೆ ಜನರು ತಿನ್ಸೋದು ಉಣಿಸೋದು ನೋಡಿ 12ನೇ ಶತಮಾನದ ಕಲ್ಯಾಣ ಬೇರೆ ಅಲ್ಲ, ಕಾಕಂಡಿಗೆ ಬೇರೆ ಅಲ್ಲ. ಅದಕ್ಕೆ ಕಲ್ಯಾಣ ಕಾಕಂಡಿಗೆ ಅಂತ ಇದಕ್ಕೆ ಇಟ್ಟಾರ ಅಂತ ಹೇಳಿದರು. ಹಂಗೆ ನೀವೆಲ್ಲ ನಿನ್ನೆ ರಾತ್ರಿ ಎಲ್ಲ ಹೋಳಿಗೆ ಮಾಡಿರಿ, ಆದರೂ ನಿಮ್ಮ ಮುಖದ ಮ್ಯಾಲೇನು ಕಳಿ ಹೋಗಿಲ್ಲ. ನಾವು ನಿದ್ದೆ ಮಾಡಿ ಬಂದ್ರೆ ನಾ ಆಕಳಿಗೆ ಬರಾಕತ್ತಾವ. ಎಷ್ಟು ಆಶ್ಚರ್ಯ. ಇಲ್ಲಿ ನಡೆದಿದ್ದು ಭಕ್ತಿ ಸೂತ್ರ ಬಹಳ ವಿಶೇಷ. ಎಲ್ಲ ಯೋಗಗಳಿಗೆ ಭಕ್ತಿ ಯೋಗಕ್ಕೆ ಬಹಳ ವ್ಯತ್ಯಾಸ. ಎಲ್ಲ ಯೋಗಗಳು ಸ್ವಲ್ಪ ತೂಗಿ ತಕಡಿ ಹಿಡಿದ ಕೆಲಸ ಮಾಡುವಂಥ ಯೋಗಗಳು. ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ, ಹಿಂಗಿರಬೇಕು, ಹಂಗಿರಬೇಕು, ಹಿಂಗೆಲ್ಲ ಹೇಳೋ ಯೋಗಗಳು. ಮತ್ತು ಬಹಳ ತಯಾರಿ ಮಾಡ್ಬೇಕು ಉಳಿದೆಲ್ಲ ಯೋಗ ಮಾಡಕ್ಕೆ. ಜ್ಞಾನ ಯೋಗ ಆಗಬೇಕಾಗಿತ್ತಂದ್ರೆ ಅತೀ ತೀಕ್ಷ್ಣವಾದ ಬುದ್ಧಿಶಕ್ತಿ ಇರಬೇಕು. ಜಗತ್ತನ್ನು ನೋಡಿ, ಜಗತ್ತಿನ ಹಿಂದಿನ ಈ ಜಗತ್ತಿನ ಕಾರ್ಯವನ್ನು ನೋಡಿ, ಜಗತ್ತಿನ ಹಿಂದಿನ ಕಾರಣವನ್ನು ಗುರುತಿಸುವಷ್ಟು ಸೂಕ್ಷ್ಮ ಮತಿ ಇರಬೇಕಾಗ್ತದೆ. ಎಲ್ಲಿ ನಮಗೆಲ್ಲ ಮಜ್ಜಿಗೆ ಕುಡಿದು ಮಂದಿಗೆ ಅರ್ಥ ಇನ್ಯಾವಾಗ ಜಗತ್ತಿನಿಂದ ಸೂರ್ಯ ಯಾಕೆ ಬೆಳಗ್ತಾನ, ಅವನೊಳಗೆ ಹೀಲಿಯಂ ಐತಿ, ಹಿಂಗೈತಿ ತಿಳ್ಕೊಂಡು ನಮ್ಗೇನು ಮಾಡೋದು? ತಿಳ್ಕೊಳ್ಳೋರು ತಿಳ್ಕೊಳ್ಳಿ ತಪ್ಪಂತಲ್ಲ, ಅದನ್ನೆಲ್ಲ ತಿಳ್ಕೊಳ್ಳೋದ್ರಾಗ ತಾಪ ಹಾಕೋತ್ ಕೂತಂದ್ರೆ ಮತ್ತೆ ಎಷ್ಟು ಹೀಲಿಯಂ ಹೋಗಿ ಹೈಡ್ರೋಜನ್ ಆಗ್ಲಕತ್ತೈತಿ, ಎಷ್ಟು ಹೈಡ್ರೋಜನ್ ಹೋಗಿ ಹೀಲಿಯಂ ಆಗ್ಲಕತ್ತೈತಿ, ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು, ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು, ಇವೆಲ್ಲ ತಿಳ್ಕೊಳ್ಳೋದ್ರಾಗ ರಾಮಾಯಣ ಆಗ್ಬೇಕೈತಿ. ಅದು ಸ್ವಲ್ಪ ಕಠಿಣನ ಹೌದೇನು ಜ್ಞಾನ ಯೋಗ. ಆಮೇಲೆ ಇನ್ನು ಹೋಗ್ಲಿ ಸ್ವಲ್ಪ ಧ್ಯಾನ ಯೋಗರೇ ಮಾಡ್ತೀನಪ್ಪ ಅಂತಂದ್ರೆ ಎಲ್ಲಿ ಅಳಿಗಾಡ್ಲಾರ್ದ ಮನಸ್ಸನ್ನು ಒಂದು ಕಡೆ ಇಡಬೇಕಾಗ್ತದೆ. ನಾವು ಕೂತಿರ್ತೇವೆ ಒಂದು ಕಡೆ, ಮನಸ್ಸು ಎಲ್ಲೆಲ್ಲೋ ಹೋಗಿರ್ತದೆ. ಇನ್ನು ಇದನ್ನು ಹಿಡಿದು ಹೆಂಗೆ ಹಚ್ಚೋದು? ಹಿಂಗೆ ಕುಂಡ್ರೋದ್ರಾಗ ಮನೆಯಿಂದ ಹಾಲು ಇಟ್ಟು ಬಂದೇವನ್ನಂತ ನೆನಪಾಗ್ತಿರ್ತದೆ ನಿಮ್ಗೆ. ಬೆಕ್ಕ ಯಾಕಾಡಿದ್ರೆ ಬಂದು ಏನ್ರ ಮಾಡಿತಂದ್ರೆ ಹೆಂಗೆ, ಈ ಕಡೆ ಮಂದಿಗೆ ತೊಗರಿಗೆ ಎಣ್ಣೆ ಹೊಡಿದೋ ಬಿಡುದೋ ಇವೆಲ್ಲ ಗೊತ್ತಾಗ್ತಿರ್ತಾವ. ಹಂಗೆ ಅದು ಒಂದಿಷ್ಟು ಕಠಿಣನ, ಅದಕ್ಕೆ ಭಾಳ ಶಕ್ತಿ ಬೇಕು ಧ್ಯಾನ ಯೋಗಕ್ಕೆ. ಹಂಗೆ ಇನ್ನು ಕರ್ಮ ಯೋಗ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ದೈಹಿಕ ಶಕ್ತಿ ಭಾಳ ಬೇಕು. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಡಚಣೆ ಇರ್ತಾವ ಅದಕ್ಕೆ ಕರ್ಮಯೋಗದಾಗ. ಹಂಗೆ ಕೆಲಸ ಮಾಡ್ಕೋತಾ ಇರ್ಬೇಕು. ಏನು ಜಗದ ಸೇವೆ, ಜಗದೀಶನ ಸೇವೆ ಅಂತ ಮಾಡೋದು. ಯಾರು ಬೈತಾರ, ಯಾರು ತಿರಸ್ಕಾರ ಮಾಡ್ತಾರ, ಇಷ್ಟೆಲ್ಲ ಗದ್ದಲ ಇರ್ತಾವ. ಆದ್ರೆ ಭಕ್ತಿ ಯೋಗ ಬಹಳ ಸುಂದರ ಯೋಗ. ಭಕ್ತಿ ಯೋಗ ಅಂತಂದ್ರೆ ನಾ ಜಗತ್ತನ್ನು ಪ್ರೀತಿಸ್ತೀನಿ ಅಷ್ಟೇ. ಯಾರು ಜಗಳ ತೆಗಿಯೋರದಾರ? ನಾನು ನಿಮ್ಮನ್ನು ನೋಡಿ ನನಗೆ ಸಂತೋಷ ಆಕೈತಿ ಅಂತಂದ್ರೆ ನೀವು ಜಗಳ ತೆಗಿತೀರ. ನಾನು ನೋಡಿ ನೀ ಸಂತೋಷ ಪಡಬೇಡ ಅಂತ ಯಾರು ಹೇಳೋರದ? ಇದು ಬಹಳ ಸರಳ. ಅಂದ್ರೆ ಜಗತ್ತನ್ನ ನೋಡಿ ಸಂತೋಷ ಪಡುವ ಯೋಗ ಅದು ಭಕ್ತಿ ಯೋಗ. ಕುತ್ತವ್ರನ್ನ ನೋಡಿ ಸಂತೋಷ ಪಡೋದು, ಜಗಳ ಮಾಡೋವ್ರನ್ನ ನೋಡಿ ಸಂತೋಷ ಪಡೋದು, ಆಮೇಲೆ ಗಿಡ ಹಚ್ಚೋವ್ರನ್ನ ನೋಡಿನೂ ಸಂತೋಷ ಪಡೋದು, ಗಿಡ ಕಡಿಯೋವ್ರನ್ನ ನೋಡಿನೂ ಸಂತೋಷ ಪಡೋದು. ಯಾಕಂದ್ರೆ ತಾಪ ಇಲ್ಲಿದ್ರಾಗ. ಅದಕ್ಕೆ ನಾರದ ಮಹರ್ಷಿಗಳು ಭಕ್ತಿಯ ಕ್ಷೇತ್ರದ ಶ್ರೇಷ್ಠ ಗುರುಗಳು. ನಮ್ಮ ಭಾರತ ದೇಶದ ಪ್ರವಾಹದೊಳಗೆ, ಆಧ್ಯಾತ್ಮಿಕ ಪ್ರವಾಹದೊಳಗೆ ಅತಿ ಹೆಚ್ಚು ಸಂಪ್ರದಾಯ ಏನಾದರೂ ಆಗಿದ್ರೆ ಅದು ಭಕ್ತಿಯ ಸಂಪ್ರದಾಯ ಇಲ್ಲ. 12ನೇ ಕರ್ನಾಟಕದೊಳಗೆ 12ನೇ ಶತಮಾನದ ಶರಣರಿರಬಹುದು, ದಾಸ ಪರಂಪರೆ ಇರಬಹುದು, ಎಲ್ಲ ನಾವು ನೋಡಿದ್ದೀವಿ ಅಂದ್ರೆ ಅದು ಭಕ್ತಿಯದೇ. ಮಹಾರಾಷ್ಟ್ರದೊಳಗೆ ಸಂತ ಪರಂಪರೆ ಇರಬಹುದು, ತಮಿಳುನಾಡು ಕಡೆ ಹೋದ್ರೆ ಆಳ್ವಾರರ ಪರಂಪರೆ ಇರಬಹುದು,
ಆ ಕಡೆ ಮ್ಯಾಲ ಹೋದ್ರೆ ಅಂದ್ರೆ ಎಲ್ಲ ಕಬೀರ್ ದಾಸರು, ಸೂರದಾಸರು, ಅಲ್ಲೊಂದು ಪರಂಪರೆ ಅದ. ಬಂಗಾಳ ಕಡೆ ಹೋದ್ರೆ ಅಂತೂ ಚೈತನ್ಯ ಮಹಾಪ್ರಭುಗಳು, ಇವರೆಲ್ಲ ದೊಡ್ಡ ದೊಡ್ಡವರಾಗಿ ಹೋದ್ರು. ಮತ್ತು ಮೀರಾಬಾಯಿ ಈ ಕಡೆ ಎಲ್ಲ ಮಧ್ಯಪ್ರದೇಶ, ರಾಜಸ್ಥಾನದಾಗ, ಕರ್ನಾಟಕದ ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಇದು ಭಾರತ ದೇಶದ ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ಕಾಶ್ಮೀರ ಕಡೆ ಹೋದ್ರೆ ಕಾಶ್ಮೀರಿ ಶೈವಿಸಮ್ ಭಾರಿ ಭಕ್ತಿ ಪರಂಪರೆ ಅದು, ಶಕ್ತಿ ವಿಶಿಷ್ಟಾದ್ವೈತ. ಹಿಂಗೆ ಎಲ್ಲಿ ಹೋದ್ರು ಸಹಿತಿಗೆ ಭಕ್ತಿಯ ರಸ ಎಲ್ಲ ಕಡೆ ಹರಡ್ಯದ. ಅದು ಹೆಂಗಂದ್ರೆ ಈಗ ಮಾಡಿದ್ರೆ ಈಗ ಫಲ ಅದಕ್ಕೆ, ಉಳಿದದ್ದು ಎಲ್ಲ ನೀವು ವರ್ಷಗಟ್ಟಲೆ ತಪಸ್ಸು ಮಾಡಿ ಆಮೇಲೆ ಫಲ ಪಡೆಯೋದ. ಆದ್ರೆ ಇದು ಭಕ್ತಿ ಯೋಗ ಈಗ ಫಲ. 20 ದಿವಸಿನ ಪ್ರವಚನದ ಫಲ ಈಗ ಆಗೇ ಬಿಟ್ಟದ ನೋಡ್ರಿ ಹೆಂಗ ಇಲ್ಲ. ನಿಮ್ಮನ್ನೆಲ್ಲ ನೋಡಿದ್ರೆ ಎಷ್ಟು ಅದ್ಭುತವಾಗಿ ಶಾಂತವಾಗಿ ಇಲ್ಲೆಲ್ಲ ಕೂತೀರಿ. ಮೇಲಿಂದ ಬಿದ್ದಿಗಿದ್ದೀರಿ, ಮತ್ತು ಜಗಳಾಡಕ್ಕದು ಹೋಗ್ಬೇಡ್ರಿ, ಸಾವಕಾಶ ಶಾಂತಾಗಿ ಕೂತ್ಕೊಳ್ರಿ. ಇವತ್ತ ಹರೀಶ್ ಹೆಗಡೆ ಅವರು ಬಹಳ ಒಳ್ಳೆಯ ಸಂಗೀತಗಾರ. ಇನ್ನು ನಮ್ಮ ಬಿಜಾಪುರ ಬಿಟ್ಟ ಯಲ್ಲಾಪುರ ಕಡೆ ಹೊಂಟಾರ ಅವ್ರು. ಅಂಥವ್ರು ಅಪ್ಪಗಳು ಬರ್ತಾರಂದ್ರೆ ಮತ್ತು ಕಾಕಂಡಿಗೆ ಜನರ ಹಿಂಗೆಲ್ಲ ನಡೆದೈತಂದ್ರೆ ಅವತ್ತಿನ ದಿನ ಬಂದು ನಾನಾ ವಚನವನ್ನು ಹಾಡ್ತೀನಿ ಅಂತ ಅವರಾಗೆ ಹೇಳಿದರು. ಭಾಳ ಸಂತೋಷಿತ ಅವ್ರು ಬಂದರು. ಮತ್ತು ಅವ್ರ ಮನೆಯವರು ಬಂದಾರ. ನೀವೇನು ಶ್ರೀ ಗುರುವೇ ಸತ್ಕ್ರಿಯ ಒಂದು ಹಾಡು ಹಚ್ತಾರೆ ಕೇಳಿರಿಲ್ಲ, ಅದನ್ನು ಅವರ ಹಾಡ್ಯಾರ. ಅಂತ ವಿಶೇಷ ಇಬ್ರು ಅಮ್ಮವರು ಕೂಡಿ ಹಾಡ್ಯಾರ. ಅವರು ಇಲ್ಲಿ ಬಂದಾರ, ಅದು ಬಹಳ ಸಂತೋಷ. ಮತ್ತು ಬಿಜಾಪುರದಿಂದ ಎಲ್ಲ ಕಡೆಯಿಂದ ವಿಶೇಷವಾಗಿ ಇವತ್ತು ಇಲ್ಲಿ ಬಂದಾರ. ಆಮೇಲೆ ಇದೆಲ್ಲ ನೀವು ಏನು ಬಂದಿರಿ, ಇದು ಬಹಳ ಸಂತೋಷ ಆಗ್ಯದ. ಮತ್ತು ಇವತ್ತು ಇನ್ನೊಂದು ಏನೋ ಮಾಡಿರಲ್ಲ ಇದನ್ನು, ಹೌದನ? ಈಗ ಮುಗಿಸ್ಬಿಡ್ರಿ ಅದನ್ನು. ಭಾಳ ಆಗ್ಲಾಕತ್ತದ. ಮತ್ತೊಂದು ಏನು ಚಾಲೂ ಮಾಡಿದ್ರಂದೇವೋ ಅದಕ್ಕೆ ಆಮೇಲೆ ಅಂಜಿಸಬೇಡ್ರಿ, ಏನೇನ್ರಿ ಮಾಡಿ. ಈಗ ನಾವೆಲ್ಲರೂ ಭಾಳ ವಿಶೇಷವಾಗಿ ಕಾಯಕತ್ತೇವೆ. ಅಪ್ಪುಗಳ ಮಾತುಗಳನ್ನು ಕೇಳಬೇಕು, ಮಾಡಬೇಕು ಅಂತೇಳಿ ನಾವು 20 ದಿವಸ ಅಂತೂ ಎಲ್ಲ ನಿಮ್ಮ ಮುಂದೆ ಮಾತಾಡಿಬಿಟ್ಟೇವಿ. ಒಮ್ಮೆ ಸುಮ್ಮನೆ ಎಲ್ಲರಿಗೆ ಧನ್ಯವಾದ ಹೇಳಬೇಕು, ಮತ್ತು ನೀವು ಸಿಗೋದಿಲ್ಲ. ಅದೊಂದು ವಿಚಿತ್ರ. ಶ್ರಾವಣ ಅಂದ್ರೆ ಅಟ್ಟ ಕೊಡ್ತೀರಿ, ಆಮೇಲೆ ಬಾ ಅಂದ್ರೆ ಒಬ್ಬರು ಸಮೀಪ ಬರೋದಿಲ್ಲ. ಅದಕ್ಕೆ ಇಲ್ಲಿವರೆಗೆ ಏನೇನು ಯಾರ್ಯಾರು ಸೇವಾ ಮಾಡಿದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರಿಗೂ ಒಮ್ಮೆ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ 20 ದಿನ 20 ಥರದ ಬೇರೆ ಬೇರೆ ಪ್ರಸಾದ ಆಯ್ತು. ಅದು ಎಂಥ ಸ್ಪರ್ಧೆ, ನಾ ಊಟ ಮಾಡಿಸ್ತೀನಿ ಅಂಥೇಳಿ ಇದನ್ನು ನೋಡೇ ಭಾಳ ಮಂದಿ ಪೂಜ್ಯರಿಗೆ ಎಲ್ಲರಿಗೂ ಆಶ್ಚರ್ಯ ಆಗ್ಯದ. ಕಾಕಣಿಕೆ ಏನರೇ ಐತೆ ಅಂತ ಅಪ್ಪಗಳಿಗೆ ಗೊತ್ತಿರಲಿ ಅಂತೇಳಿ ಇಲ್ಲಿ ಕಲ್ಯಾಣ ಚಾಲುಕ್ಯರ ಶಾಸನಗಳು ಎಲ್ಲ ಸಿಕ್ಕಾವ. ಮತ್ತು ಇಲ್ಲಿ ಚನ್ನ ಬಸವಣ್ಣನ ಮಾರಿ ಈಗೇನು ಆಶ್ರಮ ಅದ, ಅದು ಚನ್ನ ಬಸವಣ್ಣ ಅವರು ಬಂದು ಹೋದ ಜಾಗ ಅಂತ ಹೇಳ್ತಾರೆ. ಹರಳಯ್ಯನ ಗುಂಡ. ಹೀಗಾಗಿ ಶರಣರು ಇಲ್ಲಿ ಅಡ್ಡಾಡಿದ್ದರಿಂದ ಇಲ್ಲಿ ಸಹಜವಾಗಿ ದಾಸೋಹದ ರಕ್ತ ನಿಮ್ಮೆಲ್ಲರೊಳಗದ. ಅದಕ್ಕೆ ಅದು ಇನ್ನೂ ಹೆಚ್ಚು ಬೆಳೀಲಿ. ಅಪ್ಪುಗಳ ಆಶೀರ್ವಾದ ಯಾವಾಗಲೂ ನಮ್ಮ ಮ್ಯಾಲೆ ಇರಲಿ. ಮ್ಯಾಲಿಂದ ಮ್ಯಾಲೆ ನಮಗೆಲ್ಲರಿಗೆ ಮಾರ್ಗದರ್ಶನ ಆಶೀರ್ವಾದ ಅವ್ರದ್ದು ಯಾವಾಗಲೂ ನಮ್ಮ ಮ್ಯಾಲೆ ಇರಲಿ. ಹಿಂಗೆ ಬರ್ತಾ ಇರಲಿ. ಅವ್ರಿಗೆ 360 ಮಠ ಅದಾವ. ಎಷ್ಟದಾವು? 360 ಮಠ. ದಿನ ಒಂದು ಮಠಕ್ಕೆ ಹೋದ್ರು ವರ್ಷನ್ಯಾಗ ಮುಗಿಯಂಗಿಲ್ಲ. ಈಗ ನಿನ್ನೆ ಅಪ್ಪಗಳು 5 ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾರ. ಇಲ್ಲಿ ಮುಗಿದ ಮೇಲೆ 5 ಕಾರ್ಯಕ್ರಮ ಅದಾವ್ರಿಗೆ. ಮತ್ತು ಅವೆಲ್ಲರ ಇಲ್ಲೇ ಮಗ್ಗಲದು ಅಲ್ಲ, 300-400 ಕಿಲೋಮೀಟರ್ ದೂರ. ಅವರು ಮನ್ಯಾಗ ಇರೋದಕ್ಕಿಂತ ಹೆಚ್ಚು ಗಾಡ್ಯಾಗ ಇರ್ತಾರೆ. ಅವ್ರ ಮನೆ ಗಾಡಿನ. ಅಪ್ಪುಗಳ ಸೇವೆಯನ್ನ ಅತ್ಯಂತ ಸಮರ್ಪಕವಾಗಿ ಭಕ್ತಿಯಿಂದ ಮಾಡಿದವರು ಯಾರು ಇದ್ರೆ ಅದು ಅಪ್ಪುಗಳೇ. ಅಲ್ಲಿ ಅಪ್ಪುಗಳು ಬರ್ತಾರಂತ ಹೇಳಿ ಅವರಿಗೆ ಒಂದು ಇದು ಕಟ್ಸಿದ್ರು ಅಪ್ಪುಗಳು ಇರ್ಲಾಕ, ವಾಡೆ. ನೀವು ನೋಡ್ರಿ ಅಲ್ಲಿ ಬಂದು. ಅಪ್ಪುಗಳು ಅಂದ್ರು ಅಪ್ಪುಗಳು ಭಾಳ ವಿಚಿತ್ರ. ಎಲ್ಲರೂ ಪರೀಕ್ಷೆ ಭಾಳ ಮಾಡ್ತಿದ್ರು ಅವ್ರು. ಯಾರು ಭಾಳ ಸೇವೆ ಮಾಡ್ತಾನಂತಾರ ಅವ್ರಿಗೆ ತೀರಾ ಪರೀಕ್ಷೆ ಮಾಡೋರು. ಅವ್ರು ಭಾಳ ವಿಚಿತ್ರ. ಬಂದು ನೋಡಿದ್ರು ನಾ ಇಲ್ಲಿ ಇರಂಗಿಲ್ಲ ಅಂದ್ಬಿಟ್ರು. ಆ ವಾಡ್ಯದಾಗ ಕಟ್ಸ್ಯಾರ ಅಪ್ಪುಗಳು ತ್ರಾಸ ಪಟ್ಟು ಎಲ್ಲ ಮಾಡಿ ಅವ್ರಿಗೆ ಬರೇ ತಲೆಯಾಗ ಏನಂದ್ರೆ
ಅಪ್ಪುಗಳ ಸಲುವಾಗಿ ಇರಬೇಕು, ಅಪ್ಪುಗಳ ಸಲುವಾಗಿ ಮಾಡಬೇಕು. ಅಪ್ಪುಗಳು ಭಾಳ ಬಿಜಿ ಇರ್ತಿದ್ರು ಅಪ್ಪುಗಳು. ಅದರಾಗ ಅಪ್ಪುಗಳು ಬಂದ್ರೆ ಎಲ್ಲ ಬಂದು 15 ದಿನ ವರ್ಷಕ್ಕೆ ಮೇ 15ರಿಂದ ಜೂನ್ 1 ತನಕ ಅಪ್ಪುಗಳು ಅಲ್ಲಿ ಸಮಯ ಕೊಡ್ತಿದ್ರು. ಅವಾಗ ಎಲ್ಲ ಬಂದು ಅಪ್ಪುಗಳು ಅಲ್ಲೇ ಕೂತ್ ಬಿಡ್ತಿದ್ರು ಇವರು ಅಪ್ಪುಗಳ ಸೇವಾದಾಗ. ಆ ಬಿಲ್ಡಿಂಗ್ನಾಗ ಬಂದು ನಾ ಇಲ್ಲಿ ಇರಂಗಿಲ್ಲ ಅಂದ್ಬಿಟ್ರು. ಮುಂದೆ ಏನು ಮಾಡು, ಇನ್ನ ನೀವು ಎಂದ ಇದರ ಹಿಂದೆ ಬ್ಯಾರೇದು ಕಟ್ತೀರಿ, ಇದ್ರಾಗ ನಾ ಇರಂಗಿಲ್ಲ ಅಂತಂದ್ರು. ಬ್ಯಾರೇದು ಕಟ್ತೀರಿ ಅವಾಗ ಬರ್ತೀನಿ, ನೀವು ಕಟ್ಟಾಕ 1-2 ವರ್ಷ ಆಕೈತಿ, ಆಮೇಲೆ ಬರ್ತೀನಿ, ನಾ ಏನು ಬರಂಗಿಲ್ಲ ಅಂದ್ಬಿಟ್ರು. ಒಟ್ಟ 1.5 ತಿಂಗಳನ್ನೇ ಹಿಂದೆ ಒಂದು ಕಟ್ಟೆ ಬಿಟ್ರಪ್ಪ ಅವ್ರು. ಅಲ್ಲಿ ಬಂದು ನೋಡಿದ್ರು ಇವ್ರೇನು ಸಡ್ಲು ಬಿಡಂಗೆ ಕಾಣಂಗಿಲ್ಲ ಅಂತ ಹೇಳಿ ಅಪ್ಪುಗಳು ಅಲ್ಲಿ ಹೋಗಿ ಅತ್ಯಂತ ಪ್ರೀತಿಯಿಂದ ಇರ್ತಿದ್ರು. ನಾವು ನೋಡೇವಲ್ಲಿ. ಮತ್ತು ಅಪ್ಪುಗಳ ದೇಹ ಬಿಡುವಾಗ ಕೊನೆ ದಿನಗಳನ್ನು ಇಲ್ಲೇನು ಕಾಕಣಿಕೆ ಕೊನೆ ಪ್ರವಚನ ಆಯ್ತು. ಆಮೇಲೆ ಅವ್ರಿಗೆ ಎಷ್ಟು ಪ್ರೇಮ ಅಂದ್ರೆ ಕನೇರಿಯಾಗ 10 ದಿನ ಇದ್ದ ಬಿಜಾಪುರಕ್ಕೆ ಬಂದರು. ಅಷ್ಟು ಅದು ಅನ್ಯೋನ್ಯ ಸಂಬಂಧ. ಮತ್ತು ಅಪ್ಪುಗಳ ಬಗ್ಗೆ ಪರಿಚಯ ಹೇಳೋದೇನು ಬೇಕಾಗಿಲ್ಲ. ಅವರ ವಾಣಿ, ಅವ್ರ ಆಚಾರ, ಅವ್ರ ವಿಚಾರ ಬಹಳ ವಿಶೇಷವಾಗ್ಯದ. ಈಗ ಹೆಚ್ಚು ಅದರ ಬಗ್ಗೆ ಮಾತಾಡೋದಕ್ಕಿಂತ ಅವ್ರ ಮಾತುಗಳನ್ನು ನಾವೆಲ್ಲ ಕೇಳೋನು. ನಾವು ಅಪ್ಪಗಳಿಗೆ ಹೇಳೇವಿ 1-2 ತಾಸು ಕೊಂಡಿರ್ಬೇಕಂತ ಬಂದೇವ್ರಿ ಅಂತ ನಾವು ಅಂದೇವಿ. ಹಂಗಂದ್ರೆ ನೀವು ಮೊದಲ ಹೋಳಿಗೆ ಉಣಿಸೋದಿತ್ತು ನಮಗೆ ತಂದ್ರ ಅಪ್ಪಗಳು. ಅದಕ್ಕೆ ಅವರು ನಮ್ಮನ್ನೆಲ್ಲರೂ ಉದ್ದೇಶಿಸಿ ಕೃಷಿಕರ ದೃಷ್ಟಿಯಿಂದ, ತಾಯಂದಿರ ದೃಷ್ಟಿಯಿಂದ ಅವರಿಗೆ ಹೆಂಗೆ ಅನ್ನಿಸ್ತದ ಹೇಳಿ ನಮಗೆ ಹೋಳಿಗೆ ತಿಂದದ್ರಕ್ಕಿಂತ ಹೆಚ್ಚು ಸಂತೋಷ ಅಪ್ಪಗಳ ಮಾತು ಕೇಳೋದ್ರಾಗ ಆಗ್ತದೆ. ಅದಕ್ಕೆ ಅವ್ರ ಮಾತುಗಳನ್ನು ನಾವೆಲ್ಲ ನೀವೆಲ್ಲ ಕೇಳೋಣ ಅಂತ ಹೇಳಿ ಈ ಶ್ರಾವಣ ಮಾಸ ಬಹಳ ಅದ್ಭುತವಾಗಾಯಿತು. ಮತ್ತೊಮ್ಮೆ ಅಂದ್ರೆ ಅಪ್ಪುಗಳನ್ನು ನಾವೆಲ್ಲರೂ ಸ್ಮರಿಸಿ ಹಿಂಗ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮ್ಯಾಲೆ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಪ್ರಣಾಮಗಳು. ಭಕ್ತಿ ಯೋಗದ ಮಹತ್ವವನ್ನು ಹೇಳುವ ಮೂಲಕ ನಮ್ಮನ್ನೆಲ್ಲ ಪಾವನಗೊಳಿಸಿದಂಥ ಪರಮ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ನಮಸ್ಕರಿಸುತ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ಭಾಗ, ಇಲ್ಲಿವರೆಗೆ ಸಂಗೀತ ಸೇವೆಯನ್ನು ಸಲ್ಲಿಸಿದಂಥ ಶ್ರೀ ಹರೀಶ್ ಹೆಗಡೆ ಹಾಗೂ ಅವರ ಶ್ರೀಮತಿಯವರಾದಂಥ ಶ್ರೀ ಕವಿತಾ ಹೆಗಡೆ ಅವರನ್ನು ಪರಮ ಪೂಜ್ಯರು ಸತ್ಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೆಳಗಿನ ಪ್ರಾರ್ಥನಾ ಏನಿದೆ ಅದನ್ನು ಸಂಗೀತ ಸಂಯೋಜನೆಯೊಂದಿಗೆ ಮಾಡಿದಂಥ ಕವಿತಾ ಅವರು ಹಾಗೂ ದೀಪ್ತಿ ಅವರು. ಸೊ ಅವರು ಇಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಬಹುಶಃ ನೀವು ಬೆಳಗ್ಗೆ ದಿನ ಏನು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೀರಿ, ಆ ಪ್ರಾರ್ಥನೆಯನ್ನ ಅಂತ ಕಾರ್ಯವನ್ನು ಮಾಡಿದಂಥವರಿಗೆ ನಮ್ಮೂರಿನ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕದ ಚಪ್ಪಾಳೆಯ ಮೂಲಕ ನಾವೆಲ್ಲವರನ್ನು ಪರಮ ಪೂಜಕರ ಅಭಿನಂದಿಸಬೇಕು ಅಂತ ಹೇಳಿ ಬಸವನೆಂದರೆ ತತ್ವ ಮತ್ತು ರಾಮ ಅನ್ನೋ ಹಾಗೆ ಬಸವನಾಡಿದ ನೆಲ ಚನ್ನಬಸವಣ್ಣನವರ ಪಾದಸ್ಪರ್ಶದಿಂದ ಪಾವನಗೊಂಡ ಭೂಮಿ, ನಮ್ಮೂರಿನ ಹಿರಿಮೆಯನ್ನು ಹೇಳುವ ಆಲದ ಮರ, ಅದರ ತಕ್ಕ ಹಾಗೆ ಬದುಕ್ತಾ ಇರುವಂತ ದಾಸೋಹ ಜೀವಿಗಳು ತಾವೆಲ್ಲ ಇರುವಾಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸಾಧಕರಿಗೆ ಒಂದು ಸತ್ಕಾರವನ್ನ ಪರಮ ಪೂಜ್ಯರು ಮಾಡಿದ್ದಾರೆ. ಈಗ ಇನ್ನೊಂದು ವಚನ ಗಾಯನ ಆಗತ್ತೆ, ಆನಂತರ ಪರಮ ಪೂಜ್ಯರ ಆಶೀರ್ವಚನ ಇದೆ.
ಮಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಮಣ್ಣು ಮಾಯೆ ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದನಾಸೆಯು ಮಾಯೆ ಮನದ ಮುಂದನಾಸೆಯು ಮಾಯೆ ಕಾಣ ಗುಹೇಶ್ವರ ಕಾಣ ಗುಹೇಶ್ವರ ಒಂದು ಮಾಯೆಯೆಂಬರು ಒಂದು ಮಾಯೆಯಲ್ಲ ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಮಣ್ಣು ಮಾಯೆ ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದನಾಸೆಯು ಮಾಯೆ ಕಾಣ ಗುಹೇಶ್ವರ 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 ಮನದ ಮುಂದನಾಸೆಯು ಮಾಯೆ ಕಾಣ ಗುಹೇಶ್ವರ ಕಾಣ ಗುಹೇಶ್ವರ ಒಂದು ಮಾಯೆಯೆಂಬರು ಒಂದು ಮಾಯೆಯಲ್ಲ ಹೆಣ್ಣು ಮಾಯೆಯೆಂಬರು ಹೆಣ್ಣು ಮಾಯೆಯಲ್ಲ ಒಂದು ಮಾಯೆಯೆಂಬರು ಒಂದು ಮಾಯೆಯೆಂಬರು ಒಂದು ಮಾಯೆಯೆಂಬರು ಒಂದು ಮಾಯೆಯಲ್ಲ ಮನದ ಮುದಡ ಆಸೆಯೋ ಮಾಯೆ. ಆದರೆ ಹಿಮಾಲಯವನ್ನು ಪರಿಚಯ ಮಾಡಿಕೊಡೋದು ಅದೊಂದು ದುಸ್ಸಾಹಸದ ಕೆಲಸವೇ. ಪರಮಪೂಜ್ಯರನ್ನ ಪರಮಪೂಜ್ಯ ಶಿವಯೋಗೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರವಚನದ ಉದ್ದಕ್ಕೂ ಹೇಳಿದ್ದಾರೆ. ಮಾಹಿತಿಗಾಗಿ ಕೆಲವು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ಪರಮಪೂಜ್ಯರು ಸಿದ್ಧಗಿರಿಯ ಸಂಸ್ಥಾನ ಮಠದಲ್ಲಿ 1989ರಲ್ಲಿ ಅದರ ಪೀಠಾಧಿಪತಿಗಳಾಗಿ 49ನೇ ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಸ್ವೀಕರಿಸಿದ ನಂತರ ಭಾರತೀಯ ಆರ್ಷ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಭಾರತೀಯ ಪರಂಪರೆಯ ಏಳಿಗೆಗಾಗಿ 10 ಹಲವು ಮುಖದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ನಾಡಿನ ರೈತ ಉಳಿದ್ರೆ ದೇಶ ಉಳಿಯುತ್ತೆ, ಈ ಸಂಸ್ಕೃತಿ ಉಳಿಯುತ್ತೆ. ರೈತ ಉಳಿಬೇಕಂದ್ರೆ ಮಣ್ಣು ಉಳಿಬೇಕು, ಅದಕ್ಕಾಗಿ ಸಾವಯವ ಕೃಷಿ. ರೈತನ ಜೀವನ ಹಸನಾದರೆ ಅವರ ಬದುಕು ಸುಂದರವಾದರೆ ದೇಶ ಸುಂದರವಾಗುತ್ತೆ. ಅದಕ್ಕಾಗಿ ಒಬ್ಬ ರೈತ 1 ಎಕರೆ ಭೂಮಿಯಲ್ಲಿ 1 ಲಕ್ಷ ಗಳಿಸಬೇಕು. ಈ ರೀತಿ 10 ಹಲವು ಚಟುವಟಿಕೆಗಳು. ಹಾಗೆ ನಮ್ಮ ದೇಶದ ಶಿಕ್ಷಣ ಪದ್ಧತಿ
ಏನು ಹಳೇದಿತ್ತು ಅದು ಹೋಗ್ಬೇಕು. ಗುರುಕುಲದ ಪದ್ಧತಿ ಹಾಗೆ ಒಂದು ಆದರ್ಶವಾದ ಗುರುಕುಲವನ್ನು ಕಟ್ಟಿದ್ದಾರೆ. ಅಲ್ಲಿ 64 ವಿದ್ಯೆಗಳನ್ನು ಕಲಿಸ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿ ಅಂದ್ರೆ ಆತ್ಮ ವ್ಯವಸಾಯದ ಫಲ ಅಂತ ನಾವು ಹೇಳ್ತೀವಿ. ಅದು ಈ ನಾಡಿನ ಮಣ್ಣಿನ ಸೊಗಡು, ಈ ನಾಡಿನ ಜ್ಞಾನ ಪರಂಪರೆ, ದರ್ಶನ ಪರಂಪರೆ ಇವುಗಳನ್ನೆಲ್ಲ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೈತ ಮತ್ತು ದೇಶ ಎರಡೂ ಉಳಿಬೇಕಾದ್ರೆ ಈ ದೇಶದ ಅಧ್ಯಾತ್ಮ ಉಳಿಬೇಕು ಮತ್ತು ಗೋ ಉಳಿಬೇಕು. ಅದಕ್ಕಾಗಿ ಗೋತಳಿಗಳ ಸಂರಕ್ಷಣೆಗಾಗಿ ದೇಶೀಯ ಗೋತಳಿಗಳ ಸಂರಕ್ಷಣಾ ಕೇಂದ್ರ, ಅದರ ಮೂಲಕ ನಮ್ಮ ಆರೋಗ್ಯವನ್ನ ಸ್ವಾಸ್ಥ್ಯವನ್ನ ಕಾಪಾಡುವಂತ ಕೆಲಸ. ಹಾಗೆ ಇತ್ತೀಚೆಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗಿ ನಮ್ಮ ಊರುಗಳು, ಗ್ರಾಮಗಳು ಈ ಡಾಬಾ ಸಂಸ್ಕೃತಿ ಬಂದ್ಬಿಟ್ಟಿದೆ. ಇದರಿಂದ ಮುಕ್ತವಾಗಬೇಕು. ವ್ಯಸನ ಮುಕ್ತ ಗ್ರಾಮವನ್ನ, ಅವರಿಗೆ ಸೀಕಳವಾಡಿಯ ಸಂತ ಅಂತ ಹೇಳಿ ಕರೀತಾರೆ. ಆ ಊರಲ್ಲಿ ಯಾರೂ ಕೂಡ ಯಾವುದೇ ಗುಟ್ಕ ಮಾದಕ ವಸ್ತುಗಳನ್ನು ಹಾಕೋದಿಲ್ಲ. ಹಾಗೆ ಎಲ್ಲರೂ ಕೂಡಿ ಅವ್ರ ಊರನ್ನ ಅವರೇ ಕಟ್ಕೊಂಡಿದ್ದಾರೆ. ನಾವೆಲ್ಲ ನೋಡ್ಬೇಕು ಜೀವನದಲ್ಲಿ ಒಮ್ಮೆ. ಅಂತ ಮಹತ್ತರ ಕೆಲಸವನ್ನ ಮಾಡಿದಂತ ಶ್ರೀಗಳು 360ಕ್ಕೂ ಹೆಚ್ಚು ಮಠಗಳನ್ನ ಹೊಂದಿ ಇಡೀ ನಾಡಿನುದ್ದಕ್ಕೂ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯ ಉತ್ಸವವನ್ನ, ಹಾಗೆ ಪ್ರತಿ ವರ್ಷ 5 ರಿಂದ 10 ಲಕ್ಷ 20 ಲಕ್ಷ ಜನ ಸೇರಿಸುವಂತದೊಂದು ಆ ಮಠದ ಒಂದು ಹಿರಿಮೆಯಲ್ಲಿ ಬಂದು ಹೋಗ್ಬಿಟ್ಟಿದೆ. 8 ಲಕ್ಷ ಜನ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಬಂದು ಭಾಗವಹಿಸಿದಂತವರು. ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ಅಷ್ಟೇ ಅವರಿಗೆ ಲೀಲಾಜಾಲ, ಮತ್ತು ಅದು ಈ ನಾಡಿನ ಏಳಿಗೆಗಾಗಬೇಕನ್ನುವಂತ ಕಳಕಳಿಯಿಂದ ಪರಮ ಪೂಜ್ಯರು ಈ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ದೊಂದು ವಿನಂತಿ ಪೂಜ್ಯರೇ, ನಮ್ಮೂರಿನ ಜನ ಕೃಷಿ ಪರಿವಾರಕ್ಕೆ ಸೇರಿದಂತವರೆಲ್ಲರೂ ಇಲ್ಲಿಯ ಜನರನ್ನ, ಇಲ್ಲಿಯ ತಾಯಂದಿರನ್ನ, ಇಲ್ಲಿಯ ಯುವಕರನ್ನ ಹರ್ಷಿಸಬೇಕು, ತಮ್ಮ ಆಶೀರ್ವಾದ ಆಗ್ಬೇಕನ್ನುವಂತ ವಿನಂತಿಯೊಂದಿಗೆ ಪರಮ ಪೂಜ್ಯರು ತಮ್ಮ ಸಾನ್ನಿಧ್ಯದ ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾರೆ. ಅಂತಂ ಆದಿತ್ಯವರ್ಣಂ ತಮಸತ್ಪರಸ್ತಾತ್ ತಮೇವ ವಿಧಿತ್ವಾ ಅತಿಮೃತ್ಯುಮೇತಿ ನಾಣ್ಯಪಂಥೋ ವಿದ್ಯತೆ ಅಯನಾಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಅಪ್ಪಗಳವರಲ್ಲಿ ಪ್ರಣಮಿಸಿ, ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರು ಯಾರಿಗೆ ಅಂತಿಮ ಸನ್ಯಾಸವನ್ನು ತಮ್ಮ ಜೀವನಾವಧಿಯಲ್ಲಿ ಸುಮಾರು ಜನ ಸನ್ಯಾಸಿಗಳನ್ನು ನಿರ್ಮಾಣ ಮಾಡಿದ್ರು. ಅವರ ಇಚ್ಛೆಯಂತೆ ಯಾರಿಗೆ ಅವ್ರ ಕೈಯಿಂದ ಅಂತಿಮ ಸನ್ಯಾಸ ದೀಕ್ಷೆಯನ್ನು ನೀಡಲಾಯಿತು. ಉಚ್ಚ ವಿದ್ಯಾವಿಭೂಷಿತರು, ಈ ಪ್ರಪಂಚದ ಮಾಯಾ ಮೋಹಗಳನ್ನು ಕತ್ತರಿಸಿ ಇದರಿಂದ ಹೊರಬಂದು ನಾಡಿಗೆ ತಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಯಾವುದೇ ಜಾತಿ ಮತ ಪಂಥಗಳ ಗೋಡೆಗಳನ್ನು ಕೆಡವಿ ಅಪ್ಪಗಳಿಗೆ ಅಭಿಪ್ರೇತವಾದಂಥ ಒಂದು ಸಮಾಜವನ್ನು ನಿರ್ಮಿಸಬೇಕು ಅಂತಕ್ಕಂಥ ಹೆಬ್ಬಯಕೆಯಿಂದ ಯಾರು ತಮ್ಮನ್ನು ಈ ತಾಯ್ನಾಡಿಗೆ ಅರ್ಪಿಸಿಕೊಂಡರು ಅಂಥ ಪೂಜ್ಯಪಾದರು, ಪ್ರಾತಸ್ಮರಣೀಯರು ಆದಂಥ ಶಿವಯೋಗೀಶ್ವರ ಶ್ರೀಗಳ ಅಡಿದಾವರೆಗಳಲ್ಲಿ ವಂದಿಸಿ, ಸಮ್ಮಿಲಿತ ದೈವಕ್ಕೆ ಅನಂತ ಶರಣಾರ್ಥಿ. ಕಾಕಣಿಕೆಗೆ ನಾನೇನು ಮೊದಲನೇ ಸಾರಿ ಬಂದಿಲ್ಲ, ದಿನಾಲೂ ಬರ್ತಿದ್ದೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಿದ್ದೆ, ಆದ್ರೆ ಬಂದು ಹೋಗ್ತಿದ್ದೆ. ಅಪ್ಪಗಳು ಇಲ್ಲಿರ್ತಾ ನಾನು ಬರ್ತಿದ್ದೆ. ಅಪ್ಪಗಳಿಗೆ ಪ್ರಕೃತಿ ಅಷ್ಟು ಚೆನ್ನಾಗಿರದೇ ಇದ್ರೂ ಸಹಿತ ಕಾಕಂಡಿಕೆ ಬಿಟ್ಟು ಹೋಗ್ಬೇಕು ಅಂತ ಇಚ್ಛೆ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಪೂಜ್ಯರು ಆಗ್ಲೇ ಹೇಳಿದಂಗೆ ಎರಡು ವಿಶೇಷಗಳು. ಒಂದು, ಬೆಳಗಿನ 6 ಗಂಟೆಗೆ ತಾವೆಲ್ಲ ಇಷ್ಟು ಜನ ಸೇರ್ತಿದ್ರಲ್ಲ, ಅದೊಂದು. ಎರಡನೇದು, ದಿನಾಲೂ ಒಂದು ಪ್ರಕಾರದ ಪ್ರಸಾದ ಮಾಡಿ ಹೊರಗಿಂದ ಬಂದವರಿಗೆಲ್ಲ ಉಣಿಸ್ತಿದ್ರಲ್ಲ, ಆ ದಾಸೋಹ ಭಾವನೆ. ಮೂರನೇದ್ದು, ಗುರುಗಳು ಯಾವ ರೀತಿಯಿಂದ ಬುದ್ಧಿಜೀವರನ್ನ ಇಲ್ಲಿ ನೋಡ್ಕೊಂಡ್ರಲ್ಲ, ಆ ಪ್ರೀತಿ, ಆ ಶ್ರದ್ಧೆ, ಆ ವಿಶ್ವಾಸ ಅವರನ್ನು ಕಟ್ಟಿ ಹಾಕಿತ್ತು ಕಕ್ಕಂಡಿಕೆ ಒಳಗೆ. ಗುರುಗಳು
ಒಂದು ದಿವಸ ನಮ್ಮನ್ನು ಕರೆಸಿದ್ರು ಕೃಷಿ ಬಗ್ಗೆ ಮಾತಾಡ್ಬೇಕಂತ. ನಾವು ಮಾತಾಡ್ಕೊಂತ ಏನೋ ವಿಷಯ ಹೊಂಟು ಕೂಡಲೇ ಇವ್ರಿಗೆ ಇವತ್ತು ನೀವು ಸನ್ಯಾಸಿ ಮಾಡಿಸಿಬಿಡ್ಬೇಕು ಅಂತ ಇವ್ರಂದ್ರು, ನಾ ಆಮ್ಯಾಗ ಮಾಡ್ಕೊತೀನಿ, ಅದು ಮಾಡೋನಲ್ರಿ, ಇದು ಮುಗಿಲಿ ಕಾರ್ಯಕ್ರಮ ಅಂತ. ಇವ್ರಿಗೇನು ಹೇಳಲಿಲ್ಲ, ನಮಗೆ ಹೇಳಿದ್ರು ಅವ್ರನ್ನ ಏನಾರ ಮಾಡ್ರಿ ಒಟ್ಟು ತಯಾರು ಮಾಡ್ರಿ ಮಾಡಿ ಈಗಿಂದೀಗ ಅವ್ರಿಗೆ 2-3 ದಿನದ ಇವ್ರಂದ್ರು ಕೊನೆಗಿರ್ಲಿ ಈಗ ಮಾಡೇ ಬಿಡೋದಂತ. ಯಾಕೆ ಅವ್ರ ಮನಸ್ಸಿನಾಗ ಬಂತು ಗೊತ್ತಿಲ್ಲ. ಇವ್ರಿಗೆ ಕಾವಿ ಹಾಕಬೇಕು ಹಾಕಬಾರ್ದು ಅಂತಕ್ಕಂಥ ಒಂದು ದ್ವಂದ್ವದೊಳಗಿದ್ರು. ಅಪ್ಪಗಳು ಹೆಂಗೆ ಅದಾರ ಹಂಗೆ ಬಿಳಿ ಬಟ್ಟೆ ಆಗಿದ್ರು ಭಾಳ ಚಂದ ಇರ್ತೈತಲ್ಲ ಅಂತ ಇವ್ರ ಮನಸ್ಸಿನಾಗ. ಅಪ್ಪಗಳು ತಾವು ಬಿಳಿ ಬಟ್ಟೆ ಆಗಿದ್ರು ಸಹಿತ ಉಳಿದವ್ರನ್ನೆಲ್ಲರನ್ನೂ ಕೆಂಪಗೆ ಮಾಡೋದು ಅವ್ರದ್ದು ಸ್ವಭಾವ. ಯಾಕಂದ್ರೆ ಅವ್ರಿಗೆ ಅದ್ರ ಮೇಲೆ ಅಷ್ಟು ಪ್ರೀತಿ. ನಮಗೆ ಒಳಗೆ ಕರೆದು ಏನಾರು ಮಾಡ್ರಿ ಅವ್ರಿಗೆ ಹೇಳಿ ಒಟ್ಟು ಅವ್ರನ್ನ ತಯಾರು ಮಾಡಿ. ಏನೋ ಹೊಡೆದು ಮಾಡ್ತಾರಂತಲ್ಲ ಹಂಗೆ ಹಣ್ಣು ಮಾಡ್ತಾರಂತಲ್ಲ ಹಂಗೆ ಮಾಡಿ ಅವ್ರ ಕಡೆಗೆ ಹ್ಞೂ ಅನಿಸ್ತೇವೆ. ಅಪ್ಪಗಳಿಗೆ ಇಷ್ಟು ಪ್ರೀತಿ ಐತಿ, ಅಪ್ಪಗಳು ಹಿಂಗೆ ಮಾಡ್ತಾರಂದ್ರೆ ನಾ ಯಾಕೆ ಇದು ಮಾಡಬಾರ್ದು ಅಂತ ಒಪ್ಕೊಂಡು 2ನೇ ದಿವಸ 3ನೇ ದಿವಸ ಭಾಳ ನೀವು ಬರ್ಬೇಕಂದ್ರು. ಆಮೇಲೆ ಕೂಡಲೇ ಸಂಗಮಿಸ್ಲಿಕ್ಕೆ ಕರಿಬೇಕಂದ್ರೆ ಮತ್ತೆ ಕರೆಸಿ ಮಾಡಿಸೇ ಬಿಟ್ರೆ ಅಪ್ಪಗಳಿಗೆ. ಆವತ್ತು ಅಪ್ಪಗಳು ಎಷ್ಟು ಸಂತೋಷವಾಗಿದ್ರಂದ್ರೆ ಅವ್ರಿಗೊಂದು ಸ್ವಲ್ಪ ಕೆಮ್ಮ ಇತ್ತು. ಇವ್ರ ಸನ್ಯಾಸ ದೀಕ್ಷಾ ಸಮಾರಂಭ ನೋಡಿ ಅವ್ರಿಗೆಲ್ಲ ಜಡ್ಡವಾದಂಗಾಗಿತ್ತು, ಅಷ್ಟು ಸಂತೋಷ ಪಟ್ಟಿದ್ರು. ಆಮ್ಯಾಗ ಮ್ಯಾಗ ಹೋಗಿ ಕುಂತ ಕೂಡಲೇ ಹೇಳಿದರು, ಬಹಳ ದೊಡ್ಡ ಕೆಲಸ ಆತು ಇವತ್ತು. ಈ ನಾಡಿಗೊಬ್ಬವ ಇಂಥ ಸುಶಿಕ್ಷಿತ ತರುಣ ಸನ್ಯಾಸಿ ಸಿಕ್ಕಂಗಾಯ್ತಲ್ಲ. ಭಾಳ ಖುಷಿ ಪಟ್ರು. ಅದಕ್ಕಿಂತಲೂ ಖುಷಿ ಅಂದ್ರೆ ಅಪ್ಪಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಅಭಿಪ್ರೇತವಾದಂಥ ಜ್ಞಾನ ಸಮಾಜ ಎರಡನ್ನೂ ನಿರ್ಮಾಣ ಮಾಡೋದಕ್ಕಾಗಿ ಕಟಿಬದ್ಧರು. ಅವರು ಉಚ್ಚ ವಿದ್ಯಾವಿಭೂಷಿತರಾಗಿರೋದ್ರಿಂದ ಮತ್ತು ಎಲ್ಲವನ್ನೂ ತಿಳ್ಕೊಂಡು ಎಲ್ಲವನ್ನೂ ಅಧ್ಯಯನ ಮಾಡಿ ವಚನಶಾಸ್ತ್ರವನ್ನು ಮತ್ತು ವೈದಿಕ ಶಾಸ್ತ್ರಗಳನ್ನು ಯೋಗಶಾಸ್ತ್ರಗಳನ್ನು ಎಲ್ಲವನ್ನೂ ಸಹಿತ ಅಷ್ಟೇ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅವುಗಳ ಸಮನ್ವಯ ಮಾಡಿಕೊಂಡು ಅಪ್ಪಗಳಿಗೆ ಸಮನ್ವಯ ಭಾಳ ಹಿಡಿಸ್ತಿತ್ತು. ಅಪ್ಪಗಳು ಅವ್ರ ಕಾಲದಾಗ ಭಗವದ್ಗೀತಾಕ್ಕೆ ಎಷ್ಟು ಶ್ಲೋಕಗಳದಾವ ಆ ಶ್ಲೋಕಗಳಿಗೆ ಹೊಂದುವಂಥ ವಚನಗಳನ್ನು ಜೋಡಿಸಿದಂಥ ಏಕೈಕ ಉದಾಹರಣೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಯಾರೂ ಭಗವದ್ಗೀತೆಯ ಶ್ಲೋಕಗಳಿಗೆ ಅನುರೂಪವಾದಂಥ ಬೇರೆ ಸಾಹಿತ್ಯವನ್ನು ಜೋಡಿಸಿರಲಿಲ್ಲ. ಅಪ್ಪಗಳು ಭಗವದ್ಗೀತೆಗೆ ಅದನ್ನು ಜೋಡಿಸಿದ್ರು. ಸಮನ್ವಯ ಮಾಡೋದು. ಆಮೇಲೆ ಕರ್ನಾಟಕದಲ್ಲಿ ಸಿದ್ಧಾಂತ ಶಿಖಾಮಣಿಯವ್ರದ್ದು ಒಂದು ಗ್ರೂಪು, ವಚನಶಾಸ್ತ್ರದವ್ರದ್ದು ಒಂದು ಗ್ರೂಪು. ಅಂಥದ್ರೊಳಗೆ ಅಪ್ಪಗಳು ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳಿಗೆ ಶರಣರ ವಚನಗಳನ್ನು ಜೋಡಿಸಿ ಸಿದ್ಧಾಂತ ಶಿಖಾಮಣಿ ತಯಾರು ಮಾಡಿ ಸಮನ್ವಯ ಮಾಡೋ ಪದ್ಧತಿ ಅವ್ರದ್ದು. ಬೆಳಗಿನ ಜಾವ ಉಪನಿಷತ್ತುಗಳನ್ನು ಸಾಯಂಕಾಲ ಪ್ರತಿ ಊರೊಳಗೆ ಸಾಯಂಕಾಲ ಒಂದೊಂದು ಉಪನಿಷತ್ತುಗಳನ್ನು ಹೇಳ್ತಿದ್ರು, ಭಗವದ್ಗೀತೆಯ ಅಧ್ಯಾಯಗಳನ್ನು ಹೇಳ್ತಿದ್ರು, ಪ್ರಭುದೇವರ ವಚನಗಳನ್ನು ಹೇಳ್ತಿದ್ರು, ಬಸವಣ್ಣವರ ವಚನಗಳು, ಸಿದ್ದರಾಮೇಶ್ವರರ ವಚನಗಳ ಮೇಲೆ ಅಪ್ಪಗಳು ಪ್ರವಚನ ಮಾಡ್ತಿದ್ರು. ಆಮೇಲೆ ಅಷ್ಟೇ ಯೋಗಶಾಸ್ತ್ರದ ಮೇಲೇನೂ ಅಷ್ಟೇ ಪ್ರಭುತ್ವ ಇತ್ತು. ಯೋಗಶಾಸ್ತ್ರದ ಮೇಲೇನೂ ಪ್ರವಚನ ಮಾಡಿದ್ರು. ಆಮೇಲೆ ಭಕ್ತಿ ಸೂತ್ರಗಳ ಮೇಲೇನೂ ಈಗ ಗುರುಗಳೇನು ಹೇಳಾಕತ್ತಾರೆ ಅದ್ರ ಮ್ಯಾಗೂ ಅಪ್ಪಗಳು ಯಾವಾಗ ಮಾತಾಡಿದ್ರು. ಇದು ಅಲ್ದ ಬ್ರಹ್ಮಸೂತ್ರಗಳ ಮೇಲೂ ಸಹಿತ
ಅಪ್ಪುಗಳು ಪ್ರವಚನ ಮಾಡಿದ್ರು. ಎಲ್ಲವೂ ಜ್ಞಾನ ಜ್ಞಾನ ಅಂತ ಇಟ್ಕೊಂಡು ಹೋಗ್ಬೇಕು ಹೊರತು ಅದನ್ನು ಇದನ್ನು ಯಾವುದೇ ಬಾಡಿ ಕಟ್ಟಬಾರ್ದು ಅಂತ. ಆ ಎಲ್ಲವನ್ನೂ ಸಹಿತ ಒಂದು ಕಡೆ ಮುಪ್ಪುರಿಗೊಳಿಸ್ಕೊಂಡಂಥ ಕೀರ್ತಿ ಯಾರಾದ್ರೂ ಇದ್ರೆ ನಮ್ಮ ಶ್ರೀಯೋಗೀಶ್ವರ ಕೀರ್ತಿ. ಅದರ ಭಾಗವಾಗಿ ತಮಗೆ ನಾರದರನ್ನು ಪರಿಚಯಿಸಿ, ನಾರದ ಒಬ್ಬ ದೊಡ್ಡ ವ್ಯಕ್ತಿಮತ್ವ, ನಾರದದ್ದೊಂದು ದೊಡ್ಡ ವ್ಯಕ್ತಿಮತ್ವ. ಈ ದೇಶ ಕಂಡಂಥ ಒಬ್ಬ ಒಳ್ಳೆಯ ಸಂಚಾರಿ ಸಂತ ಆತ. ಹಿಂದಿನ ಜನ್ಮದಲ್ಲಿ ಸಾಧು ಸತ್ಪುರುಷರ ಸೇವೆಯನ್ನು ಮಾಡ್ತಾ 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 ಅವರಿಂದ ಒಳ್ಳೆಯ ಜ್ಞಾನವನ್ನು ಪಡೆದುಕೊಂಡು ಅದರಲ್ಲೇ ಜೀವನ ಕಳೆದು ಈ ಜೀವನವನ್ನು ತ್ಯಜಿಸಿ ಮುಂದಿನ ಜನ್ಮದಲ್ಲಿ ನಾರದರಾಗಿ ಹುಟ್ಟಿದಂಥವ್ರು. ನಂದ ಅಂತಕ್ಕಂಥ ವ್ಯಕ್ತಿ ನಾರದ ಆಗಿ ಹುಟ್ಟಿದ. ನಾರದ ಶಬ್ದದ ಅರ್ಥನ ಏನು ಹೇಳ್ತೈತೆ ಅಂದ್ರೆ, ಯಾರು ಜ್ಞಾನವನ್ನು ಕೊಡುತ್ತಾರೋ ಅವರಿಗೆ ನಾರದರೆಂದು ಕರೆಯಬೇಕು ಅಂತ. ನಾರಂ ದದಾತಿ ಜ್ಞಾನಂ, ಜ್ಞಾನವನ್ನು ಕೊಡುವಂಥವ್ರು ನಾರದರು ಅಂತ ಹೇಳ್ಕೊಂಡು ಬಂದರು. ಪೂಜ್ಯರು ಹೇಳಿದಂಗೆ ಕೇಚಿತ್ ಜ್ಞಾನಾವಲಂಬಿನಃ ಕೇಚಿತ್ ಕರ್ಮಾವಲಂಬಿನಃ ವಯಂತು ಹರಿಭಕ್ತಾನಾಂ ಪಾದುಕಸ್ಯಾವಲಂಬಿನಃ ಅಂತ ದಕ್ಷಿಣದ ಸಂತರು ಹೇಳಿದಂಗ ಪೂಜ್ಯ ಅಪ್ಪುಗಳು ಈ ಮಾತನ್ನು ಬಹಳ ಸರಿ ಹೇಳ್ತಿದ್ರು. ಯಾರಿಗೆ ಜ್ಞಾನ ಮಾರ್ಗ ಅವಲಂಬನೆ ಮಾಡೋದೈತೆ ಅವ್ರು ಮಾಡಲಿ, ಯಾರಿಗೆ ಕರ್ಮ ಮಾರ್ಗ ಅವಲಂಬನೆ ಮಾಡೋದೈತೆ ಅವ್ರು ಮಾಡಲಿ, ನಾವರೇ ಭಗವಂತನ ಪಾದುಕೆಗಳನ್ನು ಇಟ್ಕೊಂಡು ಹೋಗೋರು ಅಂತ ಸಂತರು ಹೇಳಿದ್ರು ದಕ್ಷಿಣದವರು ಅನ್ನೋ ಮಾತನ್ನು ಅಪ್ಪುಗಳು ಹೇಳ್ತಿದ್ರು. ನಮ್ಮ ಗುರುಗಳು ಶಿವಯೋಗೀಶ್ವರ ಶ್ರೀಗಳು ನಾರದೀಯ ಭಕ್ತಿ ಸೂತ್ರಗಳನ್ನು, ನಾರದರು ಈ ಭಕ್ತಿ ಸೂತ್ರ ಯಾಕೆ ಬರಿಬೇಕಾಯ್ತು ಅನ್ನೋದಕ್ಕೆ ಒಂದು ಆಖ್ಯಾಯಿಕೆ ಇದೆ. ನಾರದರು ವಿಷ್ಣು ಭಗವಂತನ ಜೊತೆ ದಿನಾಲೂ ಸಂಭಾಷಣೆ ಮಾಡ್ತಾ ಇದ್ರು, ಭೇಟಿ ಆಗ್ತಿದ್ರು, ಕೂಡ್ತಿದ್ರು, ಹೇಳ್ತಿದ್ರು. ಅಷ್ಟೇ ಅಲ್ಲದೆ ನಾರದರಿಗೆ 64 ಕಲೆಗಳು, 14 ವಿದ್ಯೆಗಳು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇವು 4 ವೇದಗಳು, 6 ವೇದಾಂಗಗಳು, ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ, ಜ್ಯೋತಿಷ್ಯ, ಇವು ವೇದಾಂಗಗಳು, ಇವು 10. ಆಮೇಲೆ 4 ಶಾಸ್ತ್ರಗಳು, ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಯೋಗಶಾಸ್ತ್ರ ಮತ್ತು ಮೀಮಾಂಸಾ ಶಾಸ್ತ್ರಗಳು. ಇವೆಲ್ಲ ಕೂಡಿ 14 ವಿದ್ಯೆಗಳು ಅವರಿಗೆ ಮುಖೋದ್ಗತ ಇತ್ತು. ಇದು ಅಲ್ಲದೆ ಗಣಿತ, ಗಂಧರ್ವ, ಅಕ್ಷರ, ಗೋಶಾಸ್ತ್ರ, ಗಜಶಾಸ್ತ್ರ, ಅಶ್ವಶಾಸ್ತ್ರ, ಸ್ತಂಭನ ವಿದ್ಯೆಗಳು, ಅಗ್ನಿಸ್ತಂಭನ, ವಾಯುಸ್ತಂಭನ, ಜಲಸ್ತಂಭನ, ಸಿದ್ಧಿಗಳು, ಅಣಿಮ, ಗರಿಮ, ಲಘಿಮ, ಮಹಿಮ, ಪ್ರಾಕಾಮ್ಯ, ಪ್ರಾಪ್ಯ, ಈಶತ್ವ, ವಶಿತ್ವ ಅಂತಕ್ಕಂಥ 8 ಸಿದ್ಧಿಗಳು. ಇದು ಅಲ್ಲದೆ ಇಂದ್ರಜಾಲ, ಮಹೇಂದ್ರಜಾಲ ಅಂತಕ್ಕಂಥ ಕೈಚಳಕದ ವಿದ್ಯೆಗಳು. ಇದು ಅಲ್ಲದೆ ಗುಟಿಕಾ ಸಿದ್ಧಿ, ಮೂಲಿಕಾ ಸಿದ್ಧಿ, ಅಂಜನ ಸಿದ್ಧಿ ಅಂತಕ್ಕಂಥ ಸಿದ್ಧಿಗಳೂ ಸಹಿತ ಅವರಿಗೆ ಗೊತ್ತಿದ್ದು. ನೃತ್ಯ, ಗಾಯನ, ವಾದನ ಎಲ್ಲ ಶಾಸ್ತ್ರಗಳು. ಆಮೇಲೆ ಈಗ ನಾವೇನು ಧಾತುಶಾಸ್ತ್ರ ಅಂತ ಕರಿತೀವಿ, ಯಾವುದರಿಂದ ಏನನ್ನ ತಯಾರಿಸಬಹುದು ಅವೆಲ್ಲ ಅವ್ರಿಗೆ ಗೊತ್ತಿದ್ದು. ಪಾಕಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದರು.
ಹೇಳಿಕೊಡುವಷ್ಟು, ಎಲ್ಲವನ್ನು ಜ್ಞಾನವನ್ನು ಕೊಡುವಷ್ಟು. ಇದು ಬರ್ತಿರ್ಲಿಲ್ಲ ಅನ್ನುವಂಗಿಲ್ಲ. ಆದಾಗ್ಯೂ ಸಹಿತ ವಿಷ್ಣು ಭಗವಂತ ಒಂದು ದಿವಸ ಅವ್ರಿಗೆ ಹೇಳಿದ್ನಂತ, ಇದೇನು ಕಲ್ತಿಯಲ್ಲ, ನೀನು ನಮ್ಮ ಕೂಡ ಕುಂದಿರ್ತಿ ಹೇಳ್ತೀನಿ, ಆದ್ರ ಎಲ್ಲಿ ತನ ನೀನು ನಿನ್ನ ಜೀವನದೊಳಗ ಗುರುಗಳನ್ನ ಕಾಣುವುದಿಲ್ಲ, ಗುರುಮುಖದಿಂದ ಉಪದೇಶ ಶ್ರವಣ ಮಾಡುವುದಿಲ್ಲ, ಅಲ್ಲಿ ತನ ನಿನಗೆ ಸಮಾಧಾನ ಸಿಗುದಿಲ್ಲ ನೋಡು ಅಂತ ಅಂದಂತ ದೇವರು. ಹಂಗಾದ್ರೆ ದೇವರ ನೀನ ಹೇಳು ಯಾರನ್ನ ಮಾಡ್ಕೊಳ್ಳಿ ಗುರು ಅಂತ ಕೇಳಿದ್ನಂತ. ನಿನಗೊಬ್ಬವ ನಾಳೆ ಮುಂಜಾನೆ ಸೋಮವಾರ ಐತಿ, ಎದ್ದು ಕೂಡಲೇ ಹೊಂಡು ನಿನ್ ಪೂರ್ವಕ್ಕ ಯಾವ ಮೊದಲನೇ ವ್ಯಕ್ತಿ ಭೇಟಿ ಆಗ್ತಾನ ಅವನ್ನ ನಿನ್ನ ಗುರುಗಳನ್ನಾಗಿ ಮಾಡ್ಕೊ ಅಂತ ಹೇಳಿದ್ರು. ಇವ್ರು ಹೊಂಟ್ರಪ್ಪ, ಅವ ಎದುರಿಗೆ ಒಂದು ಸಣ್ಣ ಹುಡುಗ ಬಂತು, 8 ವರ್ಷದ್ದು 8 ವರ್ಷದ ಹುಡುಗ ಬಂತು ಅಂತ, ಸನತ್ ಕುಮಾರ್ ಅಂತ. ಅವನ್ ನೋಡಿ ಈ ಚೊಂಡ್ಯಾನೇನು ಮಾಡ್ಕೊಳ್ಬೋದು, ಸಂಬಳ ತಗೊಳಕ್ ಬರೋದಿಲ್ಲ, ಇವನು ಗುರು ಮಾಡ್ಕೊಂತ, ನಾ ತ್ರಿಲೋಕ ಸಂಚಾರ ಎಷ್ಟು ಜ್ಞಾನ ಇದ್ದು ಮನುಷ್ಯ, ಇವನೇನು ಗುರು ಮಾಡ್ತಾರೆ ಅಂಥೇಳಿ ಹೋದ. ಹೊಳ್ಳಿ ವಿಷ್ಣುವಿನ ಹತ್ರ ಹೋದ ಕೂಡಲೇ ವಿಷ್ಣುಗೆ ಅನ್ನಂತ ಎಲ್ಲಿ ಕಳಿಸಿದೆವು ಮರ, ಕಳಿಸಿ ಅದನ್ನ ಸಂಬಳ ತಗೊಳಕ್ ಬರೋದಿಲ್ಲ ಅಂತ ಹುಡುಗ ಭೇಟಿ ಆತ್ ನೋಡಿ ಮುಂಜಾನೆ ಅದು ಅನ್ನಂತ. ಅಂದ ಕೂಡಲೇ ವಿಷ್ಣುವಿಗೆ ಎಷ್ಟು ಸಿಟ್ಟು ಬಂತು ಅಂದ್ರ, ಅಲ್ಲೋ ಒಬ್ಬ ಗುರುವಿನ ನಿಂದೆ ಮಾಡ್ತೀನಿ ನೀನು, ಯಾವಾಗನು ಗುರುನಿಂದೆ ಮಾಡಿ ಅಂತಂದ್ರ ನಿನಗೆ 84 ಯೋನಿಗಳು 84 ಜನ್ಮಗಳನ್ನ ಮತ್ತೆ ಮತ್ತೆ ಕಳಿಬೇಕು ನೀನು, ಹೋಗು 84 ಜನ್ಮ ನಿನಗೆ ಸಿಗ್ತಾವು, ಹೋಗಿ ನೀ ಅದ್ರೊಳಗೆ ಹೋಗಿ ಬಿದ್ದು ಒದ್ದಾಡಿವ ಅಂತ ಅನ್ನಂತ ಶಾಪ ಕೊಟ್ಟ ವಿಷ್ಣು. ಇವ ಬಹಳ ಕೈ ಮುಗಿದು ಕೇಳ್ಕೊಂಡ, ಕಾಲು ಹಿಡಿದು ಕೇಳ್ಕೊಂಡ, ನನ್ನ ತಪ್ಪಾತ್ರಿ ಕ್ಷಮಾ ಮಾಡ್ರಿ, ಅದು ಇದು ಎಲ್ಲ ಅಂದ. ಕ್ಷಮಾ ನಾ ಮಾಡಂಗಿಲ್ಲ, ನಿನಗೆ ನೀ ಯಾವ ಬೈದಿಯಲ್ಲ ಅವನ ನಿನ್ನ ಕ್ಷಮಾ ಮಾಡ್ಬೇಕು, ಹೋಗಿ ಅವನ ಹತ್ರ ಹೋಗ್ಬೋದು. ನಾರದ ವಯಸ್ಸಿನ ಮನುಷ್ಯ ರೀ, ಆ ಹುಡುಗನ ಹುಡ್ಕ್ಯಾಡ್ಕೊಂತ ಹೋದ. ಅವನು ಸಾಮಾನ್ಯ ಇರಲಿಲ್ಲ ಹುಡುಗ, ಸನತ್ ಕುಮಾರ್ ಅಂದ್ರ ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬ ಅವ. ಸನಕಾದಿ ಏನು 8 ಜನ ಇದ್ರು, ಅದರೊಳಗೆ ಸನತ್ ಕುಮಾರ್ ಒಬ್ಬವ. ಆ ಸನತ್ ಕುಮಾರ್ನ ಹತ್ರ ಹೋಗಿ ಅವನ ಕಾಲಿಗೆ ಬಿದ್ದು ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ, ನಾನು ತಿಳಿಯದೆ ಏನೋ ತಪ್ಪು ಮಾಡಿಬಿಟ್ಟೆ, ನನಗ 84 ಜನ್ಮ ಪ್ರಾಪ್ತಿ ಆಗಲಿ ಅಂತ ದೇವರ ಶಾಪ ಕೊಟ್ಟಾನ. ಈ ಶಾಪದಿಂದ ನನ್ನನ್ನು ಮುಕ್ತ ಮಾಡಬೇಕು ಅಂತಂದಂತ. ಅವಾಗ ಆ ಸನತ್ ಕುಮಾರನಿಗೆ ದಯ ಬಂತು, ಕರುಣೆ ಬಂತು. ಅಂದ್ರಂತ, ಅಲ್ಲೋ ನೀ ಬೈದದ್ ನನಗ ಶಾಪ ಕೊಡಕ ಯಾರು? ಅವನಂತ ಯಾರು ಬಯಸ್ಕೊಂಡವ್ರಿಗೆ ಸಿಟ್ಟು ಬಂದು ಶಾಪ ಕೊಡ್ಬೇಕು, ಅವ ದೇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ನಮಗ್ ಬೈದವ್ರಿಗೆ ಶಾಪ ಕೊಡಕ ಯಾರು? ನಡಿ ನಿನ್ನ ಶಾಪದಿಂದ ಮುಕ್ತ ಮಾಡ್ತೀನಿ ಅಂತ ಸಮುದ್ರದ ದಂಡಿ ಕರ್ಕೊಂಡು ಹೋಗಿ 84 ಉಸುಗಿನ ಗುಂಪಿ ತಯಾರು ಮಾಡಿ ಇದ್ರ ಮ್ಯಾಗ ಉಳ್ಕೋತ ಹೋಗುವಂದ. ಆಯ್ತು, ಮುಕ್ತಾದಿ. ಇನ್ನ ಭಕ್ತಿಯ ಮೇಲೆ ಒಂದು ಭಕ್ತಿ ಶಾಸ್ತ್ರ ಬರಿ, ಅಂದ್ರೆ ಈ 84 ಯೋನಿಗಳಿಂದ ಮುಕ್ತ ಆಗ್ತಿದ್ ನೋಡ್ ನೀನು ಅಂತ ಅಂದ್ರಂತ. ಅಂದ ಕೂಡಲೇ ನಾರದ ಈ 84 ಸೂತ್ರಗಳ ಭಕ್ತಿ ಸೂತ್ರವನ್ನು ಬರದ ಅಂತ ಸುಮ್ಮನೆ ಒಂದು ಆಖ್ಯಾಯಿಕೆ ಇದು. ಅದೇನು ಇದರಿಂದ ಏನು ಯಾವ ಹಾನಿನೂ ಇಲ್ಲ. ಮತ್ತೆ ಯಾರು ಅಂದ್ರು ಎಲ್ಲಿದ್ದ, ಹೆಂಗಿದ್ದ, ಎಷ್ಟಿದ್ದ. ಈಗ ತಾರ್ಕಿಕರು ನಿಮಗೇನು ನೋಡೋದು, ನನ್ನ ಹತ್ರ ಯಾರು ಬರೋದಿಲ್ಲ ಅಂತ ಧೈರ್ಯ ಮಾಡೋದಿಲ್ಲ. ಆ ಮಾತು ಬೇರೆ ಮಾಡ್ತಿರ್ತಾವ, ಕುತ್ಕೊಂಡು ಮನ್ಯಾಗ ಎಲ್ಲಾರ ಕಟ್ಟಿ ಮ್ಯಾಗ ಕುತ್ಕೊಂಡು ಬೊಗಳ್ತಿರ್ತಾವ. ಅವನ್ನೇನು ಭಾಳ ತಲೆಯಾಗೂ ಹಾಕೋಬಾರ್ದು, ಆ ಮಾತು ಬೇರೆ. ಆದ್ರೆ ಇದು ಭಕ್ತಿ ಶಾಸ್ತ್ರ. ಅಪ್ಪುಗಳು ಮ್ಯಾಲಿನ ಮೇಲೆ ಒಂದು ಮಾತು ಹೇಳ್ತಿದ್ರು, ಈ ದೇಶಕ್ಕೆ ಭಕ್ತಿಯನ್ನು ತಂದು ಕೊಟ್ಟವ ನಾರದ. ಎರಡನೇ ಮಾತನ್ನು ಅಪ್ಪುಗಳು ನಾನು ಮ್ಯೂಸಿಯಂ ಮಾಡುವಾಗ ಆಗ್ರಹ ಪಟ್ಟು ಅಪ್ಪುಗಳು ಜಗತ್ತಿಗೆ ಭಕ್ತಿ ಶಾಸ್ತ್ರವನ್ನ, ಸಂಗೀತ ಶಾಸ್ತ್ರವನ್ನು ಕೊಟ್ಟವ ನಾರದ ಅಂತ ತಿಳ್ಕೊಂಡು ಅವನದೊಂದು ಪ್ರಸಂಗವನ್ನ ನೀವು ಮ್ಯೂಸಿಯಂದೊಳಗೆ ತೋರಿಸ್ಬೇಕು ಅಂತ ಹೇಳಿ ಅಪ್ಪುಗಳು ನಮ್ಗೆ ಆಗ್ರಹ ಮಾಡಿ ಮಾಡಕ್ ಹಚ್ಚಿದ್ರಿ. ಹೆಂಗ್ ಮಾಡಿದ್ರಿ ಅಂತ ಕೇಳಿದೆ. ಅಪ್ಪುಗಳು ಹೇಳಿದ್ರು,
ತನ್ನ ಅಕ್ಕಪಕ್ಕದಲ್ಲಿ ದೊರೆಯುವಂತ ವಸ್ತುಗಳನ್ನು ತಗೊಂಡು ಅವುಗಳನ್ನ ಸಂಗೀತದ ವಾದ್ಯಗಳಾಗಿ ಪರಿವರ್ತಿಸಿ ಅವುಗಳನ್ನೇ ನುಡಿಸಿ ಅದರ ಜೊತೆಗೆ ವಾದ್ಯಗಳ ಜೊತೆಗೆ ಗಾಯನವನ್ನು ಜೋಡಿಸಿದಂತ ಖ್ಯಾತಿ ಯಾರಾದರೂ ಇದ್ರೆ ಅದು ನಾರದರು. ಆ ಗಾಯನಕ್ಕೆ ಬೇಕಾದಂತ ವಾದ್ಯಗಳನ್ನು ನಿರ್ಮಿಸಿ ಎರಡನ್ನು ಹೊಂದಿಸುವುದು ಒಂದು. ಎರಡನೇದ್ದು ಭಕ್ತಿ ಸೂತ್ರಗಳನ್ನ ಬರೆದು ಭಕ್ತಿ ಮತ್ತು ಸಂಗೀತ ಎರಡನ್ನೂ ಸೇರಿಸಿ ಮಾಡುವಂತ ದೊಡ್ಡ ಖ್ಯಾತಿ ಯಾರಾದ್ರೂ ಇದ್ರೆ ಅದು ನಾರದರದು ಅಂತ ಅಪ್ಪಗಳು ನಮಗೆ ಮೇಲಿನ ಮೇಲೆ ಹೇಳ್ತಿದ್ರು. ಅದು ಹ್ಯಾಂಗ್ ಪ್ರೇರಣೆ ಆಗೈತೆ ನೋಡಿ ನಮ್ಮ ಗುರುಗಳಿಗೆ. ಅದನ್ನೇ ನಿಮಗೆ ಈ ಶ್ರಾವಣದೊಳಗ ಉಪದೇಶ ಮಾಡ್ಯಾರ. ಮಹಾಲಿಂಗರಂಗರು ಅದರ ಬಗ್ಗೆ ಹೇಳ್ತಾರೆ, ಎಷ್ಟು ಸುಲಭ ಐತದು ಭಕ್ತಿ ಅನ್ನೋದಕ್ಕೆ. ಹೆಂಗೆ ಇರ್ತೈತಿ ಭಕ್ತಿ ಅಂದ್ರ ಕೆಲವೊಬ್ರು ಇದು ಭಾಳ ಕಠಿಣ ಅಂತ ಹೇಳ್ಯಾರ. ಬಸವಣ್ಣವರ ಭಕ್ತಿಯ ಭಾಂಡಾರ ಅವರು. ನೀವು ಇದನ್ನು ಭಾಳ ಹಗುರವಾಗಿ ತಗೋಬೇಡ್ರಿ ಭಕ್ತಿ ಅಂತ ಹೇಳ್ಯಾರ. ಹೋಗುತ್ತ ಕೊರೆಯುವುದು ಕರಗಸದಂತೆ, ಬರುತ್ತ ಕೊರೆಯುವುದು ಗರಗಸದಂತೆ ಅಂತ. ಭಾಳ ಕಠಿಣ ಕೆಲಸ ಭಕ್ತಿ ಮಾಡೋದು. ಅದನ್ನಷ್ಟು ಹಗುರಾಗಿ ತಗೋಬೇಡ್ರಿ ಅಂತ ಬಸವಣ್ಣವ್ರು ಹೇಳ್ಯಾರ. ಆದ್ರ ಕೆಲವು ಜನರು ಉಷ್ಣ ಹಳಿದ ಹಾಲಿನಂದರಿ ಸುಡು 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 ಹಾಲು ಇರ್ತೈತಲ್ಲ, ಅದನ್ನ ಕುಡಿಯಕ್ಕೆ ಹೋದ್ರೆ ಕಷ್ಟ ಆಕೈತಿ. ಅದ್ರೊಳಗಿನ ಉಷ್ಣತೆ ಕಡಿಮೆ ಆತಂತಂದ್ರೆ ಅದು ಭಾಳ ರುಚಿಯಾಗಿರ್ತೈತಿ. ಸಿಪ್ಪೆಯನ್ನು ತೆಗೆದಂತ ಕಬ್ಬು ಇರ್ತೈತಲ್ಲ, ಅದು ತಿನ್ನಕ್ಕೆ ಕಠಿಣ ಅಲ್ಲಂತ. ಹಂಗ ಭಕ್ತಿ ಶಾಸ್ತ್ರ ಅನ್ನೋದು ಬಹಳ ಸುಲಭ ಅಂತ. ಮಕ್ಕಳಿಗೂ ನಡಿತೈತಿ, ಯುವಕರಿಗೂ ನಡಿತೈತಿ, ಮುದುಕರಿಗೂ ನಡಿತೈತಿ ಅಂತ ತಿಳ್ಕೊಂಡು ಶರಣರು ಇದ್ರ ಮೇಲೆ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಭಕ್ತಿ ಹೆಂಗಿರ್ತೈತಿ ಅಂದ್ರ ಬಾಳೆಹಣ್ಣಿನಂಗೆ ಇರ್ತೈತಿ ಅಂತ. ಭಕ್ತಿ ಹೆಂಗಿರ್ತೈತಿ ಅಂದ್ರೆ ಬೆಲ್ಲದ ಕುಳ್ಳಿ ಅಂತಿರ್ಬೇಕು ಅಂತ ಹೇಳಿ. ಭಕ್ತಿ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಮಾವಿನ ಹಣ್ಣಿನಂಗಿರ್ತೈತಿ ಅಂತ ಹೇಳಿ. ಯಾಕಂದ್ರೆ ಇವರೇ ತಿನ್ಬೇಕಂತ ಇತಿಮಿತಿಗಳಿಲ್ಲ. ಬಾಳೆಹಣ್ಣು ಸಣ್ಣ ಹುಡುಗರು ತಿನ್ಬಹುದು, ಮಧ್ಯಮರು ಉಣ್ಬಹುದು, ಮುದುಕರು ತಿನ್ಬಹುದು. ಯಾರು ಹಲ್ಲೆಲ್ಲ ಬಿದ್ದು ಹೋಗ್ಯಾವಲ್ಲ, ನನಗಿದು ಕತ್ತರಿಸೋದಿಲ್ಲಪ್ಪ, ಇದನ್ನ ನುರ್ಸಾಕ್ ಆಗುದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನಮ್ದು ವಯಸ್ಸಾಗೈತಿ, ನುರ್ಸಾಕ್ ಬರುವುದಿಲ್ಲ, ಕೂತಲ್ಲೇ ಮಾಡೋದು. ಹರಿಯದವ್ರಿಗೆ ಅಂತ ಅದೇನು ಪ್ರಶ್ನೆನೇ ಇಲ್ಲ. ಹುಡುಗರಿಗೆ ಸಣ್ಣ ಹುಡುಗರದವ್ರಿಗೆ ಅವ್ರೆ ಬಾಳೆಹಣ್ಣು ತಿನ್ನಕ್ ಒಲ್ಲೆತ್ತಾವ, ಮಾವಿನ ಹಣ್ಣು ಕೊಡ್ರಿ ಒಲ್ಲೆತ್ತಾವ, ಬೆಲ್ಲ ಕೊಡ್ರಿ, ಬೆಲ್ಲ ಚೀಪುದೈತದು, ನೀ ಬಾಯಾಗ ಹಾಕೋ ತಾನ ಕರ್ಗಾಕ್ ಶುರು ಮಾಡ್ತೈತೆ. ಹಂಗ ಭಕ್ತಿ ನಾವು ಹಿಡ್ದೀವಿ ಅಂತಂದ್ರೆ ತಾನ ಹಾಕೊಂತ ಹೋಗ್ತೈತೆ. ಅಂತ ಶಂಕರಾಚಾರ್ಯ ಏನ್ ಹೇಳಿದ್ರು ಅಂದ್ರ, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ. ಮೋಕ್ಷವನ್ನ ಪಡೆಯಲಿಕ್ಕೆ ಎಷ್ಟು ಸಾಧನಗಳದಾವಲ್ಲ, ಅವುಗಳಲ್ಲಿ ಅತ್ಯಂತ ಸುಲಭ ಮೋಕ್ಷ ಕಾರಣ ಸಾಮಗ್ರ್ಯಾಂ. ಆಚಾರ್ಯ ಶಂಕರರು ಹೇಳ್ತಾರ, ಮೋಕ್ಷವನ್ನ ಸಂಪಾದನೆ ಮಾಡಲಿಕ್ಕೆ ಏನೇನು ಸಲಕರಣೆಗಳದಾವು, ಸಾಧನಗಳದಾವು, ಅದ್ರೊಳಗ ಭಕ್ತಿರೇವ ಗರಿಯಸಿ. ಭಕ್ತಿನೇ ಬಹಳ ದೊಡ್ಡದು ಅಂತ ಹೇಳಿ. ಯಾಕೆಂದ್ರ ಅದು ಯಾಕೆ ಸುಲಭ ಅನ್ನೋದನ್ನು ಗುರುಗಳು ತಮ್ಗೆಲ್ಲ ಹೇಳ್ಯಾರ. ಬಹಳ ಸುಲಭ. ಪ್ರೀತಿಸ್ಲಾಕ ಏನ್ ಗಂಟು ಹೊಕ್ಕೈತಿ ಅಂತ ಆಗಲೇ ಹೇಳಿದ್ರಲ್ಲ. ಅದಕ್ಕೇನು ರೊಕ್ಕ ಹತ್ತಾವ, ರೂಪಾಯಿ ಹತ್ತಾವ, ಏನ್ ಹತ್ತಾವ ಪ್ರೀತಿಸ್ಲಿಕ್ಕೆ. ಆದ್ರೆ ಇಷ್ಟೇ, ಆ ಪ್ರೀತಿಯ ಹಿಂದ ವ್ಯಾಪಾರಿ ಮನೋಭಾವ ಇರಬಾರ್ದು. ವ್ಯಾಪಾರಿ ಮನೋಭಾವ ಅಂದ್ರ ನಾ ಇಷ್ಟು ಕೊಡ್ತೀನಿ ನನಗಿಷ್ಟು ಕೊಡುವಂತ. ನಾ ಒಂದು ತೆಂಗಿನಕಾಯಿ ಹೊಡಿತೀನಿ, ನಮ್ದು ಇದ್ದಿಟ್ಟು ಕೆಲಸ ಮಾಡು ಅಂತೀವೋ ಇಲ್ಲೋ. ನಾ ಇಟ್ಟು ಎಣ್ಣೆ ಹಾಕ್ತೀನಿ, 1 ಕಿಲೋ ಹಣಮಪ್ಪ, ಅಮ್ಮಗಳು ಅಲ್ದವ್ರ ಬಣ್ಣಿಗೆ ಬೆಂಕಿ ಹಚ್ಚಿಬಿಡು.
ಕೊಡ್ಕೊಳ್ಳೋ ವ್ಯವಹಾರ ಆಗ್ತದೆ. ಲಂಕಾನ ಸುಟ್ಟಿ ಅಂತ ಇವ್ರು ನಮ್ಮ ಶತ್ರುಗಳದಾರ, ಇವ್ರನ್ನ ಬಣ್ಮೆ ಸುಡಕ್ಕಾಗೋದಿಲ್ಲ, ಮಾಡಲ್ಲ ಅಟ್ ಕೆಲಸ. ಏನು ಮಾಡಿಸ್ಬೇಕು ಅನ್ನೋದು ಸಹಿತ ಗೊತ್ತಿಲ್ಲ, ಮಾಡಿಸ್ತಾರೆ ಜನ, ಬೇಡ್ಕೋತಾರೆ. ತಮಗೆ ಬೇಡ್ಕೊಳ್ಳೋಕ್ಕಿಂತ ಮಂದಿಗೆ ಬೇಡ್ಕೊಳ್ಳೋರೇ ಭಾಳ ಮಂದಿ. ತಮಗೇನು ಬೇಕು ಕೇಳಂಗಿಲ್ಲ, ಮಂದಿ ಕೊಡಿಸೋ ಮಂದಿನೇ ಭಾಳ ಆಗ್ಯಾರ. ಆದ್ರೆ ಈ ಭಕ್ತಿ ಏನೈತಲ್ಲ, ಇಲ್ಲಿ ಪ್ರೇಮ ಬಿಟ್ರಿ ಏನಿಲ್ಲ. ಹೆಂಗಿರ್ತೈತಿ ಪ್ರೇಮ ಅಂದ್ರ, ನಾ ಸಾಲಿಗಿದ್ದಾಗ ಒಂದು ಕಥೆ ಓದ್ತಿದ್ದೆ. ಅದು ಓ ಹೆನ್ರಿ ಅಂತ ಅಮೇರಿಕಾದ ಒಬ್ಬ ಕವಿ ಚಿಕ್ಕ ಕತೆ, ಲಘು ಕಥೆಗಳನ್ನು ಬರೀತಿದ್ದ. ಅದ್ರೊಳಗ ಇಬ್ಬರು ಗಂಡ ಹೆಂಡತಿ, ಜಿಮ್ ಮತ್ತು ಡೇಲಾ ಅಂತ ಅವ್ರ ಹೆಸರಂತ. ಕೆಟ್ಟ ಬಡತನ ಮನ್ಯಾಗ. ಬಡವರಿಗೆ ಬಂಧು ಅಂದವ್ರು ಭಾಳ ಕಡಿಮೆ ಇರ್ತಾರೆ. ಒಂದ್ ಜರ ಸಾವುಕಾರ ಆದ್ರೆ ಅಂದ್ರೆ ಇಲ್ಲದ ಬೀಗತನ ಹಚ್ಕೊಂಡು ಬರ್ತಾರೆ. ನಾವು ನಿಮಗ ಮಾವನು 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 ಮೊಮ್ಮಕ್ಕಳಾಗಿ ಬರ್ತಾರೆ. ಅತ್ತಿ ಮನೆ ಕತ್ತೆಗಳಾಗಿ ಯಾಕೆ ಒಲ್ಲಕ ಬರ್ತಾವ. ಆದ್ರೆ ಬಡವರಾದ್ರಂದ್ರ ಹಿಂದಕ್ಕೆ ಸರಿಯಾಗಿ, ಯಾಕಂದ್ರೆ ಕಾಳು ತೀರ್ದು ಅಂದ್ರೆ ಕೋಳಿ ಹೆಂಗ್ ಹಿಂದಕ್ಕೆ ಸರಿತಾವು, ಹಂಗೆಲ್ಲ ಬೀಗರು ಬಿದ್ದರು ಸರಿ ಅವ್ರೆ ನಮಗೆ ಭಾಳ ದೂರದವ್ರು, ಸಣ್ಣದವ್ರು ಸಹಿತ ಹಿಂಗಂತಾರ. ಬಡವರಾಗಿದ್ರು ಯಾರು ಇದ್ದಿದ್ದಿಲ್ಲ. ಒಂದ್ ದಿವ್ಸ ದೊಡ್ಡ ಹಬ್ಬ ಬಂದಿತ್ತು ಅವ್ರ ಮನ್ಯಾಗ. ಆ ಹಬ್ಬದಾಗ ನಾವ್ ಹೆಂಗ್ ನಾಗರಮಾಸ್ಯಾಗ ಒಬ್ಬರಿಗೊಬ್ಬರು ಕೊಬ್ಬರಿ ಕುಬ್ಸ ಕೊಡ್ತೀವಲ್ಲ, ಹಂಗ ಅವರೊಳಗೂ ಸಹಿತ ಬೀಗರು ಬಿದ್ದರಿಗೆ, ಅಣ್ತಂಬರಿಗೆ, ಪರಿಚಯದವ್ರಿಗೆ ಏನಾರ ಕೊಡ್ಕೊಳ್ಳುವಂತ ಪದ್ಧತಿ ಇತ್ತು. ಇವ್ರಂದ್ರು ನಾವು ಬಡವರು, ನಮ್ಗೆ ಯಾರು ಏನು ಕೊಡುದಿಲ್ಲ, ಮತ್ತು ನಾವ್ರ ಏನು ಕೊಡ್ಬೇಕು, ಮಂದಿದು ಹಾಗೆ ಹೋಗೋದಕ್ಕ ನಾವು ಇಬ್ಬರಿಗಾರ ಕನಿಷ್ಠ ಒಬ್ಬರಿಗೊಬ್ರು ಏನಾರ ಕೊಡ್ಕೊಳ್ಳೋನು ಅಂತ ಅಂದ್ರಂತ. ಏನ್ ಕೊಡುದು? ಹೆಂಡ್ತಿ ವಿಚಾರ ಮಾಡಿದ್ಲು, ಏನ್ ಕೊಡ್ಬೇಕು ನನ್ನ ಗಂಡಗ, ಕೊಡ್ಬೇಕಂದ್ರೆ ರೊಕ್ಕನ ಇಲ್ಲಲ್ಲ ಅಂತ ವಿಚಾರ ಮಾಡಿದ್ಲಂತ. ಕನ್ನಡಿ ಮುಂದೆ ನಿಂತ್ಲಂತ. ಆಕೆಗೊಂದು ವಿಚಾರ ಬಂತಂತ, ಯಾವಾಗ ಯಾರಿಗೆ ಸಮಸ್ಯೆಗಳು ಬಗೆಹರಿಯಂಗಿಲ್ಲಲ್ಲ ಅವಾಗ ಕನ್ನಡಿ ಮುಂದೆ ನಿಂದಿರ್ಬೇಕು ಅಂತ ಒಂದು ಕನ್ನಡಿ ಶಾಸ್ತ್ರ ಐತಿ. ಕನ್ನಡಿ ಮುಂದೆ ನಿಂತರ ತಲೆಯಾಗ ತಾನೋ ವಿಚಾರ ಬರ್ತಾವಂತ, ಸಮಸ್ಯೆ ಬಗೆಹರಿತೈತಂತ. ನಮ್ಮ ಕಾಶಿಯ ದೊಡ್ಡ ವಿದ್ವಾಂಸರಾದಂಥ ಒಬ್ಬ ಪಂಡಿತರು ಗಂಗೆಯನ್ನ ಮೇಲೆ ಕರ್ಕೊಂಡು ಬಂದವರು ವಿದ್ವಾಂಸರು, ಅವ್ರು ಹೇಳಿದ್ರು, ಕನ್ನಡಿ ಮುಂದೆ ನಿಂತ್ಲಂತ. ನಿಂತ ಕೂಡ್ಲೆ ನನಗಿಷ್ಟುದ್ದು ಕೂದ್ಲದಾವು, ಇವನ್ನ ಮಾರ್ಕೊಂಡು ಬಂದ್ರಾತು ಅಂತ. ನನ್ನ ಹತ್ರ ರೊಕ್ಕ ಇಲ್ಲಲ್ಲ, ಉದ್ದನ ಕೂದ್ಲದಾವ್ ನನ್ನ ಹತ್ರ, ಹೋಗಿ ಇವನ್ನ ಮಾರ್ಕೊಂಡು ಬಂದ್ರಾತು. ಅದ್ರಾಗಿಂದ ಏನ್ರ ಒಂದು ವಸ್ತು ತಂದು ಗಂಡನಿಗೆ ಕೊಡ್ಬೇಕು ಕಾಣಿಕೆ ಅಂತ ಆಕಿನ ಮನಸ್ಸಿನಾಗ ಬಂತಂತ. ದಡ ದಡ ಮನ್ಯಾಗ ಆ ಕಡೆ ಈ ಕಡೆ ಚಾರ್ಚೂರು ಗಂಡ ಸಂಸಾರ ನಡ್ಸಕ್ ಕೊಟ್ಟಿದ್ರ ಉಳಿದಿದ್ದು 4 ದುಡ್ಡು ಅವನ್ ತಗೊಂಡ್ಲು. ಬಜಾರ್ದಾಗ ಹೋದಕ್ಕಿನ ಪೂರ ಕ್ಷೌರ ಮಾಡಿಸ್ಕೊಂಡು ಗಾಂಧಿ ಕಟಿಂಗ್ ಪೂರ ತೆಗಿಸಿದ್ಲು, ಮಾರಾಟ ಮಾಡಿದ್ಲು. ಗಂಡಗೊಂದು ಸಾಮಾನು ತಗೊಂಡು ಬಂದ್ಲು. ಅವ ಗಂಡ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದ. ಇವತ್ತು ನನ್ನ ಹೆಂಡತಿಗೆ ಆಕೆಗೆ ಆಶ್ಚರ್ಯ ಅನ್ನಿಸ್ಬೇಕು, ಅದ್ಭುತ ಅನ್ನಿಸ್ಬೇಕು, ಇಂಥದ್ದೊಂದು ವಸ್ತು ಕೊಡ್ಬೇಕಂತ ಅವನು ವಿಚಾರ ಮಾಡಿ ಅವನು ಹೆಂಡತಿಗೆ ಒಂದು ವಸ್ತು ತಗೊಂಡು ಬಂದ ನಂತರ ಇಬ್ರು ಇದ್ರಿಗೆ ಬಂದ್ರು. ಮನಿಗೆ ಬಂದವ, ಬಂದ ಕೂಡ್ಲೆ ಡೇಲಾ ನಿನ್ ಸಲುವಾಗಿ ಏನ್ ತಂದಿನ್ ನೋಡು ಅಂತ ಅನ್ನಂತ ಬಾಗಿಲ್ದಾಗ ನಿಂತ್ಕೊಂಡು. ಅಕ್ಕಿ ಬಾಗಿಲ್ದೊಳಗ ನಿಂತ್ಕೊಂಡು ನಾನು ನಿಮ್ ಸಲುವಾಗಿ ಏನ್ ತಂದಿನ್ ನೋಡ್ರಿ ಅಂತ ಅಕ್ಕಿನೂ ಒಳಗೆ ಹೋದಾಕಿನ ಕಪ್ಪಾಡ್ದಾಗಿನ ಸಾಮಾನು ತಗೊಂಡು ಹಿಂಗ್ ಬಂದ್ಲಂತ. ಇವನು ಅಕ್ಕಿನ ಸಲುವಾಗಿ ತಂದಂತ ಸಾಮಾನು ಹಿಂಗ್ ತಗೊಂಡು ಬಂದಂತ. ಇಬ್ಬರನ್ನು ಒಬ್ಬರೊಬ್ಬರು ನೋಡಿ ನಿರಾಶ ಆಗಿಬಿಟ್ರಂತ. ಯಾಕಂದ್ರ ಈಕಿ ಗಂಡನ ಸಲುವಾಗಿ ಗಂಡನ ಕೈ ಗಡಿಯಾರ ಇತ್ತಲ್ಲ, ಅದಕ್ಕ ಬಂಗಾರದ ಪಟ್ಟಿ ತಗೊಂಡು ಬಂದಿದ್ಲಕ್ಕಿ. ಗಡಿಯಾರದ ಪಟ್ಟಿ ಪ್ಲಾಸ್ಟಿಕ್ ಇತ್ತ, ಅದನ್ನ ತೆಗೆದು ಬಂಗಾರದ ಬೆಲ್ಟ್ ಗಂಡ ಕೊಡುನಂತ. ಈಕಿ ತಂದ ಬಂಗಾರ ಪಟ್ಟಿ ಹಿಡ್ಕೊಂಡು ಹಿಂಗ್ ಬಂದ್ಲು. ಅವ ನನ್ನ ಹೆಂಡತಿಗೆ ತಲೆಗೆ ಹೇರ್ಪಿನ್ ತರ್ಬೇಕಂತ ತಿಳ್ಕೊಂಡು ಅವ ಹೇರ್ಪಿನ್ ತಗೊಂಡು ಬಂದಿದ್ದಂತ ಬಂಗಾರ. ಎದರ್ಲೆ ತಂದಿದ್ದಂತ ಗಡಿಯಾರ ಮಾರಿ ಹೇರ್ಪಿನ್ ತಗೊಂಡು ಬಂದಿದ್ದಂತ. ಇದಕ್ಕಂತಾರ್ಯಪ್ಪ ಪ್ರೀತಿ ಅಂತ.
ನಾ ಯಾಕೆ ಹೇಳಿದ್ರಿ ಮಾತು ಗೊತ್ತಾತ ನಿಮ್ಗೆ? ಹಿಂಗಿದ್ರೆ ಭಕ್ತಿ ಆಕೈತೆ, ಅದು ಇರ್ಲಿಕ್ಕಂದ್ರೆ ಆಗುದಿಲ್ಲ. ಹಿಂಗಿದ್ರೆ ಭಕ್ತಿ ಆಕೈತಿ, ಇರ್ಲಿಕ್ಕಂದ್ರೆ. ಸ್ವಾರ್ಥ ಇತ್ತು, ವ್ಯಾಪಾರ ಇತ್ತು ಅಂತ ಇತ್ತೀಚೆಗೆ ಏನಾಕೈತಿ, ಗಂಡ ಮನ್ಯಾಗ ಭಾಳ ಗುಡ್ಕೊಂಡು ಮಾತಾಡಕತ್ತೀನಿ, ನಾನು ಹೆಂಡತಿಗೆ ಸಂಶಯ ಬರಕ್ಕೆ ಶುರು ಆಕತಿ. ಎಲ್ಲಿ ಈ ಒತ್ತಿಡ ಕೇಳ್ತಾನೇನಂತ ಆಕಿಗೆ ಸಂಶಯ ಬರಕ್ಕೆ ಶುರು ಆಕತಿ. ಎಲ್ಲಾರ ಏನಾರ ಮಟಕ ಆಡಿ ಸಾಲ ಮಾಡಿತನ, ಇನ್ನು ಮಂಗಳಸೂತ್ರನಾಗ ಇಟ್ಟು ಬರ್ತಾನಂತ ಆಕಿಗೆ ಸಂಶಯ ಬರ್ತದೆ. ಭಾಳ ಮೆತ್ತಗೆ ಮಾತಾಡಕತ್ತಿದ್ದ, ದಿನ ಉರ್ಕೋತಾನ ಬರಾವ, ಒಂದ್ ಜರಾನ ಮೆತ್ತಗೆ ಮಾತಾಡೋಣ ಸಂಶಯ ಬರ್ತೈತೆ, ಆನಂದ ಆಗೋದಿಲ್ಲ. ಮತ್ತ ಎಂದೂ ಇಲ್ದ ಹೇಳ್ತಿ ಬರೇ ಟಿಸಕ್ ಪಿಸಕ್ ಟಿಸಕ್ ಪಿಸಕ್ ಮಾಡಕ್ಕೆ 2-3 ದಿವಸ ಭಾಳ ಮೆತ್ತಗ ಮಾತಾಡಿ ಹೋಳಿಗೆ ಹುಗ್ಗಿ ಶಾವ್ಗಿ ಮಾಡಿ ಹಾಕಿದ್ಲಂದ್ರೆ ಗಂಡಗ ಕೈ ಅನ್ಸಾಕ್ ಶುರು ಆಕೈತಿ. ಯಪ್ಪ ಮಗ್ಗಲು ಓಣ್ಯವ್ರು ಏನಾರ ತಂದಾರೋ ಏನೋ ಯಾರಿಗ್ ಗೊತ್ತು, ಅಂತದ ನನಗೂ ಬೇಕು ಅಂತಾಳೋ ಏನೋ ಅಂತ ಅದಕ್ಕೆ ಒಟ್ಟ ತುತ್ತ ಇಳಂಗಲ್ ಗಂಟಲ್ದಾಗ. ಪ್ರೀತಿ ಮಾಡ್ತಾಳ ರಗಡ್, ಖರೆ ಆ ಪ್ರೀತಿ ಅದು ವಚನ ಆಗೋಲ್ಲ. ನಾವು ಹಿಂದೆ ಏನು ಬರ್ತೈತಿ ಯಾರಿಗ್ ಗೊತ್ತಂತ. ಈಗ ನಾವ ನೋಡ್ರೆ ರಾಜನೀತಿ ಒಳಗೆ ದಿನ ಹೋಗಿ ಯಾರ ಬಾಗಿಲ್ದಾಗ ನಿಂದಿರ್ತೀವಲ್ಲ, ನಮ್ಮ ಕಡೆ ಹೊಳಸೈತಿ ನೋಡಂಗಿಲ್ಲ. ಯಾಕಂದ್ರೆ ಗದ್ಲು ಭಾಳ ಇರ್ತೈತಿ, ನಿಂತು ಹೊಳೆ ಬರ್ತೀವಿ. ಅಂತ ದೊಡ್ಡ ನೇತಾರರು ಬಂದು ಹೆಗಲ್ ಮ್ಯಾಗ ಕೈ ಹಾಕಿ ಯಾಕೆ ಹೆಂಗದೆ ತಿಳ್ಕೊಬೇಕು, ಇಲೆಕ್ಷನ್ ಬರಕತ್ತಾವ ಸಣ್ಣದಾಗ ಹೇಳ್ತೀನಿ. ಇಷ್ಟು ಪ್ರೀತಿ ಮಾಡಕತ್ತಾರಂದ್ರೆ ನಮ್ಮಂತವ್ರು ಹೆಗಲ ಮ್ಯಾಗ ಕೈ ಹಾಕ್ಯಾರಂದ್ರೆ ಬಂದೈತಿ, ಸನೆ ಬಂದೈತಿ. ಹಿಂಗ ಸಂಶಯ ಬರ್ತಾವ. ಈಗ ಇನ್ನ ಕರೆದ್ರು ಬರ್ಲಾರ್ದ ಮನುಷ್ಯ ಮನೆ ಸುತ್ತಮುತ್ತ ಗಿರ್ಕಿ ಹೊಡ್ಯಾಕತ್ತಾನಂದ್ರೆ ಇವ ಏನ ಪತ್ರ ಒಯ್ಯಾಕ ಬಂದಾನ, ಇವ ಅವ್ರಿಗೆ ಸಂಶಯ ಬರ್ತೈತೆ ಇಲ್ಲಂತೀರ. ಇದಕ್ಕೇನು ಪ್ರೀತಿ ಅನ್ನೋದನ್ನ ಇದಕ್ಕ ಇಲ್ಲ. ಈ ಪ್ರೀತಿಯೊಳಗ ಒಂದು ಸ್ವಾರ್ಥ ಐತಿ. ಈ ಪ್ರೀತಿ ಭಕ್ತಿ ಆಗಕ್ ಸಾಧ್ಯ ಇಲ್ಲ. ಈ ಪ್ರೀತಿ ಭಕ್ತಿ ಆಗ್ಲಕ್ ಸಾಧ್ಯ ಇಲ್ಲ. ನಾವು ನಿರಪೇಕ್ಷರಾಗಿ ಪ್ರೀತಿಸ್ಬೇಕಂತ ಏನು ಇಟ್ಕೋಬಾರ್ದು. ಅಲ್ಲಿ ಕೊಡ್ಕೊಳ್ಳೋ ವ್ಯವಹಾರದ ಬುದ್ಧಿನೇ ಇರಬಾರ್ದು. ನೀವು ಕೇಳಿರಲ್ಲ ಹನುಮಪ್ಪನ ಕತೆ. ಒಬ್ಬಕ್ಕೆ ಅವ್ವ ಎಮ್ಮೆ ಕಳೆದಿತ್ತ, ಹನುಮಪ್ಪ ಹೋಗಿ ಅಂದ್ಲಂತ, ಹನುಮಪ್ಪ ನಾನು ಎಮ್ಮೆ ತಂದು ಮನೆಗೆ ಮುಡಿಸಿದೆ ಅಂದ್ರೆ 6 ಕಾಲಿನ ಪ್ರಾಣಿ ಕೊಡ್ತೇನೆ ನಿನಗ ಅಂದ್ಲಂತ. ಹನುಮಪ್ಪಗೆ ಅನಿಸ್ತು 4 ಕಾಲಿನ ನೋಡಿ ನಿಲ್ಲಿತನ 6 ಕಾಲಿಂದ ಏನು ತರ್ತಾಳ ಅಂತೇಳಿ ಹುಡುಕ್ಯಾಡ್ಕೊಂಡು ಬಂದು ತಂದು ಹಚ್ಚಿದ್ನಂತ ಮನೆ ಮುಂದೆ ಬಾಗಿಲಿಗೆ. ಭಾಳ ಸಂತೋಷ ಆಯ್ತು. ದಡ 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 ಹನುಮಪ್ಪನ ಗುಡಿಗೆ ಹಾದಕ್ಕಿನ ತಲೆಯಾಗಿನ ತೆಗೆದು ಒಂದು ಏನ ಇದು ತಗೋಯಪ್ಪ 6 ಕಾಲಿನ ತಂದಿನ ನೋಡು ಅಂದಕ್ಕಿನ ಹಿಂಗೇನು ಮಾಡಿದ್ಲು. ಅವತ್ತ ಹನುಮಪ್ಪ ಹಿಂಗೇನಾಗ್ಯಾನ, ಅವ ಮಾರಿನ ಸೀದಾ ಮಾಡೋಲ್ಲಾಗ್ಯಾನ. ಯಾಕಂದ್ರೆ ದೇವರಿಗೆ ಸಹಿತ ಹಿಂಗೆ ಮೋಸ ಮಾಡೋದು. ಅವ ಪಾಪ ರಾತ್ರಿ ಎಲ್ಲ ಹುಡುಕಾಡ್ಕೊಂಡು ಬಂದು ಎಮ್ಮೆ ಬಾಗಿಲಿಗೆ ಹಚ್ಚಾನ, ದೇವರಿಗೆ ಸಿಗ್ತದೆ. ಇದಂತ ಪ್ರೀತಿ. ಹರಕಿ ಹೊರಗರ ಹೊರತೀರಿ ಚಲೋ ಚಲೋ ಹರಕಿ ಮುಡ್ಸೋ ಪದ್ಧತಿ ಇದು. ಇನ್ನು ಕೆಲವು ಮಂದಿ ಹರಕೆ 12 ವರ್ಷ ಹೇಳ್ರಿ ನಡೀತೈತ, ಇವನ್ ಕೆಲಸ ಬಗೆಹರ್ದೈತೆ. ಹರಕೆ 12 ವರ್ಷ ನಡೀತೈತೆ ಹೇಳ್ರಿ. ಅಂಗಟ್ಟಿಗೆ ಇವ ದಾಟಿ ಹೋಗಿರ್ತಾನ. ಅವು ಮುಂದೆ ಮತ್ತೆ ಮಕ್ಕಳು ಮರಿ ಮಕ್ಳು ಇರ್ತಾವು. ನಮ್ಮತ್ತು ಹಿಂಗೆ ಅಂದಿದ್ರಿ ಅಂತಿರ್ತಾವು. ಅನ್ನೋಣ ಮತ್ತೆ ಯಾರೋ ಒಬ್ರು ಇವ್ರು ಹೇಳ್ತಾರೆ ಜ್ಯೋತಿಷ್ಗಳು, ನಿಮ್ಮಪ್ಪ ಹರಕೆ ಹೊತ್ಕೊಂಡಿದ್ದ ಬಿಟ್ಟು ಹೋಗ್ಯಾನ, ಅದ ಕಾಡಕತ್ತೈತಿ ಹೋಗ್ರಿ. ಕಾಡಿದ್ರ ಹೋಗಾವ ದೇವ್ರಿಗೆ ಇರ್ಲಿಕ್ಕಂದ್ರೆ ನಾವು ನೀನು ಮಾರಿನೇ ನೋಡುದಿಲ್ಲ ಸಣ್ಣ. ಅದಕ್ಕೆ ಕವಿ ಒಂದು ಮಾತು ಹೇಳ್ತಾನೆ, ದುಃಖ ಮೇ ಸುಮಿರನ್ ಸಬ್ ಕರೆ ಸುಖ ಮೇ ಕರೆ ನ ಕೋಯ್, ಜೋ ಸುಖ ಮೇ ಸುಮಿರನ್ ಕರೆ ದುಃಖ ಖಾಯೇ ಕೋ ಹೋಯ್. ದುಃಖ ಮೇ ಸುಮಿರನ್ ಸಬ್ ಕರೆ, ದುಃಖ ಆಯ್ತು ಅಂತಂದ್ರೆ ಎಲ್ಲರೂ ದೇವರನ್ನ ಸ್ಮರಿಸ್ತಾರಂತ. ಅದೇನ್ ಬಹಳ ದೊಡ್ಡ ಮಾತಲ್ಲ. ಜೋ ಸುಖ ಮೇ ಸುಮಿರನ್ ಕರೆ ದುಃಖ ಕಾಯೇ ಕೋ ಹೋಯ್. ಯಾರು ಸುಖವಾಗಿದ್ದಾಗ ಸಹಿತ ದೇವರನ್ನ ಸ್ಮರಿಸ್ತಾರಲ್ಲ ಅವ್ರಿಗೆ ದುಃಖ ಯಾಕೆ ಆಕೈತಪ್ಪ? ಎಂದೂ ಆಗುದಿಲ್ಲ. ನಮ್ಮ ಜೀವನದೊಳಗೆ ಏನೇ ಬರಲಿ, ಆ
ಅದಕ್ಕೆ ದುಃಖದಾಗ ದೇವ್ರ ನೆನಪಾಕೈತೆ ಅಂತ ತಿಳ್ಕೊಂಡು ಕುಂತಿ ಅಂತಿದ್ಲಂತ. ಕೃಷ್ಣ ನಾನು ಕೊಡೋದಾದ್ರೆ ದುಃಖನ ಕೊಡಪ್ಪ, ಕೊಟ್ಟನಂದ್ರೆ ನಿನ್ನ ನೆನಪಾಕೈತೆ ಅಂತಿದ್ಲಂತ. ದುಃಖನ ಕೊಡು ನನಗೆ ಸದಾಕಾಲ, ದುಃಖದಾಗ ನಿನ್ನ ಸ್ಮರಣೆ ಆಕೈತಿ, ನಿನ್ನ ಸ್ಮರಣೆ ಮಾಡಿದ ಕೂಡಲೇ ನನಗೆ ಸಂತೋಷ ಆಕೈತಿ. ಅದಕ್ಕೆ ನನಗೇನು ಭಾಳ ಸುಖ ಬೇಡ, ನಿನ್ನ ನೆನಪಾಗಂಗೆ ಇಟ್ಟು ಬಿಡು ಸಾಕಂತಿದ್ಲ. ಅಲ್ರಿ, ಯಾವ ದೇವ್ರು ನಮಗೆ ಉಣ್ಣಾಕ ತಿನ್ನಾಕ ಕೊಟ್ಟಾನ, ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಮಣ್ಣು ಕೊಟ್ಟಾನ, ಎಲ್ಲ ಕೊಟ್ಟಾನ. ಅವನ್ನಿಷ್ಟು ನೆನಪು ಮಾಡ್ಕೊಂಡ್ರೆ ಏನು ಕೆಟ್ಟ ಆಕೈತಾನ? ಯಾವ ದೇವರು ಇಷ್ಟೆಲ್ಲ ಬಂಧು ಬಾಂಧವರನ್ನು ಕೊಟ್ಟ, ಪಶು ಪಕ್ಷಿಗಳನ್ನು ಕೊಟ್ಟ, ನಮ್ಮ ಸಲುವಾಗಿ ಹಣ್ಣು ಹಂಪಲುಗಳನ್ನು ಕೊಟ್ಟ. ಆ ದೇವ್ರನ್ನ ಒಂದು ಕ್ಷಣ ಸ್ಮರಣೆ ಮಾಡಿದ್ರೆ ಏನು ಕೆಡುವುದೈತೆ ನಮಗೆ ಹೇಳಿ? ಉಪ್ಪು ಉಂಡವ್ರು ನಮ್ಮ ಉಪ್ಪಿನ ತನ ನೆನೆಬೇಕು ಅಂತ ಗಾದೆ ಮಾತು ನಮ್ಮಲ್ಲಿ. ಹಿಂದಕ್ಕೆ ದರೋಡೆಕೋರರು ದರೋಡೆ ಹಾಕಕ್ಕೆ ಬರ್ತಿದ್ರಂತ ಊರಾಗ, 100-200 ವರ್ಷದ ಹಿಂದಿನ ಮಾತು. ಅವ್ರು ನಮ್ಮ ಮನೆಗೆ ಬರಬಾರ್ದು ತಿಳ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಏನು ಮಾಡ್ತಿದ್ರಂತ ಹುಡುಕ್ಯಾಡ್ಕೊಂತ ಹೋಗ್ತಿದ್ರಂತ ಕಾಡ್ನ್ಯಾಗ. ಹೋಗಿ ಆ ದರೋಡೆಕೋರರ ಟೋಳಿ ಪ್ರಮುಖನ ಹಿಡ್ಕೊಂಡು ಅವ್ರನ್ನ ಊಟ ಕರಿತಿದ್ರಂತ. ಹಬ್ಬ ಹುಣ್ಣಿಗೆ ಮನೆಗೆ ನಿಮ್ದು ಎಲ್ಲ ಟೋಳಿ ಮಂದಿ ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ಬೇಕಂತ. ಹಾಲ, ಮೊಸರ, ಹುಗ್ಗಿ, ತುಪ್ಪ ಅವ್ರಿಗೆ ಯಥೇಚ್ಛ ಊಟ ಮಾಡಿಸ್ತಿದ್ರಂತ. ಮಾಡಿಸಿಂದ ಮುಂದೆ ಅವ್ರು ಅಲ್ಲಿ ಹೋಗಿ ಲಿಸ್ಟ್ ಮಾಡ್ತಿದ್ರು, ನಾಳೆಗೆ ಎಲ್ಲಿ ಹೋಗೋದು, ನಾಡ್ದೆಲ್ಲಿ ಹೋಗೋದು. ಆ ಲಿಸ್ಟ್ನ್ಯಾಗ ಇವ್ರ ಮನೆ ಬತ್ತಂದ್ರೆ ಅಂತಿದ್ರಂತ, ಆ ಮನ್ಯಾಗ ಉಂಡು ಬಂದಿವಿ, ಅಲ್ಲಿ ಎಂದೂ ತೊಡಗು ಮಾಡಂಗಿಲ್ಲ ಅಂತ. ತುಡುಗರಿಗೆ ಸಹಿತ ಇಂಥ ಬುದ್ಧಿ ಇತ್ರಪ್ಪ, ಇತ್ತಂತಿರೋ ಇಲ್ಲಂತಿರೋ. ಈಗ ಅಲ್ಲೇ ತಿಂದ ಗಂಗಾಳದಾಗ ಇದೆ ಅಂತ ಭಕ್ತಿ, ಇದೆ ಅಂತ ಪ್ರೇಮ ರೀ, ಅಲ್ಲೇ ಮಾಡೇ ಬರ್ತಾನ. ಇದೆ ಅಂತ ಭಕ್ತಿ ಇಲ್ಲ. ಪ್ರೀತಿಸೋದು, ಯಾವುದೇ ಉದ್ದೇಶ ಇಟ್ಕೊಳ್ಳಾರ ಪರಸ್ಪರನ್ನು ಪ್ರೀತಿಸಕ್ಕೆ ಅಂತ ಹೋಗೈತಿ. ಪ್ರೀತಿಸ್ಕೊ, ಯಾರು ಬಂದ್ಕೊಳ್ಳಿ, ಯಾರ ಪೈಕಿ ನೀವು, ಇದೊಂದು ದೊಡ್ಡ ಸಮಸ್ಯೆ ಅಲ್ಪ. ಯಾರ ಪೈಕಿ ಕೇಳಿ ಅವ್ರು ನಮ್ಮ ಪೈಕಿ ಇದ್ರಂದ್ರೆ ಪ್ರೀತಿ ಮಾಡೋದು. ಊರಾಗ ತಲಾಟಿ ಬಂದ್ರೆ ಸಹಿತ ಬಿಡುದಿಲ್ರಿ, ಯಾರ ಪೈಕಿ ಅವ ಊರಾಗ ಕೇಳ್ತಿರ್ತೈತಿ ಯಾರ ಪೈಕಿ ಗೊತ್ತಿಲ್ಲ. ಮತ್ತೆ ಅವನ ಅಡ್ಡೆಸರು ಕೇಳೋದು ಅದ್ರ ಮ್ಯಾಗ ಗೊತ್ತಾಗ್ತದೆ, ಅಡ್ಡೆಸರ್ ಮ್ಯಾಗ ಹಿಡಿಯವ್ರಿ ನಾವು. ಯಾರು ಬೇಕಾದವ್ರು ಬರ್ರಿ, ಒಟ್ಟ ಪೈಕಿ ಈ ಪೈಕಿ ಏನೈತಲ್ಲ ಇಡೀ ನಮ್ಮ ಸಮಾಜನ ದೇಶನ ಹಾಳು ಮಾಡೈತಿ. ಪೈಕಿ ಈ ಪೈಕಿಯಾಗಿಂದ ಹೊರಗೆ ಬರಕ ತಯಾರಿಲ್ಲ ನಾವು. ನಮ್ಮನ್ನ ಅತಿ ಸಣ್ಣವರನ್ನ, ಅತಿ ನೀಚರನ್ನಾಗಿ ಯಾರಾದರೂ ಮಾಡಿದ್ರು ಈ ಪೈಕಿನೇ ಮಾಡಿದ್ರು. ಈ ಪೈಕಿಯಾಗಿಂದ ಎಲ್ಲಿ ತನ ನಾವು ಹೊರಗೆ ಬರಂಗಿಲ್ಲ, ಅಲ್ಲಿ ತನ ನಮ್ಮ ಮನಸ್ಸು ದೊಡ್ಡದಾಗುದು. ನಮ್ಮ ಮನಸ್ಸು ನಿಜವಾದ ಪ್ರೀತಿಯನ್ನ ಮಾಡಕ ಸಾಧ್ಯ. ಹುಡುಕ್ಯಾಡಿ ಮಾಡೋದನ್ನ ಅವ್ರ ಪೈಕಿ ಇವ್ರ ಪೈಕಿ ಅಂತ, ಅದಂಗೆ ಭಕ್ತಿ ಆಗ್ತೈತಿ. ಪೈಕಿ ಬಿಡ್ಬೇಕಾಗ್ತೈತಿ. ಯಾರ್ಯಾಕಿರಲ್ರಿ ನಮ್ಮವ್ರು. ಅಯಂ ನಿಜ ಪರೋವೇತಿ, ಇವ್ರು ನಮ್ಮವರು, ಅವ್ರು ಬೇರೆ. ಇದು ಲಘುತನ, ಸಣ್ಣ ಬುದ್ಧಿ. ವಿಶ್ವವೇ ಎನ್ನ ಮನೆ ಅಂತ ಯಾವಾಗ ಅನಿಸ್ತೈತಲ್ಲ, ಅವಾಗ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ. ಹಿಂಗ ಅನಿಸ್ತಂದ್ರೆ ಅದು ನಿಜವಾದ ಭಕ್ತಿ. ಎಲ್ಲರೂ ನಮ್ಮವ್ರು ಅಂತ ಅನಿಸ್ತು. ಹಂಗ ಬಾಳ್ಕೊಂಡು ಬಂದಾರ ನಮ್ಮ ಜನ. ಅಹಿಲ್ಯಾದೇವಿ ಅಂತ ಪುಣ್ಯಶ್ಲೋಕ ಅಹಿಲ್ಯಾದೇವಿ ಹೋಳ್ಕರ್ ಅಂತ ಒಬ್ಬ ಹೆಣ್ಮಗಳಾಗಿದ್ದು ಮಹಾರಾಷ್ಟ್ರದಾಗ. ಹುಟ್ಟಿದ್ದು ಆಕಿ ಇಲ್ಲಿ ಸೊಲ್ಲಾಪುರದ ಹತ್ರ, ಚೌಂಡಿ ಅಂತ ಐತೆ, ಅಹಮದ್ನಗರದ ಹತ್ರ. ಆಕಿ ರಾಜ್ಯ ಆಳಿದ್ದು ಇಂದೋರ್ಕ, ಮಧ್ಯಪ್ರದೇಶದೊಳಗೆ. ಮಹೇಶ್ವರ ಅಂತ ಐತಿ, ನರ್ಮದಾ ನದಿ ತೀರದೊಳಗೆ. ಮಾಯ ನರ್ಮದೆ ಗಾತಿ, ಆ ನರ್ಮದಾ ದೇವಿನ ಹಾಡ ಹಾಡ್ತಾ, ನನ್ನ ದೇವಿ ಅಹಿಲ್ಯ ಹೆಂಗಿದ್ಲು ಅಂತ. ಸಣ್ಣ ರಾಜ್ಯದ ರಾಣಿ, ಸಂಸ್ಥಾನದ ರಾಣಿ. ಎಂಥ ಭಕ್ತಿ ಅಂತೀರಿ. ದಿನಕ್ಕೆ ಆಕಿನ ಕಣ್ಣೆದುರಿಗೆ ಎಷ್ಟೋ ಜನರಿಗೆ
ಊಟ ಮಾಡಿಸ್ತಿದ್ಲು, ಪೂಜಾ ಮಾಡಿಸ್ತಿದ್ಲು, ಪ್ರತಿ ದಿವಸ ಲಕ್ಷ ಲಿಂಗಾರ್ಚನೆಯನ್ನು ಮಾಡ್ತಿದ್ಲು. ಹೆಂಗ್ ಮಾಡ್ತಿದ್ಲು? 1,00,000 ಮಣ್ಣಿನ ಲಿಂಗ ತಯಾರು ಮಾಡೋದು, ಮಾಡಿ ಅವಕ್ಕೆಲ್ಲ ಪೂಜಾ ಮಾಡಿ ನೈವೇದ್ಯ ಅರ್ಪಣೆ ಮಾಡಿಂದನೇ ಊಟಕ್ಕೆ ಹೋಗೋದು. ಪಡಿಯಚ್ಚ ಮಾಡ್ಯಾರ. ಇನ್ನ ಅದಾವಲ್ಲ, ನೀವು ಮಹೇಶ್ವರಕ್ಕೆ ಹೋದ್ರೆ ಅಂದ್ರೆ ನೋಡಕ್ ಸಿಗ್ತಾವ. ನಾನು ನೋಡಕ್ ಹೋಗಿದ್ದೆ. ಇದು ಹೆಂಗ್ ಸಾಧ್ಯ ಇತ್ತು 1,00,000 ಲಿಂಗ ಮಾಡಕ್ಕಂತ? ಒಂದು ಪಡಿಯಚ್ಚಿನಾಗ 1600 1800 ಲಿಂಗ 5 ನಿಮಿಷನಾಗ ತಯಾರಾಗ್ತಾವ. ಮಾಡಕ್ ಹಚ್ತಿದ್ರು. 1,00,000 ಲಿಂಗಗಳು ಆದ ಕೂಡಲೇ ಅವಕ್ಕೆಲ್ಲ ಅರ್ಚನೆ ಮಾಡಿ ಅವನು ವಿಸರ್ಜನೆ ಮಾಡ್ತಿದ್ಲು. ಮರುದಿವ್ಸ ಮತ್ತೆ ಹೊಸವು ಮಾಡು ನರ್ಮದೆ. ಕಾಶಿಯಿಂದ ರಾಮೇಶ್ವರಕ್ಕೆ ಪ್ರತಿ ದಿವಸ ಗಂಗಾ ಜಲ ಹೋಗ್ಬೇಕು. ಅದ್ರ ವ್ಯವಸ್ಥೆ ಮಾಡಿದಂತ ಈ ದೇಶದ ಏಕೈಕ ರಾಣಿ ಅವಳು. ಆದ್ರೆ ಅವಳ ಜೀವನದೊಳಗ ಅವಳು ಅನುಭವಿಸಿದಂತ ಕಷ್ಟ ಏನು ಸಣ್ಣವಲ್ಲ. ಅವ್ರ ಮನೆಯೊಳಗ 7 ಮಂದಿ ಆಕಿನ ಕಣ್ಣೆದರಿಗೆ ಪ್ರಾಣ ಬಿಟ್ಟು. ತಾಯಿ ಸತ್ಲು, ಅತ್ತೆ ಹೋದ್ಲು, ಮಾವ ಹೋದ. ಮಲ್ಲಾರರಾವ್ ಹೋಳ್ಕರ್, ನೀವು ಪಾನಿಪತ್ ಯುದ್ಧದ ಇತಿಹಾಸ ಓದಿದ್ರಿ ಅಂತಂದ್ರೆ ಮಲ್ಲಾರರಾವ್ ಹೋಳ್ಕರ್ ಏನನ್ನೋದು ಗೊತ್ತಾಕೈತೆ. ಅವ ಈಕಿನ ಮಾವ ಅಂದ್ರೆ ಯಶವಂತರಾವ್ ಅಂತಂದು, ಯಶವಂತರಾವ್ ಗಂಡ, ಅವನು ಸತ್ತ, ಗಂಡನು ಸತ್ತ ರಣಭೂಮಿಯೊಳಗೆ. ಮಕ್ಕಳು ಸತ್ರು. 7 ಮಂದಿ ಮನೆಯೊಳಗಿನ ಹಿರಿಯರು ಹೋದ್ರು. ಎಲ್ಲ ಸಹಿಸ್ಕೊಂಡು ಹೆಣ್ಮಕ್ಳು ಸೈನ್ಯ ಕಟ್ಟಿದ್ಲ. ಆ ಕಾಲದಾಗ ಹೆಣ್ಮಕ್ಳು ಸೈನ್ಯ ಕಟ್ಟಿದ್ಲು. ಈಕೇನು ಹೆಣ್ಮಗಳು ಮಾಡ್ತಾಳಂತ ತಿಳ್ಕೊಂಡು ಅಕ್ಕಪಕ್ಕದವ್ರು ಆಕ್ರಮಣ ಮಾಡಕ್ ಬಂದ್ರೆ ಹೆಣ್ಮಕ್ಳ ಸೈನ್ಯದಿಂದ ಎದುರಿಸಿದ್ಲು. ಆಮ್ಯಾಗ ದೇಶದಾಗ ಮೊಘಲರು ಕೆಡವಿದಂತ ಎಷ್ಟು ದೇವಾಲಯಗಳಿದ್ದು ಉತ್ತರ ಭಾರತದಾಗ ಅವನ್ನೆಲ್ಲ ಹೊಳ್ಳಿ ಕಟ್ಟಿಸಿದ್ರು. ಒಬ್ಬ ಹೆಣ್ಮಗಳು ಒಂದೇ ನಾಗನಾಥ್ ಹಿಡ್ಕೊಂಡು ಕಾಶಿ ವಿಶ್ವೇಶ್ವರನ ದೇವಸ್ಥಾನವನ್ನ ದಿಲ್ಲಿ ಬಾದಶಾ ಕೆಡವಿಸಿದ್ದ. ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಈ ಸದ್ಯ ಏನೈತೆ ಸಾಣದು, ಆ ದೇವಸ್ಥಾನ ಈಗ ಎಲ್ಲಿ ವಿಶ್ವನಾಥನ ಪೂಜೆ ಆಗತ್ತೆ ಅದನ್ನು ಕಟ್ಟಿದಕ್ಕೆ ಅಹಿಲ್ಯವಾಯು ಹೋಳ್ತಾರೆ ಪುಣ್ಯಶ್ವರ. ಎಂಥ ಭಕ್ತರು ಯಾಕಿಂದ ದಿನಾಲು ದೇವರಿಗೆ ನೈವೇದ್ಯ ಪೂಜಾ ಮಾಡಿ ನೈವೇದ್ಯ ಅರ್ಪಣೆ ಮಾಡ್ಲಾರ್ದಕ್ಕೆ ಬಾಯಾಗ ನೀರು ಹಾಕೋತಿದ್ವಿ. ಅಷ್ಟೇ ಅಲ್ಲ, ಆಕಿನ ಧೈರ್ಯ ಹೆಂಗಿತ್ತು ಅಂದ್ರೆ ಎಷ್ಟು ಗುಡಿ ಕಟ್ಸಿದ್ಲಲ್ಲ ಆ ಕಾಲದಾಗ, ಒಂದು ಗುಡಿ ಅವನು ಹೊಳಿ ಕೆಡುವ ಸಾಹಸ ಮಾಡಲಿಲ್ಲ. ಅಷ್ಟು ಆಕಿನ ಶಕ್ತಿ ತಾಕತ್ತು ಅಂದಾಗ ಇವತ್ತಿನ ಎಷ್ಟು ಮಂದಿ ಹೊಕ್ಕಿರ್ಪಾಳೆ ಅದು ತೆಲುಗರ್ದಾಳ ನಮ್ದಲ್ಲ ಅಂತ ಅಂದಿವೆ ಇಲ್ಲ. ಅಲ್ಲಿ ನಾವು ಕಾಶಿ ಹೋದಿವಿ ಅಂದ್ರೆ ಇದು ಈ ಕಡೆ UP ಮಂದಿ ಹಿಂದಿ ಮಂದಿ ದೇವರಂತ ಯಾವಾಗ ಅಂದಿವೆ ಇಲ್ಲ. ಯಾವಾಗ ಪಂಡ್ರಪುರ್ಗೆ ಹೋದವ್ರು ಇವ ಪಾಂಡ್ರಂಗ ಮರಾಠಿ ಮಂದಿದಾಳ ನಮ್ದಲ್ಲ ಅಂತ ಯಾರು ಅಂದಿವೆ ಇಲ್ಲ. ದೇವರಿಗೆ ವಾದಿವೆ ಅಂತಂದ್ರೆ ದೇವರು ಎಲ್ಲ ಜಾತಿ ಪಂಥ ಭೇದಗಳನ್ನು ತೆಗೆದು ಹಾಕಿಬಿಡ್ತಾನೆ. ಅವ ಈ ದೇಶ ಒಕ್ಕಟ್ಟ ಇಲ್ಲಿವರೆಗೂ ದೇಶ ಒಗ್ಗಟ್ಟಾಗಿದ್ದದ್ದು ಈ ದೇವರಿಂದ ಮತ್ತು ಈ ದೇವರನ್ನ ಪ್ರೀತಿಸುವಂತ ಭಕ್ತರಿಂದಾಗಿ. ಈ ಭಕ್ತಿನ ಈ ದೇಶ ಉಳಿಸಿದ್ದು ಮತ್ತೇನೂ ಅಲ್ಲ. 108 ವೈಷ್ಣವ ಕ್ಷೇತ್ರಗಳು ನಮ್ಮ ದೇಶದಾಗ, 108 ವಿಷ್ಣು ಕ್ಷೇತ್ರಗಳು. ಯಾವುದೇ ಭೇದ ಭಾವ ಇಲ್ಲದೆ ಇಡೀ ದೇಶ ಅಲ್ಲಿದೆ. ಜಾತಿ ಭೇದ ಇಲ್ಲ, ಭಾಷೆ ಭೇದ ಇಲ್ಲ, ವೇಷಗಳ ಭೇದ ಇಲ್ಲ, ಜನಾಂಗೀಯ ಭೇದಗಳಿಲ್ಲ, ಏನೂ ಇಲ್ಲ. ಇವೆಲ್ಲವನ್ನ ತೆಗೆದು ಹಾಕಬೇಕಾಗಿದ್ದರೆ ದೇವರು ಮಾಡಿದ. ಬಸವಣ್ಣವ್ರು ಹೇಳಿದಂಗ ಆ ದೇವರು ಒಬ್ಬನ, ಆದ್ರೆ ನಾಮ ಹಲವು. ನಾವು ಒಬ್ಬರು ವೀರೇಶ್ವರ ಅಂದ್ರೆ ಒಬ್ಬರು ನಾವು ಬೀರೇಶ್ವರ ಅಂದೀವಿ. ಒಬ್ಬ ಈರಣ್ಣ ಅಂತಂದ, ಮತ್ತೊಬ್ಬ ಬೀರಣ್ಣ ಅಂತ. ಆದ್ರೆ ಇರೋ ದೇವರು ಒಬ್ಬನ. ಅವನು ಪ್ರೀತಿಸುವ ಭಕ್ತರು ಇಲ್ಲಿ ಹೋದವನ ಅಲ್ಲಿ ಹೋಗ್ತಾನ, ಅಲ್ಲಿ ಹೋದವನ ಇಲ್ಲಿರ್ತಾನ. ದುರ್ಗಾ ಪರಮೇಶ್ವರಿ ಗುಡಿಗೆ ಹೋದವನು ಅವನ, ಕಾಳಿಕಾದೇವಿ ಗುಡಿಗೆ ಹೋದವನು ಅವನ, ಲಕ್ಷ್ಮೀ ದೇವಿ ಗುಡಿಗೆ ಹೋದವನು ಅವನ. ಅವ್ರ ದೇವರು ಬೇರೆ, ಹೆಸರು ಬೇರೆ ಬೇರೆ ಇರ್ತಿರ್ಬೇಕು, ಆದ್ರೆ ಆ ದೇವರ ಆತ್ಮ ಒಂದೇ. ಅದನ್ನು ಗುರುಗಳು ತಮಗ 15 ದಿವಸ ಹೇಳ್ಯಾರ. ನಾವು ಎಷ್ಟು ದಿವಸ ಗುರುಗಳ ಮಾತು ಕೇಳಿವಿ ಅಂತಂದ್ರೆ ನಮ್ಮ ಮನಸ್ಸಿನೊಳಗಿರುವಂಥ
ಬಡವ ಶ್ರೀಮಂತ, ಆ ಜಾತಿಯವರು ಈ ಜಾತಿಯವರು, ದೊಡ್ಡವರು ಸಣ್ಣವರು, ಗಂಡಸರು ಹೆಂಗಸರು, ಎಡಗೈಯ ಬಲಗೈಯ, ಇವು ಏನು ನಮ್ಮೊಳಗೆ ನಾವು ಮಾಡಿಕೊಂಡು ಭೇದಗಳು ಅಳಿಲಿಲ್ಲ ಅಂದ್ರೆ ನಮ್ಮ ಭಕ್ತಿ ಪೂರ ಆಗೋದಿಲ್ಲ ಅಂತ. ನಮ್ಮ ಭಕ್ತಿ ಪೂರ ಆಗೋದು. ಕಲ್ತವರು ಕಲಿಯದವರು ಎಲ್ಲರಿಗೆ ಹವನ ಬೇಕು. ಈಗ ದವಾಖಾನಿಗೆ ಹೋಗ್ರಿ, ಆಕ್ಸಿಡೆಂಟ್ ಆಗೈತಪ್ಪ, ದವಾಖಾನಿಗೆ ಹೋದ್ರಿ, ಹೋದ ಕೂಡಲೇ ಡಾಕ್ಟ್ರು ಅಂತಾರ, ಯಾರ ಪೈಕಿ ನೀವು ಅಂತಾರನ ಅಂದಾರ ಇಲ್ಲ, ಡಾಕ್ಟ್ರ್ ಅಂತಾರ ಇವ್ 2 ಬಾಟ್ಲಿ ರಕ್ತ ಬೇಕು. ನಾವು ಗಾಣಿಗಾರ ಪೈಕಿ ರೀ 4 ಬಾಟ್ಲಿ ಗಾಣಿಗಾರ ರಕ್ತ ತಗೊಂಡು ಬರ್ರಿ ಅಂತ ಯಾರು ಅಂದಾರ? ನಾವು ಪಂಚಮ ಸಾಲ್ಯಾರ ಪೈಕಿ ರೀ ನಮ್ಗೆ 2 ಬಾಟ್ಲಿ ಪಂಚಮ ಸಾಲ್ಯಾರ ರಕ್ತ ಕೊಡ್ರಿ ಅಂತ ಎಲ್ಲಾರ ಅಂದಾರ? ಇಲ್ರಿ ನಾವು ಕುರುಬರ್ ಪೈಕಿ ಮತ್ ನಮ್ಗೆ 2 ಬಾಟ್ಲಿ ಕುರುಬರ್ ರಕ್ತ ಕೊಡ್ರಿ ಅಂತ ಯಾರು ಅಂದಿವೆ? ಅದ ಸಾಧ್ಯನೇ ಇಲ್ರಿ. ರಕ್ತ ಎಲ್ಲರಿಗೂ ಒಂದೇ ಐತಲ್ಲ, ರಕ್ತ ಎಲ್ಲರ ಮೈಯಾಗ ಹರಿ ರಕ್ತ ಒಂದೇ ಐತಿ. ಬೋಂತಾದೇವಿ ಇದನ್ನ ಹೇಳ್ತಾಳೆ, ಗಾಡಿ ಹೊರಗಿರುವುದು ಒಳಗಿರುವುದು ಒಂದೇ ಐತಿ. ದೀಪ ಅಡಿಗೆ ಮನ್ಯಾಗ ಹಚ್ಚಿದ್ದು ಅದ ಐತಿ, ದೇವ್ರ ಮನ್ಯಾಗ ಹಚ್ಚಿದ್ದು ಅದ ಐತಿ. ಬೆಳಕ ಕೊಡ್ತೈತೆ ಅದು, ಮತ್ತೇನು ಕೊಡಂಗಿಲ್ಲ. ಹಂಗೆ ಎಲ್ಲರ ಮನಸ್ಸಿನಾಗ ಇದ್ದದ್ದು ಅದ ಐತಿ, ಎಲ್ಲರ ಹೃದಯದೊಳಗಿದ್ದ ದೇವರು ಅದ ಐತಿ. ಯಾವುದೇ ದೇವಸ್ಥಾನದೊಳಗೆ ಹೋದ್ರೂ ಸಹಿತ ಅಲ್ಲಿ ನಾವು ಏನ್ ಬೇಕು ಆ ದೇವರನ್ನ ನೋಡ್ತೀವಿ. ದೇವರನ್ನ ಗುಡಿಯೊಳಗಿನ ದೇವರನ್ನ ಪ್ರೀತಿಸ್ತಾ ಜಗತ್ತಿನ ಜನರನ್ನ ಪ್ರೀತಿಸಕ್ ಕಲ್ತೀವಿ ಅಂತಂದ್ರ ನಮ್ಮಂತ ದೊಡ್ಡ ಭಕ್ತರು ಯಾರು? ಮತ್ತ ಅದು ಅನಿಮಿತ್ತವಾಗಿ ಪ್ರೀತಿಸ್ಬೇಕು. ಭಕ್ತಿ ಅಂದ್ರೆ ಗುರುಗಳು ಹೇಳಿರ್ಬೇಕಲ್ಲ, ಯಾವುದೇ ಕಾರಣ ಇಲ್ಲ, ಅನಿಮಿತ್ತವಾಗಿ ನಾವು ಪ್ರೀತಿಸ್ತೇವೆ. ಏನು ಕೆಲಸ ಇದ್ರ ಅಷ್ಟ, ಕೆಲಸ ಇರ್ಲಿಲ್ಲ ನಾವು ಸುಮಾರು ಸುಳಿ ಮಗ ಬೈದ್ ಮ್ಯಾಗ ಏನು ಮಂದಿ ಹೇಳುದು ನಿಮಗ? 4 ಮಂದಿ ಕಟ್ಟಿ ಮ್ಯಾಗ ಕೂತಿರ್ತಾವು, ಇಡೀ ಊರ ತೊಳಿತಿರ್ತಾರ. ಆಟ್ರಾಗ 2 ಕರ್ಯಾಕ್ ಬರ್ತಾರ ಮನ್ಯಾಗ, 2 ಎದ್ದು ಹೋಗ್ತಾರ. ಆ ಕೂತವ್ರು 2 ಇವ್ರ ಏನ್ ಚಲೋ ಸುಳ್ಳು ಅಂತ ಅವ್ರಿಗೆ ಅವ್ರು ಹೋಗೋರು ಅವ್ರು ಕಟ್ಟಿ ಮ್ಯಾಗ ಕೂತಾರ. ಮುಂಡೆ ಮಕ್ಕಳು ಬೆಂಕಿ ಹಚ್ಚಬೇಕು ಗಂಡು ಮಕ್ಕಳಿಗೆ. ಹೌದು, ಎಂತ ಒಗ್ಗಟ್ಟಿದ್ದು, ಎಂತ ಇಟ್ಟೊಂದನ್ನ ಕಟ್ಟಿ ಮ್ಯಾಗ ಕೂತ್ಕೊಂಡು ಎಲ್ಲರೂ ಕೂಡ ಊರಿಗೆ ಬೈದಾರ. ಈಗ ಇಬ್ಬರ ಒಂದಿರ್ಬೇಕಲ್ಲ, ಅದು ಇದು. ಇದೆಂತ ಭಕ್ತಿ, ಇದೆಂತ ಪ್ರೀತಿ ರೀ, ಇದೆಂತ ಭಕ್ತಿ, ಇದೆಂತ ಪ್ರೀತಿ. ಅಪ್ಪುಗಳು ನಮ್ಮ ಶಿವೇಶ್ವರ ಅಪ್ಪುಗಳು ನಿಮ್ಗ 20 ದಿವಸ ನಮ್ದೇನಿರ್ತೈತಿ, ಒಂದ್ ಜರ ಅವ್ರ 10 ಪೈಕಿ ನಾವು 15 ಪೈಕಿ ತಿಳಿಸ್ತೀವಿ. 100 सोनार का 1 लोहार का 16 ರೇಟು ಕಂಬಾರ್ದು ಒಂದ. ಯಾಕಂದ್ರೆ ಅವ್ರು ಯಾವಾಗ್ಲೂ ಹಿಂಗ್ ಮಾಡಿದ್ರು ಒಳ್ಳೇದಾಗ್ತಿರಪ್ಪ, ಹಿಂಗ್ ಮಾಡಿದ್ರೆ ಚಲೋ ಆಕತಿ. ಮಕ್ಕಳ ಬರ್ತಾವ ಅಧ್ಯಯನ ಹಿಂಗ್ ಮಾಡಬೇಕು ನೀವು, ಇದು ನಮ್ದ. ಅವ್ರಂದ್ರು ನೋಡ್ರಪ್ಪ ಚಲೋ ಆಗ್ತದ ಹಿಂಗ್ ಮಾಡ್ರಿ. ಯಾಕಂದ್ರ ಅವ್ರಿಗಾದ ಸಂಸ್ಕಾರ ಬೇರೆ, ನಮಗಾದ ಸಂಸ್ಕಾರ ಬೇರೆ. ನಾವು ನಿಮ್ಮ ಪೈಕಿ ಇದೀವಿ. ನಿಮಗೇನು ಭಾಷೆ ತಿಳಿತದಲ್ಲ ಅದೇ ಭಾಷೆದಾಗ ಗೊತ್ತೀವಿ ನಾವು ಹುಡುಗರು, ತಿಳಿತಿಲ್ಲ. ಮತ್ತ ನಾವ್ ಎಷ್ಟು ಬುದ್ಧಿದ್ರು ಬುದ್ಧಾರತ್ ಅನ್ಸಂಗಿಲ್ಲ ನಿಮ್ಗೆ. ಅವ್ರು ಬಹಳ ಸೂಕ್ಷ್ಮವಾಗಿ ಹೇಳೋರಪ್ಪ, ಯಾಕಂದ್ರೆ ಕಲ್ತವ್ರು ಎಮ್.ಟೆಕ್ ಅದಾರ ಅವ್ರು. ಆಮ್ಯಾಗ ಅವ್ರು ಅದೇ ವಾತಾವರಣದಾಗ ಬೆಳೆದಾರ. ನೋಡಪ್ಪ ಹಿಂಗ್ ಮಾಡಿದ್ರೆ ಚಲೋ ಆಗ್ತದ, ಹಂಗ್ ಮಾಡಿದ್ರೆ ಚಲೋ ಆಗ್ತದ. ನಾವು ಹತ್ತೀವ್ರಿ, ನಾವು ಇವ್ರ ಹಗ್ಗ ತಿನ್ನವ್ರಿಗೆ ಶಾವಿಗೆ ಹಾಕಿದ್ರಿ ಅನ್ನಕ್ಕೆ ನಾವು ಪಡಕನ ನುಂಗು ಮಂದಿ ಇವ್ರಿಗೆ ಹಪ್ಪಳ ಹಾಕಿ ಏನಾಗುದೈತಿ ನಾವು ಅಂತೀವಿ. ಆದ್ರೆ ಇಬ್ಬರೊಳಗೂ ಪ್ರೀತಿ, ಅವರೊಳಗೂ ಪ್ರೀತಿನೇ ಐತೆ. ಅವರು ಪ್ರೀತಿಯಿಂದಾನೆ ಹೇಳ್ತಾರೆ, ನಮ್ದು ಪ್ರೀತಿನೇ, ನಿಮ್ದು ಪ್ರೀತಿನೇ. ಮತ್ತೆ ಇಷ್ಟೆಲ್ಲ ಕೇಳ್ತೀರಂದ್ರೆ ನೀವೇನು ಕಡಿಮೆ. ಮತ್ತೆ ಇಲ್ಲಿಂದ ಎದ್ದು ಹೊರಗೆ ಹೋದ ಕೂಡಲೇ ನಿಮ್ಮ ದಂಧ ಒಂದರೆ ಬಿಟ್ಟಿರಲ್ಲ.
ಎಷ್ಟು ದಿವಸ ಕೇಳಿ ಒಬ್ಬರು ಸುಧಾರಣೆ ಆದ್ರೆ ಮತ್ತೆ ಹೊರ ಕೂಡಲೇ ಶುರುನ ಹಂಗಾಗ್ಬಾರ್ದು. ಅದು ನೋಡ್ರಿ, ಗುರುಗಳು ಬೀಜ ಬಿತ್ತ್ಯಾರ. ಇನ್ನು ಹೊಲ ಚಲೋ ಇದ್ದು ಅಂದ್ರೆ ಇಷ್ಟು ನಾಟಕ ಹೇಳ್ತಾವ. ಇನ್ನು ಕಲ್ಲು ಮ್ಯಾಗ ಬಿದ್ದಿದ್ದು ಅಂದ್ರೆ ಅವ್ರು ಬೀಜನೂ ಹೊರತು ಕಲ್ಲು ಮತ್ತು ಇವು ಯಾವ ಕಲ್ಲು ಅದಾವು, ಯಾವ ಪಡಿ ಐತಿ, ಯಾವ ಹೊಲ ಅದಾವು, ಕರಿ ಹೊಲ ಯಾವ, ಗರಸ್ ಹೊಲ ಯಾವ, ಹಾಳು ಮಣ್ಣು ಯಾವ, ನಮ್ಗೇನು ಗೊತ್ತಾಗೋದು? ಅವೆಲ್ಲ ನಿಮ್ಗ ಗೊತ್ತರ. ಇನ್ನು ಗುರುಗಳಿಗೆ ಗೊತ್ತು, ಉಳಿದದ್ದೆಲ್ಲ ಎಷ್ಟೈತೆ. ಬಹಳ ಸಂತೋಷ ಬೆಳಗ್ಗೆ ನಿಮ್ಮನ್ನು ನೋಡಿ. ಈ ಮನುಷ್ಯ ಅವ್ರ ಕಳಕಳಿ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಕಳಕಳಿ. ನಮ್ಮ ಶಿವಯೋಗೀಶ್ವರ ಶ್ರೀಗಳು ಕಳಕಳಿ. ಏನು ಮಾಡೋದ್ರಿ? ಏನಾರ ಮಾಡ್ಬೇಕಲ್ಲ. ತಾಲೂಕಿಗೆ ಹೋಗಿ ಈ ಯುವಕರನ್ನ ಸಂಘಟನೆ ಮಾಡಿ ಅವರಿಗೆ ಅಧ್ಯಾತ್ಮ ಶಾಸ್ತ್ರ, ಸಾಧನಾ ಶಾಸ್ತ್ರ ಎಲ್ಲನೂ ತಿಳಿಸ್ಕೊಡ್ಲಕತ್ತ. ಇಡೀ ಊರಿಗೆ ಹೋಗ್ಬೇಕು, ಇಡೀ ಊರುಗಳ ಪರಿವರ್ತನೆ ಆಗ್ಬೇಕು. ಅಪ್ಪಗಳಿಗೆ ಹಂಗೆ ಅಭಿಪ್ರಾಯ ಇತ್ತು ಅಂತ ಅವ್ರಿಗೆ ಅನಿಸಿ ಹೋಗಿ ಮಾಡ್ಲಕ್ಕ. ಯಾರು ಮಾಡ್ತಾರೆ ಇವತ್ತಿನ ದಿವಸ? ತಂದೆ ತಾಯಿ ಬಂದವರ ನಮ್ಗೆ ಹೇಳ್ತಾರೆ, ನೀವು ಮಾತಾಡ್ಕೊಳ್ಳೋದು ನೋಡ್ರಿ, ನೀವರ ಹೇಳ್ರಲ್ಲ ಒಂದ್ ಜನ. ನಮಗೂ ಬೆದರಿಸಿ ಹೇಳ್ತಾರೆ. ಮಾಡ್ತಾರೆ ಗುರುಗಳ, ನೀವರ ಹೇಳ್ರಿ, ಮುಂದೆ ಮಗ ನಮ್ಮ ಮಾತಾ ಕೇಳಂಗಿಲ್ಲ, ಇವ್ರದ ಒಂದೈತಿ, ಒಂದೈತಿ. ಮತ್ತೆ ಎಲ್ಲಿ ಹೊರಗೆ ಹೋಗಿ ಅವನವನು ಹೊರಗೆ ಸಂದು ಹೋಗುದು ಬರೀ ಮೊಬೈಲ್ದಾಗ ಕುಂತಿರ್ತೈತಿ. ಮತ್ತೆ ಅದೊಂದು ಹೇಳಿ ಎಂಟನೇತೆ ಕದನ್ರಿ. ಈಗ ಆಯ್ತು, ಮನ್ಯಾಗ ಯಾರ್ಯಾರು ಅದಿರಿ? ಇವ್ರವ್ವ ನಾನ್ರಿ, ನಮ್ಮ ಅಪ್ಪ ನಮ್ಮವ್ವ ಇರೋರ 5 ಮಂದಿ ಮನ್ಯಾಗ. ಒಬ್ಬರನ್ನು ಮಾತು ಕೇಳುದಿಲ್ಲ ಇವ ಮಗ ಅಂತ ಅಂದ. ಏನ್ ಮಾಡ್ತಾನ? ಕಟ್ಟು ಸಿಟ್ಟೈತ್ರಿ, ಇಟ್ಟೈತಿ ಇವ್ರದ ಮೆಣಸಿಕಾಯಿಗಿಂತ ಭಾಳ ಖಾರ ಐತ್ರಿ, ಅಷ್ಟು ಸಿಟ್ಟೈತ್ರಿ. ಅದನ್ನೊಂದ್ ಜರ ಸಿಟ್ಟರ ಕಡಿಮೆ ಮಾಡ್ರಿ ನೀವು ಅಂತಂದ. ಹೌದಪ್ಪ, ಹೆಚ್ಚು ಮಾಡಿದವ್ರು ಯಾರು? ಇವನ್ ತಲೆಯಾಗ ಸಿಟ್ಟಿನ ಬೀಜ ಬಿತ್ತಿದವ್ರು ಯಾರು ಅಂತ ನಾ ಕೇಳಿ. ನೀವು ಮನ್ಯಾಗ 5 ಮಂದಿ ಇರೋದಿಲ್ಲೋ, ಅವ್ ಹೊರಗೂ ಹೋಗಂಗಿಲ್ಲ. ಶಾಲ್ಯಾಗ ಮಾಸ್ತರ್ ಅಂತೂ ಸಿಟ್ಟು ಕಲಿಸೋದಿಲ್ಲ, ಗ್ಯಾರಂಟಿ. ಮಾಸ್ತರ್ ಕಲಿಸೋದು ಪಾಠ ಕಲಿಸ್ತಾರೆ, ಸಿಟ್ಟಂತರೂ ಕಲಿಸಂಗಿಲ್ಲ. ಮತ್ತಿದು ಯಾರ್ದು ಕಲ್ತಾನಪ್ಪ ಅಂತ ನಾ ಕೇಳಿದೆ. ಹೇಳ್ತಿದ್ಲದ ಇವ್ರದ ತಗೋರಿ, ನಮಗೆ ಈಗ ತಲೆಯಾಗ ಬರ್ತದ, ಇವ್ರದ ಕಲ್ತಾನ. ಈ ಮಾತಿಗೆ ಹರಿ ಹಾಯ್ತಾನ, ಇವ ಎಲ್ಲರ ಮೇಮ್ಯಾಗ ಬರ್ತಾನ. ಅದನ್ನ ನೋಡಿ ಹುಡುಗ ಕಲ್ತಾನ. ನಾಂದ ಹುಡುಗನ್ ಸುಧಾರಿಸುವ ಅವಶ್ಯಕತೆ ಒಟ್ಟ ಇಲ್ಲ. ಹುಡುಗನ್ ಒಟ್ಟ ಸುಧಾರಿಸುವ ಅವಶ್ಯಕತೆ ಇಲ್ಲ. ಯಾಕ? ಹುಡುಗನ್ ಬೀಜ ಎಲ್ಲಿಂದ ಬಿದ್ದಾವಲ್ಲ ಅಲ್ಲೇ ಸುಧಾರಿಸ್ಬೇಕಾಗಿತ್ತು. ನಾವು ಹೇಳಿದ್ರೆ ನೀ ಅಷ್ಟು ಸುಧಾರಿಸ್ಪ, 15 ದಿನದಾಗ ಹುಡುಗ ತಾನ ಸುಧಾರಿಸ್ತೈತಿ ನೋಡು. ಹುಡುಗ ಒಟ್ಟ ಎಲ್ಲಿ ಕೈ ಹಚ್ಚಕ್ ಹೋಗ್ಬೇಡ ಅಂತ ಹೇಳಿ. ನಮ್ಮ ಮಕ್ಕಳನ್ನ ಸುಧಾರಿಸ್ಬೇಕಾಗಿತ್ತಂದ್ರೆ ನಾವು ಸುಧಾರಿಸ್ಬೇಕು. ಮನ್ಯಾಗ ನಮ್ಮ ಹತ್ರ ಬರ್ತಾರೆ, ನಮಸ್ಕಾರ ಮಾಡಿ ಗುರುಗಳಿಗೆ ಅಂತ ಮಾಸ್ತ ನಾವು ಒಟ್ಟ ಮಾಡಂಗಿಲ್ಲ ಅಂತ. ಹಿಂಗದ ನೋಡ್ರಿ ಗುರುಗಳಿಗೆ, ನಾವನ ನಮಸ್ಕಾರ ಮಾಡಂದ್ರು ಮಾಡಂಗಿಲ್ಲವ ಗುರುಗಳಿಗೆ. ನಾವು ದಿನ ಎಷ್ಟು ತಲೆ ಹೊಡ್ಕೋತೀವಿ, ಒಟ್ಟ ಮಾತು ಕೇಳೋದು ನೋಡ್ರಿ. ಹೇಳ್ರಿ ಒಂದ್ ಜರ ಏನ್ರ. ನಾ ಅಂದ್ಯ, ನಿಮ್ಮಪ್ಪ ನಿಮ್ಮವ್ವ ನೀ ಎಷ್ಟು ಸರಿ ಮಾಡಿದೆಪ್ಪ ನಮಸ್ಕಾರ? ಮನ್ಯಾಗ ನಿಮ್ಮ ಅಪ್ಪಗ ನಿಮ್ಮವ್ಗ ಎಷ್ಟು ಸರಿ ನಾವು ಲಗ್ನದಾಗ ಮಾಡಿದ್ದಾರೆ. ಅದ್ರ ಮ್ಯಾಗ ಏನು ಜಮಾಶಿಲ್ ಬಿಡ್ರಿ, ಯಾವಾಗಂತ ಪ್ರಸಂಗ ಬಂದಿಲ್ಲ. ಲಗ್ನದಾಗ ಮಾಡಿದ್ನಂತ ಒಮ್ಮೆ. ಈಗ ಅವ ಗೊತ್ತಾನ ಎಲ್ಲರಿಗೂ ನಮಸ್ಕಾರ ಮಾಡ ಮಗನ. ಅವ ತನ್ನ ಮಗನ ನೀನ ಯಾರಿಗೆ ಮಾಡಿಲ್ಲ ಅಂತ ನಾ ಯಾಕೆ ಮಾಡಲಿ? ನಮ್ಮಪ್ಪ ಏನ್ ಮಾಡ್ಯಾನ ಅದನ್ನ ಮಾಡವನ. ರಕ್ತ ನಮ್ಮ ಅಪ್ಪಂದ ಹೇಳ್ಬೇಕು ನನ್ನ ಮೇಯಾಗ. ಅಂದ್ರೆ ಯಾರಿಗೆ ಸುಧಾರಿಸುವ ಅವಶ್ಯಕತೆ ಐತೆ ಅಂತೀರಿ ನೀವು? ಹುಡುಗಲ್ಲ, ಅವ್ರ ಅಪ್ಪ ಸುಧಾರಿಸ್ಬೇಕಾಗಿತ್ತು. ಇವ ಒಂದು ಚುಟ್ಟ ತಗೊಂಡ್ ಬರವ, ಹೋಗ ಒಂದಾರು ಹೊತ್ತಿಸ್ಕೊಂಡ್ ಬಾ, ಜಗ್ಗಿಗ್ಗೆ ಮತ್ ನಡು. ಜಗ್ಗಿಗ್ಗೆ ಅಂದ್ಕೊಂಡು ಅವ್ಗೆ ಅನಿಸ್ತೈತಿ ಬಹುತೇಕ ಜಗ್ಗುದ್ರಾಗ ಏನ ಐತಿ ಕಾಣಿಸ್ತಾ, ಅವ್ನು ಜಗ್ಕೊಂಡ ಬರ್ತಾನ. ನಾವರ ಹಿಂಗಿರ್ಬೇಕು, ನಮ್ಮ ಮಕ್ಕಳನ್ನು ಸುಧಾರಿಸ್ಬೇಕಂತೀವಲ್ಲ, ಹಿಂಗೆ ಆಗಂಗಿಲ್ಲ. ನಾವು ಮಕ್ಕಳು ಹೆಂಗೆ ಇರ್ಬೇಕಂತ ಅಪೇಕ್ಷೆ ಮಾಡ್ತೀವಿ, ಹಂಗೆ ನಾವು ಇರ್ಬೇಕು. ನಮ್ಮನ್ನು ನೋಡಿ ಅವ್ರು ಕಲೀಲಿ. ಇದೇ ಭಕ್ತಿಶಾಸ್ತ್ರ. ಮತ್ತು ಭಕ್ತಿಶಾಸ್ತ್ರ ಅಂದ್ರೆ ಏನು ಅಲ್ಲ, ತನ್ನಂತೆ ಪರರ ಬಗೆದರೆ ಕೈಲಾಸ ಭಿನ್ನಾಣುವಂತೆ ಸರ್ವಜ್ಞಾನ ಕರೆದಾನ ಸರ್ವಜ್ಞ ಅಂತ. ನಿಮ್ಮ ಈ
ಕಾಕಂಡಿಕೆ ಊರವ್ರ ಪುಣ್ಯ ಅಂತ ದೊಡ್ಡ ಶಕ್ತಿ ಐತಿ ನಿಮ್ಮ ಊರಾಗ. ಅದ್ರೊಳಗೆ ಅತಿ ದೊಡ್ಡ ಶಕ್ತಿ ಒಂದು ಮತ್ತು ಜೊತೆಗೂಡಿದಂಗೆ ಆಗೈತಿ. ಅದು ಯಾರಾದರೂ ಇದ್ರೆ ಅಂಥ ಮಹಾಶಕ್ತಿ ಅಂದ್ರೆ ನಮ್ಮ ಗುರುಗಳು ಶಿವಯೋಗೀಶ್ವರ ಶ್ರೀಗಳು. ನೀವು ಅವ್ರ ಮಾತು ಕೇಳಬೇಕು, ಅವ್ರನ್ನ ಅನುಸರಿಸ್ಬೇಕು. ಆಮ್ಯಾಗ ಎಷ್ಟು ಸಮಯ ಹೆಚ್ಚು ಸಾಧ್ಯನೋ ಏನ್ರಿ ಇವನ್ನೂ ತಿನ್ನೋದಕ್ಕೆಲ್ಲ ಪ್ರಾಣಿಗಳು ಸಾಯಕತ್ತೇವ್, ನೀವು ಅದಕ್ಕೆ ಏನು ಸಾಯ್ತೀರ? ಅಜ್ಗರ್ ಕರೇನ ಚಾಕರಿ ಪಂಚೆ ಕರೇನ ಕಾಮ್ ದಾನೆ ದಾನೆ ಪೇ ದಿಕ್ಕೆ ಹೇ ಖಾನೆ ವಲೋಂಕನ. ಯಾವ್ದು ಹೆಬ್ಬಾವ ಯಾರ ಮನ್ಯಾಗೂ ನೌಕರಿ ಮಾಡಕ್ಕೆ ಹೋಗಿಲ್ಲ. ಯಾವ ಪಕ್ಷಿಗಳು ಸಹಿತ ಎಲ್ಲಿ ಚಾಕರಿ ಮಾಡಕ್ಕೆ ಹೋಗಿಲ್ಲ. ಏನು ಉಪವಾಸ ಸತ್ತವನು ಸತ್ತಿಲ್ಲ. ಅವ್ರನ್ನೂ ದೇವ್ರ ಬದಿಕ್ಷಾನ. ಯಾಕ? ದಾನೆ ದಾನೆ ಪೇ ಲಿಕ್ಕೆ ಕಾಳಿನ ಮ್ಯಾಗ ಬರ್ದಾನ ದೇವರು. ಏನು ಇದು ಯಾರು ಹೊಟ್ಯಾಗ ಹೋಗ್ಬೇಕು ಅನ್ನೋದನ್ನು ಬರ್ದಾನ. ಪ್ರತಿಯೊಂದು ಕಾಳಿನ ಮ್ಯಾಗೋ ಬರ್ದಾನ ಇದು ಯಾರಿಗೆ ಮುಟ್ಟಬೇಕು ಅಂತ. ನಾವು ನಮ್ಮ ಹೆಸರಲ್ಲೇ ಇರಲಿಲ್ಲ ಅಂದ್ರೆ ತಾಟ್ನ್ಯಾಗ ಬಂದರೂ ಸಹಿತ ಬಾಯಾಗ ಹೋಗಂಗಿಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತೈತೆ. ನಾವ್ಯಾಕೆ ಚಿಂತೆ ಮಾಡಿ ನಾವು ಮನುಷ್ಯರಾದವರು ಅಧ್ಯಾತ್ಮ, ದೇವರು, ಧರ್ಮ, ಪ್ರೀತಿ, ಕರುಣೆ, ದಯೆ ಇಂಥ ಒಳ್ಳೆಯ ಗುಣಗಳನ್ನು ಸಂಗ್ರಹಿಸೋದಕ್ಕೆ ಮಾಡೋಣ. ಈ ಗಿಡ ನಿಂತೈತ್ರಿ, ಇದಕ್ಕೆ ಯಾರು ನೀರು ಹಾಕ್ಯಾರ್ರಿ? ಕಟ್ಟಿಗೆ ನೀರು ಹಾಕ್ಯಾರ ನಿಂತೈತಿ. ಎಷ್ಟು ವಿಶ್ವಾಸದಿಂದ ಅಂದ್ರೆ ಯಾರು ನಮ್ಮ ಮ್ಯಾಗ ನಿಂತೈತನ? ಇವ ಸುರಸವದಾನ, ಅದು ನನಗೆ ಬರುದೈತಿ ಅನ್ನೋ ಗ್ಯಾರಂಟಿ ಐತಿ ಆ ಗಿಡಕ್ಕೆ. ಕಾಡಿನೊಳಗೆ ಎಷ್ಟು ಗಿಡ ನಿಂತಾವ, ಏನು ನಮ್ಮ ಭರವಸೆ ಮ್ಯಾಗ ನಿಂತಾವ? ನಮ್ಮ ಕೆನಾಲ್ ನೀರು ಬರ್ತೈತಿ, ನಾವು ಬೋರ್ವೆಲ್ ನೀರು ಬರ್ತೈತಿ ಅಂತ ಎಂದರ ದಾರಿ ಕಾಯ್ದೈತೆ ಅನ್ನೋದು ಇಲ್ಲ. ಇದು ದೇವ್ರ ಮ್ಯಾಗ ಭರವಸೆ ಇಟ್ಟೈತಿ. ಗಿಡಗಳಂತ ಬುದ್ಧಿ ಇಲ್ಲದೆ ಗಿಡಗಳ ದೇವ್ರ ಮ್ಯಾಗ ಭರವಸೆ ಇಟ್ಟಾವು ಅಂದ್ರೆ ನಾವು ಯಾಕೆ ಇಡಬಾರ್ದು? ಬುದ್ಧಿವಂತ ನಾವು ಯಾಕೆ ಇಡಬಾರ್ದು? ಪರಸ್ಪರರೇ ದೇವರು. ಪರಸ್ಪರನ್ನ ವಿಶ್ವಾಸದಿಂದ ಕಾಣೋಣ, ದೇವರನ್ನು ಶ್ರದ್ಧೆಯಿಂದ ಕಾಣೋಣ. ಇದುವೇ ಭಕ್ತಿ ಆದೀತು ಅಂತ ನನಗನ್ನಿಸ್ತೈತಿ. ಮತ್ತೆ ಮತ್ತೆ ಗುರುಗಳನ್ನು ತಾವು ಸಮೀಪಿಸ್ರಿ. ಗುರುಗಳ ಸಾನ್ನಿಧ್ಯ ತಮಗೆ ದೊರೆತೈತಿ. ನಮಗೂ ಎಷ್ಟು ಸಾಧ್ಯ ಐತೆ ಆಗಲೇ ಹೇಳಿದ್ರೆ ನಮಗೂ ಒಂದಿಷ್ಟು ಆಜ್ಞೆ ಮಾಡ್ಯಾರ. ನೀವು ವರ್ಷದಾಗ ಒಂದಿಷ್ಟು ದಿವಸ ನಮ್ಮ ಮಠದಾಗ ಬಂದಿರ್ಬೇಕಂತ. ನಾವು ನೋಡೋಣ್ರಿ ಅದರ ಎಷ್ಟು ಸಾಧ್ಯತೆ ಯಾಕಂದ್ರೆ ನಮಗೆ ಗ್ಯಾರಂಟಿನ ನಮಗೆ ಇಲ್ಲ, ಇನ್ನು ಅವ್ರಿಗೆ ಯಾವಾಗ ಗ್ಯಾರಂಟಿ? ಹಿಂಗೆ ಹೊಂಟಿರ್ತೀವಿ ಒಂದು ಊರಿಗೆ ಮತ್ತೆ ಹೋಗ್ತೀವಿ, ಮತ್ತೊಂದು ದಾರ್ಯಾಗ ಯಾವನಾರ ಒಬ್ಬ ಭೇಟಿ ಹಾಕೋಣ. ನಾ ಮಣ್ಣಿನ ದಾರಿಗೆ ಕಾಯ್ಕೊತು ಸುತ್ತೀನಿ, ಅದೇನು ಗೊತ್ತಿರ ನೋಡ್ತೇನೆ. ಎಲ್ಲರೂ ನೋಡೋರ ಗಂಟು ಬೀಳ್ತಾರೆ. ಅದಕ್ಕೆ ಅಪ್ಪಗಳು ಅಂದಾರ, ನಮ್ಮ ಶಿವಯೋಗೀಶ್ವರ ಅಪ್ಪಗಳು ಎಷ್ಟು ಸಾಧ್ಯ ಐತೆ ಅವ್ರ ಸಾನ್ನಿಧ್ಯದಾಗ ಬರೋ ಪ್ರಯತ್ನ ಮಾಡೋಣ ಅಂಥೇಳಿ ನಿಮ್ಮನ್ನೆಲ್ಲ ಸಲುವಾಗಿ ಒಂದೆರಡು ಮಾತು. ನಿಮ್ಮ ಸಲುವಾಗಿ ಮತ್ತಿದ್ದು ಇದು ಗೋಮೂತ್ರ ಅರ್ಕ. ನಿಮ್ಮ ಮನ್ಯಾಗ ಆಕಳ ಇರ್ತಾವಲ್ಲ, ಜವಾರಿ ಆಕಳಂದ್ರೆ ಆ ಆಕಳದ ಮೂತ್ರ ತಗೊಂಡು ಅದನ್ನ ಬಟ್ಟೆ ಇಳಿಸಿ ಅದರಿಂದ ಈ ಅರ್ಕ ತೆಗ್ದಾರ. ಇದ್ರದ್ದೇನು ಟೋಪನ್ ಐತಲ್ಲ, ಒಂದು ಟೋಪನ್ನು ಅಥವಾ 2 ಟೋಪನ್ ತೊಗೊಂಡು 2 ಟೋಪನ್ ನೀರು ಹಾಕಿ ಇದನ್ನು ತೊಗೊಂಡ್ರಿ ಅಂತಂದ್ರೆ ನಿಮ್ಗೊಂದು ಮೂರು ತಿಂಗಳು ನೀವು ತೊಗೊಂಡ್ರಿ ಅಂತಂದ್ರೆ ನಿಮ್ಮೊಳಗೆ ಯಾವುದೇ ರೋಗಗಳಿರ್ಲಿವು ಅವೆಲ್ಲ ಒಂದೊಂದು ಓಡಿ ಹೋಗಕ್ಕೆ ಶುರು ಮಾಡ್ತಾವೆ. ಇದು ಪ್ರತಿಕಾರ ಶಕ್ತಿಯನ್ನು ಹೆಚ್ಚಿಸುತ್ತೆ ಶರೀರದೊಳಗೆ. ಇವ ನಮ್ಮ ರೈತ ಎಲ್ಲೋದೇವ ಇಲ್ಲೇ ಇದೆಯವ ನಿಮ್ಮೊಳಗಿನಾಕ ನಾವು ಒಬ್ಬ ಚದಾಳ ರೈತರು ಯಾವ್ದಂದ್ರೆ ನೀನು ಇದು ಮರಿ ಐತಿ ನೋಡಿ, ಈ ಮರಿನೂ ಇದ್ರೊಳಗೆ ಸೇರಿಸ್ಯಾರ. ಈ ಪರಿವಾರ ಮನೆಯೊಳಗೆ ಅವ್ರ ಮನೆಯೊಳಗೆ ಆಕಳ ಸಾಕ್ಯಾರ, ಮನ್ಯಾಗ ಮಾಡ್ತಾರೆ. ಹೊಲ ಮನಿ ಅಂತೂ ಮಾಡತ್ತಾರ. ಅದ್ರ ಕೂಡ ಇದನ್ನೊಂದು ವಿಶೇಷ ವ್ಯವಸಾಯ. ಇದನ್ನು ಮಾಡಿ ಉತ್ಪನ್ನ ಹೆಚ್ಚಾಕೈತ್ರಿ ನಿಮ್ಮ ಮನೆಗೆ. ನಿಮ್ಮ ಮನೆಗೆ ದನಗಳಿದ್ದವ್ರಿಗೆ ಅವ ಅಂತಾನ, ನಾ ಯಾರು ಬೇಕಂದ್ರೆ ನಮ್ಮ ಮನ್ಯಾಗ ಪುಗಟ್ ಕಲಿಸ್ತೀನಿ ರೀ ಬರ್ಲಿ ಅಂತ ಅಂತಾನ. ಎರಡನೇದ್ದು ಇದು ಇವ್ರು ನೋಡಿ
ಮೊದಲನೇದು ಇದು ಸುಟ್ಟ ಬೂದಿ ಏನೈತಲ್ಲ ಆಕಳದ್ದು, ಆ ಬೂದಿ ಒಳಗ ಒಂದಿಷ್ಟು ಪಟಗ, ಉಪ್ಪ, ಇನ್ನೊಂದೆರಡು ಔಷಧ, ಕರ್ಪೂರ ಇವನ್ ಕೂಡಿಸಿ ದಂತ ಮಂಜನ ತಯಾರು ಮಾಡ್ಯಾರ. ಇದನ್ನ ಹಚ್ಕೊಂಡ್ರೆ ಅಂದ್ರೆ ಒಸಡಿ ಗಟ್ಟಿ ಅಕ್ಕಾವು. ಹಲ್ಲು ಅಳಗಾಡ್ತಿದ್ದು ಅಂದ್ರೆ ಸಹಿತ ಗಟ್ಟಿ ಅಕ್ಕಾವು. ಅಷ್ಟು ಶಕ್ತಿ ಐತಿ. ಇವು ಏನೇನೋ ಪೇಸ್ಟ್ ಗಿಟ್ ಹಚ್ಕೊಂಡು ಬುರುಗು ಬರ್ತಿ, ಎಮ್ಮೆ ಬಾಯಾಗ ಬಂದಂಗೆ ಬುರುಗು ಬರ್ತೈತಲ್ಲ, ಅದು ನೀವು ಎಷ್ಟು ಬೇಗ ಅದನ್ನು ಉಗುಳಿ ಬಾಯಿ ತಕ್ಕೋತೀರಿ ಅಷ್ಟು ಉಳಿತೀರಿ. ಇರ್ಲಿಕ್ಕಂದ್ರೆ ಕ್ಯಾನ್ಸರ್ ಆಗಿ ಸಾಯ್ತು. ಯಾಕಂದ್ರೆ SLS SRS ಅನ್ನುವಂಥ 2 ಸ್ಲರಿ ಅದಾವ, 2 ಆಸಿಡ್ ಅದಾವ ಅದ್ರೊಳಗೆ. ಅವು ತಕ್ಷಣ ಈ ನಾಲಿಗೆ ಕೆಳಗ ಏನ ರಸನೇಂದ್ರಿಯ ಐತಲ್ಲ ತಕ್ಷಣ ಹೀರ್ಕೊಂಡು ಶರೀರದೊಳಗೆ ಬಿಟ್ಬಿಡ್ತದೆ. ಅವು 2 ಕ್ಯಾನ್ಸರ್ ನಿರ್ಮಾಣ ಮಾಡುವಂತ ಸ್ಲರಿಗಳು 2. ಅದಕ್ಕೆ ಎಷ್ಟು ಸಾಧ್ಯ ಐತ ಅಷ್ಟು ಈ ಮನೆಯೊಳಗೆ ನೀವ ಮಾಡಬಹುದು. ಈಗ ನೋಡಿ ಯಾವ ಮಾಡ್ಯಾರ, ಇದು ಆಕಳ ಸಗಣಿ ಸುಟ್ಟು ನೀರೊಳಗೆ ಸೋಸಿ ಆಮ್ಯಾಗ 1 ತಾಸು 2 ತಾಸು ಇಟ್ರೆ ಅಂದ್ರೆ ನೀರ್ ಮ್ಯಾಗ ಬರ್ತೈತಿ. ತೆಗೆದು ಕೂಡಲೇ ಕೆಳಗಿನ ಕೆಸರಿನಂಥದ್ದನ್ನ ಗಟ್ಟಿ ಮಾಡಿ ಒಂದ್ ಜರ ಬಡದ್ರಿ ಅಂತಂದ್ರೆ ಇವತ್ತಿ ತಯಾರಾಕೈತಿ. ಇವತ್ತು ಏನೇನ್ ಮಾಡ್ತದೆ, ನಿಮ್ಮ ತ್ವಚಾ ರೋಗ ಅಂತೂ ಹೋಗ್ತೈತಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇವತ್ತಿ ಕೆಲಸ ಈ ಹಲ್ಲ ನೋವು ಬರ್ತಾವ ನಿಮ್ಗೆ ಗೊತ್ತೈತಲ್ಲ. ಆಕಳ ಸಗಣಿಯಿಂದ ತಯಾರು ಮಾಡಿದ ಇವತ್ತಿದ ಮಾತ್ರ ನಾ ಹೇಳಾಕತ್ತೀನಿ. ಮತ್ ನೀವು ಅವು ಸುಣ್ಣದು ಸಿಗ್ತಾವ ಊರಾಗ, ಅದನ್ನ ಎಲ್ಲಾರ ಹಲ್ನಾಗ ತಿಕ್ಕೊಂಡ್ರಿ ಮತ್ತ ಎಲ್ಲ ಬಾಯಿನ ಹಾದಿತ್ತು. ಇದನ್ನ ಒಂದ್ ಸ್ವಲ್ಪ ಒಡೆದು ಎಲ್ಲಿ ನಿಮ್ದು ಹುಳ ಹತ್ತೈತಿಲ್ಲ ಒಳಗ ಹಲ್ಲು ನೋವು ಐತಲ್ಲ ಅಲ್ಲಿ ಇದನ್ನ 3 ದಿವಸ ತಿಕ್ಕೋರಿ. ಇನ್ನೊಂದ್ ಜರ ಅಲ್ಲಿ ತುಂಬ್ರಿ. ಇದನ್ನ ಪುಡಿ ಮಾಡಿ ಇದರಿಂದ ಬಾಯಿ ತಿಕ್ಕ್ರಿ. 3 ದಿನದಾಗ ಹುಳ ಸತ್ತ ಹೋಗ್ತೈತಿ. ಮುಂದೆ ಎಂದೂ ನಿಮಗೆ ಹಲ್ಲು ನೋವು ಬರುವುದಿಲ್ಲ. ಇದು ಸಗಣಿ ಭಸ್ಮ ಎಷ್ಟು ಕೆಲಸ ಮಾಡ್ತೈತಿ. ಇವು ಕಡಿಮೆ ರೊಕ್ಕದಾಗ ಆಗ್ತಾವಲ್ಲ, ನಿಮ್ಗೆ ಅವು ದೊಡ್ಡ ಗುಣ ಆಗುದಿಲ್ಲ. ಯಾಕಂದ್ರೆ ನೀವು ಕಂಡಕ್ಟ್ ರೊಕ್ಕ ಖರ್ಚು ಮಾಡೋದು ಚಟ ಬಿದ್ದಾವ. ಹಾ, ಇದೊಂದು ಸಾಬಾನ್ ತಯಾರು ಮಾಡ್ಯಾರ, ಸಗಣಿಯಿಂದ ತಯಾರು ಮಾಡ್ಯಾರ. ಆಕಳ ಸಗಣಿಯಿಂದ. ಆಕಳ ಸಗಣಿ, ಮುಲ್ತಾನಿ ಮಣ್ಣು, ಬೇವಿನ ತೊಪ್ಪಲ, ಆಮ್ಯಾಗ ಒಂದಿಷ್ಟು ಕರ್ಪೂರ, ಒಂದಿಷ್ಟು ಎಳ್ಳು ಎಣ್ಣೆ, ಆಮ್ಯಾಗ ಸೀಕೆಕಾಯಿ, ಹಿಂಗೆ 1-2-3 ವನೌಷಧಿಗಳನ್ನ ಹಾಕಿ ತಯಾರು ಮಾಡ್ಯಾರ. ನಿಮ್ಮ ಮುಖದ ಮ್ಯಾಗ ಏನು ಬಕ್ಕಿ ಪಕ್ಕಿ ಹೇಳ್ತಾವಲ್ರಿವ, ಇದು ನಿಮ್ಗೆ ಆರಾಮ ಅವನ್ನ ಕಳೀತೈತಿ. ಆಮ್ಯಾಗ ಒಂದ್ ಜರ ಎಣ್ಣೆ ಹಂಗೇನು ಯಾರಿಗೆ ಹೆಚ್ಚು ಬರ್ತಿತ್ತಂದ್ರೆ ಅವ್ರು ಇದನ್ನ ಬಳಸಿದ್ರಿ ಅಂತಂದ್ರೆ ನಿಮ್ಗೆ ಅದು ಇದನ್ನು ಕಡಿಮೆ ಮಾಡ್ತೈತಿ. ತಲೆಗೆ ಹಚ್ಕೊಂಡ್ರಿ ಅಂದ್ರೆ ಕೂದಲ ಭಾಳ ಮೆತ್ತಗಾಕ್ತಾವ ಇದರಿಂದ. ಆಮ್ಯಾಗ ದಿನಾಲು ಮೈಗೆ ಹಚ್ಕೊಂಡ್ರಿ ಅಂದ್ರೆ ಬೆಕ್ಕಾದಟ್ಟು ಬಿಸಿಲಾಗ ಹೋಗ್ರಿ, ನಿಮ್ಗೆ ಒಟ್ಟ ಬಿಸಿಲು ಬಡಿಯಂಗಿಲ್ಲ. ಯಾಕಂದ್ರೆ ಮನೆ ಮುಂದೆ ಸಾರಿಸಿದ್ರಿ ಅಂದ್ರೆ ಅದ್ರ ಮ್ಯಾಗ ನಿಂದ್ರಿ ಮೇ ತಿಂಗಳದಾಗ ಸಹಿತ ಕಾಲು ಸುಡಂಗಿಲ್ಲ. ಆ ಸಗಣಿ ಒಳಗೆ ಸೂರ್ಯ ಕಿರಣಗಳನ್ನು ಪರಾವರ್ತಿಸುವ ಸಾಮರ್ಥ್ಯ ಐತಿ. ಅದಕ್ಕೆ ಅಂಥ ಸಗಣಿಯಿಂದ ಈ ಸಾಬನ್ ತಯಾರು ಮಾಡ್ಯಾರ. ಇದನ್ನು ಬೇಕಾಗಿದೆ. ಇದು ಆಕಳ ತುಪ್ಪದಿಂದ ಕಣ್ಣಿನ ಯಾವುದೇ ಸಮಸ್ಯೆಗಳಿರಲಿ, ಕಣ್ಣು ನೀರು ಕಡಿತಿರ್ತಾವ, ಒಮ್ಮೊಮ್ಮೆ ಕಣ್ಣು ಒಣಗುತ್ತಾವ. ಈ ಮೊಬೈಲ್ ಕಂಡಕ್ಟಿ ನೋಡ್ತಿರ್ಲಿ, ಭಾಳ ದೊಡ್ಡ ಕೆಲಸ ಅದು. ಅದನ್ನ ಬಿಟ್ರೆ ಇವತ್ತು ಜಗತ್ತ ನಡೆದ್ರೆ ನಿಮ್ಮದು ಸಂಸಾರ ನಡೆಯಂಗಿಲ್ಲ. ಮೊಬೈಲ್ ಕಡೆ ಅದ ತಗೊಂಡು ಹೋಗುದು ನಿಮ್ಮನ್ನು, ಮತ್ತೆ ಯಾರು ತಗೊಂಡು ಹೋಗುದು. ಅದು ಅದಕ್ಕೆ ಬಂದೈತಿ ಈಗ. ಹಿಂಗೆ ನಡೆಯುತ್ತೆ. ನೀವು ಹಕ್ಕಿ ನೀನು ತಗೊಂಡು ಹೋಗ್ತೈತೆ ಅದು ಹುಡುಗರು ಅಂತ ದಿವಸ ಮೊಬೈಲ್ನ ತಗೊಂಡು ಹೋಗೋದು. ಎಲ್ಲಾರ ಹಾಗೆ ಬಿದ್ದೆ ಅಂತಂದ್ರೆ ದವಾಖಾನಿ, ಮನೇನು ಮುಳುಗಿಸ್ತೀನಿ, ನೀನು ಮುಳುಗ್ತೀನಿ. ಇವು ಕಣ್ಣಿನ ಸಮಸ್ಯೆ ಏನ್ಯಾಕಿರೋಲ್ಲಕ್ಕ ಅವಕ್ರ ಸಲುವಾಗಿ ಇದೊಂದು ಕಣ್ಣಿನ ರಸ ಎಣ್ಣೆ ತಯಾರು ಮಾಡ್ಯಾರ ತುಪ್ಪದಾಗಿಂದ. ಇದೊಂದೈತಿ. ಇದು ಇನ್ನೊಂದೈತಿ, ಕಿವಿ ಸೋರ್ತಿದ್ದು ಅಂದ್ರೆ, ಮೂಗು ಸೋರ್ತಿತ್ತು ಅಂದ್ರೆ, ಅರ್ಧಲಿ ಹೊಡಿತಿತ್ತು ಅಂತಂದ್ರೆ, ಇಲ್ಲಿ ಸೈನಸ್ ಪ್ರಾಬ್ಲಮ್ ಇತ್ತಂತಂದ್ರೆ ಎಲ್ಲವನ್ನೂ. ಆಮ್ಯಾಗ ಎಲ್ಲಕ್ಕಿಂತ ದೊಡ್ಡದಂದ್ರೆ ಗೊರಕಿ ಹೊಡಿತಿದ್ರಿ ಅಂದ್ರೆ, ಯವಾನ್ ನಿಮ್ಮ ಮನ್ಯಾಗ ಗೊರಕಿ ಹೊಡಿ ಗ್ಯಾಂಗ್ ಇತ್ತಂದ್ರೆ 3 ಹನಿ ಹಾಕೋದು ರಾತ್ರಿ ಮಲ್ಕೊಳಾಗ ರಾತ್ರಿ ಈ ಮೂಗ್ನ್ಯಾಗ 3 ಹನಿ, ಈ ಮೂಗ್ನ್ಯಾಗ 3 ಹನಿ ಹಾಕಿ ಒಂದ್ 2-3 ಸೆಕೆಂಡ್ ಹಿಡಿಯೋದು. ಮತ್ತೆ ಹಂಗ ಹಿಡಿದ್ರೆ ಅದ ಮ್ಯಾಗ
ಎಲ್ಲದಿರ್ಬೇಕಂತೀರಿ ನೀವು ಇದು? ಕೆಲವು ಜನ ತುಳಸಿ ಮಾಲೆ ಮಾಡ್ತಾರೆ, ಕೆಲವು ಜನ ರುದ್ರಾಕ್ಷಿ ಮಾಲೆ ಮಾಡ್ತಾರೆ. ಇದು ನಿಮ್ಮ ಮನೆಯೊಳಗ ಆಕಳ ಕರುಗಳು ಇರ್ತಾವಲ್ಲ, ಕರುಗಳ ಸಗಣಿ ಭಾಳ ಜಿಗಟಿರ್ತದೆ. ಆ ಜಿಗಟ್ ಸಗಣಿಯಿಂದ ಇದನ್ನ ಮಾಡ್ಯಾರ. ಇದನ್ನ ಮಾಡೋದ್ರಿಂದ ಈಗ ಮೊಬೈಲ್ ಇರ್ತಾವ ನಿಮ್ ಕಿಶೆದಾಗ. ಒಂದ್ ಜರ ದಿವಸದಾಗ ಯಾವಾಗಾರ ಇದನ್ನ ಕೈಯಾಗ ಹಿಡ್ಕೊಂಡು ಹಿಂಗೆ ತಿರುಗಿಸ್ರಿ, ಆ ರೇಡಿಯೇಷನ್ ಇಫೆಕ್ಟ್ ಏನಿರ್ತೈತಲ್ಲ ಅದು ಹೊಕ್ಕೈತಿದ್ರಿಂದ. ಮನ್ಯಾಗ ಗೂಟ್ಗೆ ಹಾಕಿದ್ರಂದ್ರೂ ಸಹಿತ ನಿಮ್ಮ ಮನೆಯೊಳಗ ಆ ಮೊಬೈಲ್ ರೇಡಿಯೇಷನ್ನು ಅಥವಾ ಟಿವಿ ರೇಡಿಯೇಷನ್ ಏನಿರ್ತೈತಿ, ವಿಕಿರಣಗಳು ನಿಮ್ಗೇನು ತೊಂದರೆ ಮಾಡ್ತಾವ. ನಿಮ್ಗೆ ಗೊತ್ತಾಗಿಲ್ಲ ಅವು ಮಾಡ್ತಾವಂತ, ಆದ್ರೆ ಮಾಡ್ತಾವ. ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಿಮ್ಮನ್ನ ಬಿಡ್ತಾವಂತ ಹಿಂಗೇನು ತಿಳ್ಕೊಳಕ್ ಹೋಗ್ಬೇಡ. ವಿಷ ತಗೊಂಡ್ರಿ ಅಂದ್ರೆ ನಿಮ್ಗೆ ಗೊತ್ತಿದ್ರು ನುಂಗುದ, ಅದು ನಿಮ್ಮನ್ನ ಗೊತ್ತಿರ್ಲಿಲ್ಲ ಅಂದ್ರೂ ನುಂಗುದ. ಅದನ್ನ ನಿಯಂತ್ರಣ ಮಾಡೋ ಸಲುವಾಗಿ ಮತ್ತು ಮೊಬೈಲ್ ಸಲುವಾಗಿ ಒಂದು ಮಾಡ್ಯಾನ ನೋಡಿ. ಇದನ್ನ ಏನೈತಿ ಹಿಂದೆ ಅಂಟು ಪಟ್ಟಿ ಮಾಡ್ಯಾನ. ಇನ್ನು ಅಂಟು ಪಟ್ಟಿ ತೆಗೆದು ಮೊಬೈಲ್ ಹಚ್ಚಿಬಿಟ್ರಂದ್ರೆ ಮೊಬೈಲ್ದಿಂದ ಹೊರಗೆ ಬರುವಂಥ ವಿಕಿರಣಗಳು ಏನದಾವ ಅವು ನಮ್ಮಲ್ಲಿ ಭಾಳ ದಿವಸ ಒಂದೇ ಕಡೆ ಇಟ್ಕೋತೀವಲ್ಲ, ಕ್ಯಾನ್ಸರ್ ಸಹಿತ ನಿರ್ಮಾಣ ಮಾಡ್ತಾವೆ. ಅಂಥ ಕೆಟ್ಟ ಸಾಮರ್ಥ್ಯ ಆ ಮೊಬೈಲ್ ವಿಕಿರಣಗಳಲ್ಲಿ ಐತಿ. ಅದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಈ ಸಗಣಿ ಚೀಪ್ ಇದು. ಸಗಣಿ ಏನು ಮಾಡ್ಯಾನ, ಒಂದಿಷ್ಟು ಅಂಟುವಾಳ ಪದಾರ್ಥ ತೊಗೊಂಡು ಅದ್ರಾಗ ಹಾಕಿ ಚಪಾತಿ ಲಟ್ಟಿಸ್ದಂಗೆ ಲಟ್ಸಿ ಚಂದನ ಗುಂಡನ್ನು ಮಾಡಿ ನೋಡಿ, ಅದು ಭಾಳ ಚಂದ ಮಾಡ್ಕೊಂಡು ಭಾಳ ಕಷ್ಟದ ಕೆಲಸ ಐತ್ರಿ ಇದು. ಇದನ್ನ ನೋಡ್ರಿ ಇವ್ರು ಮನ್ಯಾಗ ಮಾಡ್ಯಾರ. ಇದು ನೋಡ್ರಪ್ಪ, ಈಗೇನು ಹಣಿ ಕುಂಕುಮ ಹಚ್ಕೋತಿರ್ಲಿ ಅವು ಕೆಮಿಕಲ್ ಬರ್ತಾವು, ಸಿಂಥೆಟಿಕ್ಕು. ಅದರಿಂದ ಗುಳ್ಳಿ ಹೇಳ್ತಾವ. ಈಗ ಹಣಿ ಗುಳ್ಳಿ ಹೇಳ್ತಾವ. ಅಲ್ಲಿಂದ ಮರ್ದಿವ್ಸ ಹಚ್ಕೋಬಾರ್ದು ಅನ್ನಿಸ್ತೈತೆ, ಯಾಕಂದ್ರೆ ಕೆಮಿಕಲ್ ಇರ್ತಾವ, ಎಲ್ಲ ನಿಮ್ಗೆ ರಿಯಾಕ್ಷನ್ ಆಗ್ತಾವ. ನಿಜವಾದ ಕುಂಕುಮ ಎದರಿಂದ ಇರ್ಬೇಕಂದ್ರೆ ಸುಣ್ಣ, ಸಾವಯವ ಸುಣ್ಣ, ಅದನ್ನು ಪೌಡರ್ ಮಾಡಬೇಕು. ಅದ್ರೊಳಗೆ ಸುಣ್ಣದ ತಿಳಿನೀರು ಸ್ವಲ್ಪ, ಆಮ್ಯಾಗ ಆಕಳ ತುಪ್ಪ, ಆಮ್ಯಾಗ ಸುಗಂಧ ಬೇಕಂದ್ರೆ ಯಾವುದಾದ್ರೂ ಸುಗಂಧಿ ದ್ರವ್ಯ ಇದ್ರೊಳಗೆ ಸೇರಿಸಿದ್ರೆ ನಿಜವಾದ ಕುಂಕುಮ ತಯಾರಾಕೈತಿ. ಈ ಕುಂಕುಮ ತಯಾರು ಮಾಡ್ಯಾರ ಅವರು ನಿಮ್ಮ ಆರೋಗ್ಯದ ಸಲುವಾಗಿ. ಇದು ಅರಿಶಿಣ ಪುಡಿ. ನೀವು ಬಜಾರ್ದೊಳಗಿಂದು ಅರಿಶಿಣ ಪುಡಿ ತೊಗೊಂಡು ಬರ್ರಿ, ಇದನ್ನು ಅರಿಶಿಣ ಪುಡಿ ನೋಡ್ರಿ. ಬಜಾರ್ದಾಗಿಂದ ಚಮಚ ಹಾಕಿದ್ರು ಪರಿಣಾಮ ಆಗುದಿಲ್ಲ, ಇದನ್ನು ಒಂದಿಷ್ಟ ಹಾಕಿದ್ರು ಸಾಕು. ಈ ಚೀಲ ಐತರಿ, ಈ ಚೀಲದ ಮ್ಯಾಗ ಎಣ್ಣೆ ಬಂದೈತಿ ನೋಡ್ರಿ. ನಿಜವಾದ ಅರಿಶಿಣ ಹೆಂಗಿರ್ತೈತಿ ಹೇಳ್ತೇನೆ. ಇದ್ರೊಳಗಿನ ಎಣ್ಣೆ, ಇದ್ರೊಳಗೆ ಕರ್ಕ್ಯೂಮಿನ್ ಅಂತಕ್ಕಂಥ ಒಂದು ಘಟಕ ಇರ್ತೈತಿ. ಅದು ಕ್ಯಾನ್ಸರ್ ನಿರೋಧಕ. ನಿಮ್ಮೊಳಗ ರೋಗ ಪ್ರತಿಕಾರಕ ಶಕ್ತಿಯನ್ನ ನಿರ್ಮಾಣ ಮಾಡೋ ಕೆಲಸ ಈ ಅರಿಶಿಣ ಮಾಡಬೇಕು. ಇಂಥವನ್ನ ನಮ್ಮ ರೈತರು ಮಾಡಕ್ಕೆ ಕಲಿಬೇಕು, ಬಳಸಾಕೋ ಕಲಿಬೇಕು, ಬರೇ ಮಾಡಕ್ಕಲ್ಲ. ಶಾಣೆ ರೈತರಲ್ಲಿ ಯಾರು ಬೆಳಿತೈತ್ರಪ್ಪ, ಎಲ್ಲ ಬಿಟ್ಟು ಹೋಗಿ ರೊಕ್ಕ ಕೊಟ್ಟು ಎಲ್ಲನೂ ರೊಕ್ಕ ಕೊಟ್ಟ ತರೋದು, ಎಲ್ಲನೂ ರೊಕ್ಕ ಕೊಟ್ಟು. ನಿಮ್ಮ ಹೊಲದಾಗ ಎಲ್ಲಾರ ಒಂದು ಮೂಲ್ಯಾಗ ಯಾಕೆ ಬಂದಕ್ಕ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊರಿ ಅಂತ 3-4 ಗುಂಟೆದಾಗ. ಎಲ್ಲಿ ಬಬಲೇಶ್ವರ, ಬಬಲೇಶ್ವರ ಇಲ್ಲೇ ನಮ್ಮ. ನಿಮ್ಗೆ ಯಾರಿಗೆ ಬೇಕಂದ್ರೆ ಅವ್ರು ತೊಡೆದಾಗ ಹೋಗ್ರಿ, ಟ್ರೈನಿಂಗ್ ಕೊಡ್ತಾನೆ ಪುಕ್ಕಟ್ಟೆ. PH ಒಂದು ಜರ ಫೀ ಇಡ್ಬೇಕಾಕತ್ತೆ. ಇಟ್ರಂದ್ರೆ ಕಲಿತಾರೆ, ಇರ್ಲಿಲ್ಲ ಅಂದ್ರೆ ಹಂಗೆ ಬರ್ತಾರ ಅವರು. ಒಂದು ಜರ ಫೀ ಇಡುತ್ತಬಾರ್ದು. ನೀನು ನಿನ್ನ ಟೈಮ್ ಖರ್ಚು ಮಾಡ್ತಿದ್ದೆ, ಮತ್ತು ಇವರು ಬಂದು ಅಲ್ಲಿ ಊಟ ಪಾಠ ಮಾಡೇ ಬರೋರು ಈ ಕಡೆ. ನಾವೊಂದು ಜರ ಯಾವಾಗ ಪುಕ್ಕಟ ಏನಿರ್ತೈತಲ್ಲ ಅದ್ರ ವಿರುದ್ಧದೀನಿ ಯಾವಾಗಲೂ. ಒಂದು ಜರ ಏನಾರ ಕೊಟ್ಟು ಕಲಿಬೇಕು, ನಮ್ಮ ದೇಶದ ಪದ್ಧತಿ ದಕ್ಷಿಣ ಇಟ್ಟು ಕಲಿಬೇಕಂತ. ನಿಮ್ಗೆ ಯಾರಿಗೆ ಅಂತ ಪ್ರಶಿಕ್ಷಣ ಬೇಕಾಗಿತ್ತು, ತರಬೇತಿ ಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಬಬಲೇಶ್ವರದಾಗ ನೀವು ಕಲ್ತು ಬರ್ಬೋದು. ನೀವು ಮನೆಯೊಳಗೆ ಇಂಥವ್ರು ಮಾಡಿ ನಿಮ್ಮ ಓಣ್ಯಾಗ ಊರಾಗ ಮಾರಾಟ ಮಾಡಿದ್ರೆ ಮನೆಗೆ ಇನ್ಕಮ್ ಸಹಿತ ಎಷ್ಟಾಯ್ತು ನಿಮ್ಮ ತಿಂಗಳಿಗೆ? 50,000 ಆಕೈತಿ ನೋಡಿ. ಕಷ್ಟಪಟ್ಟು ಮಾಡ್ತಾರ ಅವರು. ಮತ್ತು ನೀವು ಮಂದಿ ಮನ್ಯಾಗ ಹೋಗಿ ಯಾರ್ದಾರ ಬಂಡಿ ತಿಕ್ಕೋದ್ರಾಗ ಧನ್ಯತೆಯನ್ನು ಕಾಣೋರು. ಯಾರ್ದಾರ ಆಫೀಸ್ನಾಗ ಹೋಗಿ ನೌಕರಿ ಮಾಡಿ ಏನು ದೊಡ್ಡದು ಮತ್ತೊಬ್ರು ಮನ್ಯಾಗ ಹೋಗಿ ನೌಕರಿ ಮಾಡಿ ಬಂದಿದ್ವಿ, ಊರಾಗ ಬರೋಣ ಏನು ಆಗ್ತಾನೆ ಅಂತ ಮಾಲಕರಾಗ ಕಲಿಬೇಕು, ನೌಕರರಾಗಬಾರ್ದು. ಹೌದು, ಗುರುಗಳ ಹತ್ರ ಹೋಗಿ ಹೇಳ್ತಾರೆ ಎಲ್ಲ. ಇಲ್ಲಿವರೆಗೆ ಅತ್ಯಂತ ಮನೋಜ್ಞವಾಗಿ ನಮ್ಮ ಮನ ಮುಟ್ಟುವ ಹಾಗೆ, ತಟ್ಟುವ ಹಾಗೆ, ನಮ್ಮನ್ನು ಎಚ್ಚರಿಸುವ ಹಾಗೆ ತಮ್ಮ ಮಾತುಗಳ ಮೂಲಕ ಭಕ್ತಿ
ಹೊನ್ನಲನ್ನು ಹರಿಸುವ ಮೂಲಕ ನಮ್ಮ ಜ್ಞಾನವನ್ನ, ನಮ್ಮ ಅಜ್ಞಾನವನ್ನು ಓಡಿಸಿದಂಥ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಪ್ರವಚನ ಸಮಿತಿಯ ಪರವಾಗಿ, ಬೀರಲಿಂಗೇಶ್ವರ ದೇವಾಲಯ ಸಮಿತಿ ಪರವಾಗಿ, ಇಲ್ಲಿ ಸೇರಿದಂಥ ಎಲ್ಲ ತಾಯಂದಿರ ಮತ್ತು ಶರಣರ ಪರವಾಗಿ, ನಮ್ಮೂರಿನ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅವರ ಪಾದಕ್ಕೆ ಅರ್ಪಿಸ್ತಾ ಇದ್ದಾರೆ. ಹಾಗೆ ಒಂದು ತಿಂಗಳ ಪರ್ಯಂತ ನಡೆದಂಥ ಈ ಪ್ರವಚನ ಕಾರ್ಯಕ್ರಮದಲ್ಲಿ ನಮಗೆ ಭಕ್ತಿಯ ಹೊನಲನ್ನು ಹರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸಿದಂಥ ಪರಮ ಪೂಜ್ಯ ಶಿವಯೋಗೇಶ್ವರ ಸ್ವಾಮೀಜಿ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಅಪ್ಪೋ ಹೇಳಿದ್ರು ಕಲ್ಯಾಣ ಕಾಕಂಡಿ ಕೇಂದ್ರದ ದಾಸೋಹ ಅಂತೇಳಿ ಅಪ್ಪರ 15,000 ಹೋಳಿಗೆ ಮಾಡ್ಯಾರ. ಸೊ ಹೋಳಿಗೆ ಮಾಡಾಕ ಎಷ್ಟು ಖುಷಿಯಿಂದ ಮಾಡಿರಿ, ಅದು ಆನಂದದಿಂದ ಊಟ ಮಾಡಿದ್ರೆ ಅದು ಸಾರ್ಥಕತೆ ಲಭಿಸ್ತದೆ. ಹೀಗಾಗಿ ಇಲ್ಲಿ ಯಾರ್ಯಾರು ಬಂದಿದ್ದೀವಿ ನಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸೇ ಹೋಗ್ಬೇಕು, ಹಾಗೆ ಹೋಗಬಾರ್ದು. ಇದು ಒಂದನೇದ್ದು. ಎರಡನೇದ್ದು, ಪ್ರಸಾದವನ್ನ ಅಲ್ಲಿ ಚೆಲ್ಲಾಡಬಾರ್ದು. ಅಲ್ಲಿ ಇಟ್ಟಂತ ಬುಟ್ಟಿಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಅದನ್ನು ಸ್ವೀಕರಿಸಬೇಕು. ಕೊನೆಯದಾಗಿ ವಚನ ಸಂಗೀತದ ಮೂಲಕ ಈ ಕಾರ್ಯಕ್ರಮ ಸಮಾಪನೆಗೊಳ್ಳುತ್ತೆ. ಈ 1 ತಿಂಗಳ ಪರ್ಯಂತ ನಡೆದಂತ ಇಡೀ ಈ ಕಾರ್ಯಕ್ರಮ ಏನು ಇದೆ, ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ, ದೇವಾಲಯದ ಸಮಿತಿಯವರಿಗೆ, ಸಹಕಾರ ನೀಡಿದಂತ ಎಲ್ಲ ಯುವ ಮಿತ್ರರಿಗೆ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನೆಗೊಳಿಸ್ತೇವೆ. ರಾಮನ ಕುರಿತಾಗಿರುವಂತಹ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ಕೊನೆಯಲ್ಲಿ ತಾವು ಸಹಿತ ಈ ಹಾಡಿನಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತೀವಿ. ರಾಮ 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 ಶ್ರೀರಾಮ ನಿನ್ನ ಪಾದವ ತೋರು, ಶ್ರೀರಾಮ ನಿನ್ನ ಪಾದವ ತೋರು, ಶ್ರೀರಾಮ ನಿನ್ನ ಪಾದವ ತೋರು, ಶ್ರೀರಾಮ ನಿನ್ನ ಪಾದವ ತೋರು. ಮೋಹನ ಗುಣಧಾಮ ನಿನ್ನ ಮೋಹದ ಪಾದ, ಮೋಹನ ಗುಣಧಾಮ ನಿನ್ನ ಮೋಹದ ಪಾದ, ಶ್ರೀರಾಮ ನಿನ್ನ ಪಾದವ ತೋರು. ವರಗುಣ ಜಾಲ ಸುರಗುಣ ಲೋಲ, ವರಗುಣ ಜಾಲ ಸುರಗುಣ ಲೋಲ, ಕರುಣಾಲವಾಲ ಕರುಣಿ ಪರಿಪಾಲ, ಕರುಣಾಲವಾಲ ಕರುಣಿ ಪರಿಪಾಲ, ಶ್ರೀರಾಮ ನಿನ್ನ ಪಾದವ ತೋರು, ಶ್ರೀರಾಮ ನಿನ್ನ ಪಾದವ ತೋರು.
सीताराम